ಕಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮ ಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ ಕಿ ಜೈ 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 ರಘುವೀರ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಹಾಗೂ ಸಂತ ಶ್ರೇಷ್ಠ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ದಿವ್ಯವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವವನ್ನ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಆ ಮಹೋತ್ಸವದ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಒಂದು ಆನಂದ ಸಮಾಧಾನ ತೃಪ್ತಿ ಆಕಂಠ ಅನುಭವಿಸಿ ನಾವು ಮತ್ತೆ ನಮ್ಮ ಮುಂದಿನ ಒಂದು ದಿನಗಳನ್ನು ಇಂದಿನಿಂದ ಇನ್ನಿವರೆಗೇನು ಉತ್ಸವ ಮುಗಿತು. ಇವತ್ತಿನಿಂದ ಮತ್ತೆ ನಮ್ಮ ನಿತ್ಯ ಜೀವನದಲ್ಲಿ ಸದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಅಥವಾ ಸದ್ಗುರುಗಳ ಒಂದು ಸ್ಮರಣೆಯಲ್ಲಿ ಅವರ ಸಾನ್ನಿಧ್ಯದ ಭಾವನೆಯಲ್ಲಿ ನಾವು ಬಹಳಷ್ಟು ಮಟ್ಟಿಗೆ ಹೆಚ್ಚಾಗಿ ವಿಶೇಷವಾಗಿ ಪರಮಾರ್ಥದ ಕಡೆಗೇನೆ ಲಕ್ಷ್ಯ ಕೊಟ್ಟುಕೊಂಡು ನಮ್ಮ ಭವಿಷ್ಯವನ್ನು ನಾವು ಉಜ್ವಲ ಮಾಡಿಕೊಳ್ಳಿ ಪ್ರಯತ್ನ ಮಾಡಬೇಕು. ಅರ್ಥಾತ್ ಏನು ಅಂತಂದ್ರೆ ಈ ಪ್ರಪಂಚದಲ್ಲಿ ನಾವು ಕೇವಲ ದೇಹ ಬುದ್ಧಿಯಿಂದ ಪಂಚದ ಒಂದು ಕರ್ಮಗಳಲ್ಲಿ ಕಾರ್ಯಗಳನ್ನು ಪಡಿಕೊಂಡು ಅದರಿಂದ ಪ್ರಾಪ್ತವಾಗ್ತಕ್ಕಂಥ ಸುಖಗಳನ್ನು ಅನುಭವಿಸಬೇಕು ಅನ್ನೋ ದೃಷ್ಟಿಯಿಂದ ದೃಢಪಡಿಸ್ತಾ ಇರುವಾಗ ಸುಖಕ್ಕೂ ಒಂದು ಮರ್ಯಾದೆ ಇದೆ. ಅದು ಸುಖ ನಾವು ಅದಕ್ಕಾಗಿ ಎಷ್ಟೊಂದು ಕರ್ಮ ಮಾಡಿರ್ತೀವೋ ಅಥವಾ ಸಂಪಾದನೆ ಕಷ್ಟಪಟ್ಟಿರ್ತೀವೋ ಅಷ್ಟೊಂದು ನಮಗೆ ಅದು ಸುಖ ಪ್ರಾಪ್ತ ಆಗ್ತದೆ. ಆಮೇಲೆ ಅದರ ಅಭಾವ ಅಂದ್ರೆ ಮತ್ತೆ ದುಃಖ. ದುಃಖ ಅನ್ನೋದು ಕೇವಲ ಅವರ ಅಭಾವ ಅಂತ ಅಷ್ಟ ಅಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ದುಃಖವನ್ನೇ ನಿರ್ಮಾಣ ಮಾಡುವಂತ ಕರ್ಮಗಳನ್ನು ಮಾಡ್ತೀವಿ. ಅರ್ಥಾತ್ ಸುಖವನ್ನು ಅಪೇಕ್ಷಿಸ್ತಾರೆ ಎಲ್ಲರೂ, ಅದ್ರ ಮಾಡೋ ಕರ್ಮ ಎಲ್ಲ ಏನಿರ್ತಾರೆ ಅಂದ್ರೆ ದುಃಖವನ್ನೇ ಕೊಡುವಂಥವು ಇರ್ತಾರೆ. ಯಾವುದೇ ಸುಖದ ಭಾವನೆಯಿಂದ ಮಾಡಿದ ಕರ್ಮ ಏನದನು ಅದು ಕೊನೆಗೆ ದುಃಖದಲ್ಲೇನೆ ಪರ್ಯವಸಾನ ಆಗುವಂತ. ಸುಖ ಪಾಹಕ ಜವಾಯ ಒಳ್ಳೆ ದುಃಖ ಪರ್ವತಾಯ ಒಳ್ಳೆ. ಒಂದು ಗೋಧಿ ಕಾಳಿನಷ್ಟು ಸುಖ ಪ್ರಾಪ್ತ ಆದ್ರೆ ನಾವು ಮಾಡ್ತಕ್ಕಂಥ ಕರ್ಮದಿಂದ, ಸುಖದ ಅಪೇಕ್ಷೆಯಿಂದ ಮಾಡಿರುವ ಕರ್ಮದಿಂದ ಒಂದು ಗೋಧಿ ಕಾಳಿನಷ್ಟು ಸುಖ ಆದ್ರೆ ಅರ್ಥಾತ್ ಏನಂದ್ರೆ ಒಂದು ಕಣ ಸುಖಕ್ಕಾಗಿ ಒಂದು ಮಣ ದುಃಖವನ್ನು ಅನುಭವಿಸಬೇಕಾಗಿ ಬರ್ತದೆ. ಆದ್ರೆ ಮನುಷ್ಯನ ಒಂದು ಸ್ವಾಭಾವಿಕ ಪ್ರವೃತ್ತಿ ಏನಿರ್ತದೆ ಅಂತಂದ್ರೆ ಅಷ್ಟಾದ್ರೂ ನಮ್ಗ ಅನ್ಸುವುದಿಲ್ಲ. ಏನು ಅಂದ್ರೆ ಈ ಸುಖಾನು ಬೇಡಪ್ಪ, ಈ ದುಃಖನೂ ಬೇಡ, ನಾನು ಭಗವಂತನಿಗೆ ಅನನ್ಯವಾಗಿ ಶರಣ ಹೋಗಿ ಆತ್ಮೋದ್ಧಾರ ಮಾಡ್ಕೋಬೇಕು ಅನ್ನುವಂಥದ್ದು ಅನ್ಸಂಗಿಲ್ಲ. ಆದ್ರೆ ಯಾರಿಗೆ ಅನಿಸ್ತದನೋ ಅವರು ಈ ಸುಖ ದುಃಖಗಳ ದ್ವಂದ್ವದಿಂದ ಅತೀತ ಆಗ್ತಾರೆ. ಅದನ್ನೇ ಭಗವಂತ ಬಹಳ ಸುಂದರವಾಗಿ ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ ಎಷ್ಟೊಂದು ಈ 9ನೇ ಅಧ್ಯಾಯ ಮಾರ್ಮಿಕವಾಗ್ತದೆ ಅಂತಂದ್ರೆ ಇದನ್ನು ಒಂದ್ಸಲ ಬಿಟ್ಟು 10 ಸಲ ನಾವು ಈ ಒಂದೇ ಅಧ್ಯಾಯವನ್ನು ಕುರಿತು ಚಿಂತನೆ ಮಾಡಿದ್ರು ಸಂಪೂರ್ಣ ಭಗವದ್ಗೀತೆಯ ಒಂದು ಚಿಂತನೆ ಮಾಡಿದ್ರೆ ಫಲ ಅಂದ್ರೆ ಪುಣ್ಯ ಅಲ್ಲ, ಅನುಭವ ಆಗ್ತದೆ, ಭೂಮಿಕಾ ಪ್ರಾಪ್ತ ಆಗ್ತದೆ, ಅವಸ್ಥಾ ಪ್ರಾಪ್ತ ಆಗ್ತದೆ ಎಂಬುದರೊಳಗೆ ಎಳ್ಳಷ್ಟು ಸಂಶಯ ಇಲ್ಲ. ಯಾಕಂದ್ರೆ ಜ್ಞಾನೇಶ್ವರ ಮಹಾರಾಜನ ಎಷ್ಟು ಚಂದ ಬರ್ತಿದ್ದಾರೆ ಅಂತಂದ್ರೆ ಇವ ಅಧ್ಯಾಯವನ್ನು ಕುರಿತು ಇದು ಹೆಂಗಿದೆ ಅಂದ್ರೆ ರಾಜವಿದ್ಯಾ ಇದೆ ಅಂತೆ. ವಿದ್ಯೆಗಳಲ್ಲೇ ರಾಜ, ಅರ್ಥಾತ್ ಇದು ವಿದ್ಯೆಗಳದ್ದೇ ಒಂದು ದೊಡ್ಡ ನಗರ. ಅಲ್ಲಿ ಎಲ್ಲಾ ಜಗತ್ತಿನೊಳಗ ಮನುಷ್ಯನಿಗೆ ಪ್ರಾಪ್ತವಾಗಲಿಕ್ಕೆ ಶಕ್ಯವಾಗ್ತಕ್ಕಂಥ ಎಲ್ಲಾ ವಿದ್ಯೆಗಳು ಮನೆ ಮಾಡಿಕೊಂಡು ಬಾಳ ಕಲ್ಪನಾ ಎಷ್ಟು ಸುಂದರ ಅದ. ಅರ್ಥಾತ್ ಏನಂದ್ರೆ ನಮ್ಮಂಥ ತಲೆಗೆ ಹೋಗ್ಲಿ ಬಿಡ್ರಿ, ಆದ್ರೆ ಎಂಥಂಥ ತಲೆಗೂ ಹೊಳೆದೇ ಇರ್ತಕ್ಕಂಥದ್ದು ನಮ್ಮಂಥ ತಲೆಗಳು ಬೇರೆನೇ ಇರ್ತಾವೆ. ಅರ್ಥಾತ್ ಏನು ಅಂದ್ರೆ ಎಂಥೆಂಥ ತಲೆಗಳಿಗೂ ಹೊಳೆದೇ ಇರ್ತಕ್ಕಂಥ
ಕಲ್ಪನೆ ಅಂದ್ರೆ ವಿದ್ಯೆಗಳಂತೆ ಒಂದು ನಗರ. ಆ ನಗರದ ರಾಜ ಯಾರು ಅಂತಂದ್ರೆ ಅರ್ಥಾತ್ ಇನ್ನೊಂದು ಈ 9ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ವಿಚಾರಗಳೇನವನು ಜ್ಞಾನ ಏನದನು ಅದೇ ಏನಂದ್ರೆ ಎಲ್ಲಾ ವಿದ್ಯೆಗಳಲ್ಲಿ ರಾಜನಾಗಿರ್ತಕ್ಕಂಥದ್ದನ್ನು ಅರ್ಜುನ ನಾನು ನಿನಗೆ ಹೇಳ್ಕತ್ತೀನಿ. ವಸ್ತು ಜಗತ್ತಿನೊಳಗೆ ಏನಿದೆ ಅಂದ್ರೆ ಅರ್ಥಾತ್ ಅತ್ಯಂತ ಗುಹ್ಯತಮವಾಗಿರ್ತಕ್ಕಂಥ ಅತ್ಯಂತ ರಹಸ್ಯಮಯವಾಗಿರುವ ವಿಚಾರಗಳವನ್ನು ಮೋಕ್ಷ ಪ್ರಾಪ್ತಿಯ ರಹಸ್ಯ ಅಂತ ಇದು, ಮೋಕ್ಷ ಪ್ರಾಪ್ತಿಯ ಗುಟ್ಟು ಅಂತ ಇದು. ಆ ಮೋಕ್ಷ ಪ್ರಾಪ್ತಿಯ ಸಾಧನೆಯ ಒಂದು ಗುಟ್ಟೇನದನ್ನು ಅದನ್ನ ಬ್ರಹ್ಮಾನಂದ ಮಹಾರಾಜ ರಟ್ಟು ಮಾಡಿದ್ರು, ಗುಟ್ಟನ್ನು ರಟ್ಟುಗೊಳಿಸಿದ್ರು ಅಂತ ಅದನ್ನು ಪ್ರಕಟಪಡಿಸಿದ್ರು. ಹೆಂಗೋ ಹಂಗೆ ಗುಹ್ಯವಾಗಿರ್ತಕ್ಕಂಥ ಅತ್ಯಂತ ಗಹನವಾಗಿರ್ತಕ್ಕಂಥ ಗಹನಲ್ಲ, ಅತ್ಯಂತ ಏನು ಅಂತಂದ್ರೆ ರಹಸ್ಯಮಯವಾಗಿರ್ತಕ್ಕಂಥ ಜ್ಞಾನದನು ವಿದ್ಯೆಗಳವನು ರಾಜವಿದ್ಯಾ ರಾಜಗುಹ್ಯಂ. ಆ ರಹಸ್ಯಮಯವಾಗಿರ್ತಕ್ಕಂಥ ಎಲ್ಲ ಒಂದು ಜಗತ್ತಿನೊಳಗೆ ವಸ್ತುಗಳನ್ರಿ, ಪದಾರ್ಥಗಳನ್ರಿ, ಜ್ಞಾನ ಅನ್ರಿ, ಅನುಭವ ಅನ್ರಿ, ಅದಕ್ಕನೇ ಇದೊಂದು ರಾಜನಾಗಿರ್ತಕ್ಕಂಥ ಅಂಥ ಒಂದು ಪರಮಾತ್ಮ ಸ್ವರೂಪವನ್ನ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪವನ್ನ ನಿಧಾನವಾಗಿ ಭಗವಂತ ಏನ್ ಮಾಡ್ಕೋತ ಬಂದ ಅಂದ್ರೆ ತಿಳಿಸುವಂತ ಬಂದ. ಅರ್ಥಾತ್ ನಾನು ಸ್ವತಃ ಹೆಂಗಿದ್ದೀನಿ ಅಂದ್ರೆ ನನ್ನ ಬಗ್ಗೆ ಏನಿಲ್ಲ ಅಂದ್ರೆ ಜನರಿಗೆ ಸರಿಯಾದ ಕಲ್ಪನೆ ಇಲ್ಲ. ನನ್ನಲ್ಲಿ ಅವರು ಮನುಷ್ಯ ಭಾವವನ್ನು ನೋಡ್ತಾರೆ, ಅದರಿಂದ ಅವ್ರಿಗೆ ಏನದ ಅಂದ್ರೆ ಸರಿಯಾದ ಕಲ್ಪನಾ ಬರಂಗಿಲ್ಲ ಅವರಿಗೆ. ನನ್ನಲ್ಲಿ ಅವಜಾನಂತಿ ಮಾಂ ಮೂಢ ಮಾಂಸೀತ್ತನ್ಮಾಶ್ರಿತನು ಪರಂ ಭಾವಮಜಾನಂತೋ ಮಮಭೂತ ಮಹೇಶ್ವರ. ನನ್ನ ಒಂದು ಶ್ರೇಷ್ಠವಾದ ಸ್ವರೂಪವನ್ನು ತಿಳ್ಕೊಳ್ಳೋದನ್ನೇ ನನ್ನಲ್ಲಿ ಮನುಷ್ಯ ಭಾವದ ಕಲ್ಪನೆ ಮಾಡಿ ರಾಗದ್ವೇಷಗಳನ್ನು ಬೆಳೆಸುತ್ತಾರೆ. ಅರ್ಥಾತ್ ಕಂಸ ಕೃಷ್ಣನ ವಿಷಯದಲ್ಲಿ ಅವನು ಏನ ಪರಮಾತ್ಮ ಸ್ವರೂಪದ ಕಲ್ಪನಾದರೂ ಎಲ್ಲಿತ್ತು, ಅವನಿಗೆ ಹೋಗ್ಲಿ. ಅರ್ಜುನಿಗಾದರೂ ಎಲ್ಲಿತ್ತು? ಅರ್ಜುನ ಸಖೇತಿ ಮತ್ವ ಪ್ರಸವಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಂತ ತಿಳ್ಕೊಂಡು ಹೇಳಿ ನನ್ನ ಸ್ವರೂಪ ಏನದನ್ನು ಯಾರು ತಿಳ್ಕೊಳ್ಳಿಕ್ ಶಕ್ಯದ ಅಂದ್ರೆ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ ಭಜಂತಿ ಅನನ್ಯ ಮನಸಃ ಜ್ಞಾತ್ವಾ ಭೂತಾನಿಮವ್ಯಯಂ. ನಾನು ಈ ಸಂಪೂರ್ಣ ಬ್ರಹ್ಮಾಂಡಕ್ಕನೇ ಮೂಲ ಆದಿಯಾಗಿರ್ತಕ್ಕಂಥವನು ಅನ್ನುವಂಥ ಭಾವದಿಂದ ತಿಳ್ಕೊಂಡು ಅವ್ರೇನ್ ಮಾಡ್ತಾರೆ, ದೈವಿ ಪ್ರಕೃತಿಯನ್ನು ಆಶ್ರಯಿಸಿರ್ತಕ್ಕಂಥವ್ರು. ಪ್ರಕೃತಿಗಳಲ್ಲಿ 3 ಪ್ರಕಾರ, ಒಂದು ಆಸುರಿ, ಒಂದೇನು ಅಂದ್ರೆ ಪಾಶವಿ ಹಾಗೂ ದೈವಿ. ಆಸುರಿ ಪ್ರಕೃತಿ ಅಂದ್ರೆ ರಾಕ್ಷಸರು, ಅಸುರರ ಒಂದೇನು ಅಸುರರಂತೆ ಇರ್ತಕ್ಕಂಥ ಸ್ವಭಾವ. ಪ್ರಕೃತಿ ಅಂದ್ರೆ ಸ್ವಭಾವ, ಸಂಸ್ಕಾರ, ಪ್ರವೃತ್ತಿ. ಅದೇ ರೀತಿ ಪಾಶವಿ ಪ್ರವೃತ್ತಿ, ಪಾಶವಿ ಪ್ರಕೃತಿ ಅಂದ್ರೆ ಪಶುತುಲ್ಯವಾಗಿರ್ತಕ್ಕಂಥದ್ದು, ಪ್ರಾಣಿಗಳಂತೆ ಇರ್ತಕ್ಕಂಥದ್ದು. ಅರ್ಥಾತ್ ಆಸುರಿ ಭಾವದಲ್ಲಿ ಏನಿದೆ ಅಂದ್ರೆ ಪರಪೀಡ ಅನ್ನೋದು. ಆದ್ರೆ ಪ್ರಾಣಿಗಳ ವಿಷಯದಲ್ಲಿ ಪರಪೀಡ ಭಾವ ಇರಂಗಿಲ್ಲ. ಅರ್ಥಾತ್ ಏನು ಹಾವಿಗೆ ಕಚ್ಚಬೇಕು ಅನ್ನೋದೇನು ಉದ್ದೇಶ ಇರುವುದಿಲ್ಲ, ಅದ್ರ ಸ್ವಭಾವದಲ್ಲಿ ಇರ್ತದ ಖರೆ. ಆದ್ರೆ ಏನು ಅಂತಂದ್ರೆ ಅದು ಕಚ್ಚಬೇಕು ಅನ್ನೋದೇನು ಉದ್ದೇಶ ಇರಂಗಿಲ್ಲ. ಅದು ತನ್ನ ಒಂದು ಜೀವನ ನಿರ್ವಾಹದ ದರ್ಪಣ ಮಾಡ್ತಿರ್ತದೆ. ನಾವು ಅದಕ್ಕೆ ಎಷ್ಟು ಹೆದರ್ತೀವಿ ಅದಕ್ಕಿಂತ ಹೆಚ್ಚು ನಮಗೆ ಹೆದರ್ತಿರ್ತದೆ. ಯಾಕಂದ್ರೆ ಎಲ್ಲಾರು ಎಲ್ಲಾ ಪ್ರಾಣಿಗಳು ಮನುಷ್ಯರಿಗೆ ಹೆದರ್ತಾವ. ಅಷ್ಟು ಮನುಷ್ಯ ಹೇಗಿದ್ದಾರಂದ್ರೆ ಅರ್ಥಾತ್ ಏನಂದ್ರೆ ಎಲ್ಲಾ ಪ್ರಾಣಿಗಳಿಗೆ ಹೆದರಿಕೆ ಆಗುವಂತ ಇದ್ದಾರೆ ಮನುಷ್ಯ. ಅಂಥದ್ದೇನು ಅಂದ್ರೆ ಆಮೇಲೆ ಸಾತ್ವಿಕಿ ಭಾವ, ದೈವಿ ಪ್ರಕೃತಿ ಅನ್ನುವ ದೈವಿ ಭಾವ ಅನ್ನುವ ದೇವತುಲ್ಯವಾಗಿರ್ತಕ್ಕಂಥದ್ದು. ಏನ್ರಿ ಎಂಥ ಸ್ವಭಾವದವರು, ಎಷ್ಟು ಮೃದುವದ, ಎಷ್ಟು ಶಾಂತದ, ಎಷ್ಟು ಸಮಾಧಾನ ಪೂರ್ಣದ, ಇಂಥದನ್ನು ಕಲ್ಪನಾ ಮಾಡ್ಕೊಂಡು ಬರೇ ಗೊತ್ತಿಲ್ಲ. ಇಂಥದ್ದೊಂದು ಸ್ವಭಾವದ ಮನುಷ್ಯ ಇದ್ದಾನ, ಎಷ್ಟು ಶಾಂತ ಇದ್ದಾನೆ, ಎಷ್ಟು ಸಮಾಧಾನ ಪೂರ್ಣ ಇದ್ದಾನೆ, ಎಂಥ ಮಧುರ ಮಾತುಗಳು, ಎಂಥ ಒಂದು ನಡೆ ನುಡಿ ಆಚಾರ ವಿಚಾರ. ಅರ್ಥಾತ್ ಎದರೊಳಗೂ ತೆಗೆಯುವಂಗಿಲ್ಲ ನೋಡ್ರಿ ಅವರು ಅಂತಾರೆ. ಅಂಥವರಿಗೆ ದೈವೀ ಪ್ರಕೃತಿ ಆಶ್ರಿತ. ಇಂಥದ್ದು ಅನ್ನುವಂಥದ್ದು ಅವರು ಕೆಟ್ಟದ್ದು ಅನ್ನುವಂಥದ್ದಿಲ್ಲ ಅನ್ನುವಂಥದ್ದು. ಇಂಥವರಿಗೆ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀ ಪ್ರಕೃತಿ ಆಶ್ರಿತ. ಮತ್ತು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅನನ್ಯ ಮನಸ್ಕರಾಗಿ ನನ್ನ ಭಜನೆ ಮಾಡ್ತಾರೆ, ನನ್ನನ್ನು ಸೇವಿಸ್ತಾರೆ, ನನ್ನ ಉಪಾಸನ ಮಾಡ್ತಾರೆ, ನನ್ನ ಆರಾಧನಾ ಮಾಡ್ತಾರೆ. 24 ತಾಸುನು ನನ್ನೊಳಗ ತೊಡಗಿರ್ತಕ್ಕಂಥದ್ದು.
ಸಮರ್ಥರಿನ್ನೂ ಬಹಳ ಸಣ್ಣವರಿದ್ರು, ಅರ್ಥಾತ್ 7-8 ವರ್ಷದವರಿದ್ರು. ಅಷ್ಟೊತ್ತಿಗೆ ಅವ್ರದ್ದು ಉಪನಯನೂ ಆಗಿತ್ತು. ಅವಾಗ ಇನ್ನೂ ಅವ್ರಿಗೆ ಏನಾಗಿದ್ದಿಲ್ಲ ಅಂತಂದ್ರೆ ಭಗವಂತನ ಅನುಗ್ರಹ ಆಗಿದ್ದಿಲ್ಲ. 8-9 ವರ್ಷಕ್ಕೆ ಅನುಗ್ರಹ ಆಯಿತು. ಆಮೇಲೆ 12 ವರ್ಷಕ್ಕೆ ಮನಿ ಬಿಟ್ಟು. ಅವಾಗ ಅವ್ರು 7-8 ವರ್ಷದವ್ರು ಇರ್ಬೇಕಾದ್ರೆ 8-9 ವರ್ಷದವ್ರು ಇರ್ಬೇಕಾದ್ರೆ ಸಮರ್ಥರು ಮತ್ತು ಸಮರ್ಥರ ಅಣ್ಣ ಶ್ರೇಷ್ಠ ಗಂಗಾಧರ, ಶ್ರೇಷ್ಠದ ದೊಡ್ಡವರು ಗಂಗಾಧರ ಅಂತ ಹೆಸರು, ನಾರಾಯಣ ಗಂಗಾಧರ. ಇಬ್ರು ಬಹಳಷ್ಟು ಸಮಯ ದೇವ್ರ ಮನ್ಯಾಗ ಇರ್ತಿದ್ರು. ಅರ್ಥಾತ್ ಏನು ಅಂದ್ರೆ ಜಪ ತಪ ಏನಾದ್ರು ಉಪಾಸನ ಅನುಷ್ಠಾನ ಮತ್ತು ಏನದಂದ್ರೆ ಇದು ಮಾಡ್ಕೋತ ದೇವ್ರ ಮನ್ಯಾಗ ಹೆಚ್ಚಾಗಿರ್ತಿದ್ರು. ಅವ್ರ ಅಮ್ಮ ಬೈಬೇಕು, ಏನ್ ನೀವಿಬ್ರು ದೇವ್ರ ಮನ್ಯಾಗ ಕೂತ್ರಿ ಅಂದ್ರೆ ಹೊರಗೆ ಬರಂಗಿಲ್ಲ, ಯಾವಾಗ ನೋಡಿದ್ರು ನಿಮ್ದೇನ್ ಜಪ ತಪ ಉಪಾಸನ ಅನುಷ್ಠಾನ ಇದ ನಡೆದಿರ್ತದೆ, ಮನೆಗೆ ಯಾರು ಬಂದ್ರು ಯಾರು ಬಿಟ್ರು ಅನ್ನೋ ಕಡೆ ಲಕ್ಷ ಕೊಡಂಗಿಲ್ಲ, ನೀವು ಬಂದವ್ರಿಗೆ ಒಂದು ಆದರ ಆತಿಥ್ಯ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಅವ್ರ ತಾಯಿ ಅವ್ರಿಗೆ ಬೈಬೇಕು. ಕೊನೆಗೆ ಒಂದ್ ದಿವಸ ಒಬ್ರು ಕುಲಕರ್ಣಿ ಅವ್ರು ಬಂದಿದ್ರು ಅವ್ರ ಮನೆಗೆ. ಆ ಊರು ಕುಲಕರ್ಣಿ ಅವರು ಬಂದು ಸದಾ ಒಳಗೆ ಬಂದ್ರು ರಾಮಬಾಯಿ ಅಂತ ಬಂದ್ರು. ಬನ್ನಿ ನಮಗೆ ಸುತ್ತಲೂ ನೋಡಿದ್ರೆ ಎಲ್ಲ ಎಲ್ಲೂ ಕೂಡ್ಲಿಕ್ಕೆ ಆವಾಗಿನ ಕಾಲದಲ್ಲಿ ಏನು ಸೋಫಾ ಸೆಟ್ ಇದ್ದಿದ್ದಿಲ್ಲ, ಏನಪ್ಪಾ ಕುರ್ಚಿಗಳು ಇದ್ದಿದ್ದಿಲ್ಲ. ಬಂದ್ರೆ ಮಣಿ ಹಾಕಿರ್ತಿದ್ರು ಕೂಡ್ಲಿಕ್ಕೆ ಮನಿ ಒಳಗ. ಮುಂಚೆ ಅತಿ ಪ್ರಾರಂಭದಲ್ಲಿ ಮಣಿ ಇರ್ತಿದ್ವು, ಆಮೇಲೆ ಚಾಪಿ ಜಮಖಾನಿ ಇಂಥವೆಲ್ಲ ಇರ್ತಿದ್ವು. ಆಮೇಲೆ ಏನೋ ಒಂದು ಕೂಡ್ಲಿಕ್ಕೆ ಹೊರಗಿನಿಂದ ಬಂದವ್ರು ಕೂಡ್ಲಿಕ್ಕೆ ಒಂದು ಮಣಿ ಇಲ್ಲ ಪಣಿ ಇಲ್ಲ. ಎರಡೂ ಹುಡುಗರು ಏನ್ ಮಾಡ್ತಾವು ಏನೋ, ಯಾವಾಗ ನೋಡಿದ್ರು ಬರೀ ದೇವ್ರ ಮನ್ಯಾಗ ಕೂತಿರ್ತಾವೆ. ನೋಡ್ರಿ ಹೆಂಗಿದೆ ನಮ್ಮ ದೇವ್ರ ಮನೆ ಹಣಿಗೆ ಸಹಿತ ಹಾಕೋದು. ನಾವು ದಿವಸದಾಗ ಒಂದ್ಸಲ ದೇವ್ರ ಮನ್ಯಾಗ ಹಣಿಗೆ ಹಾಕ್ತೀವಿ ಅನ್ನೋದು ಅದು ಹಣಿಗೆ ಸಹಿತ ದೇವ್ರ ಮನ್ಯಾಗ ಕೂತಿರ್ತಾರೆ. ಅಂದ ಕೂಡಲೇ ಹೌದ್ರಿ, ಯಾವಾಗ ನೋಡಿದ್ರು ಇಬ್ರು ದೇವ್ರ ಮನ್ಯಾಗ ಏನ್ ಮಾಡ್ತಿರ್ತಾರೋ ಏನೋ, ಇಬ್ರು ಕಣ್ಣು ಮುಚ್ಕೊಂಡು ಕೂತ್ ಬಿಡ್ತಿರ್ತಾರ ದೇವ್ರ ಮನ್ಯಾಗ. ಮಾತಾಡಿದ್ರು ಒಂದ್ ಸ್ವಲ್ಪ ಅಲ್ಲೇ ಏನಾದ್ರೆ ಒಂದು ಇಬ್ರು ಅಷ್ಟೊತ್ತಿಗೆ ಮರಾಠಿ ಶ್ಲೋಕಬದ್ಧವಾಗಿ ಮಾತಾಡ್ತಾರೆ. ಸಮರ್ಥರು ಮತ್ತು ಶ್ರೇಷ್ಠ ಗಂಗಾಧರ ಇಬ್ರು ಅರ್ಥಾತ್ ಇನ್ನೊಂದು 8-9-10 ವರ್ಷದ ಒಳಗ ಒಬ್ರಿಗೊಬ್ರು ಮಾತಾಡಿದ್ರೆ ಮರಾಠಿ ಶ್ಲೋಕದಲ್ಲಿ ಮಾತಾಡೋದು. ಅರ್ಥಾತ್ ಏನು ಅಂದ್ರೆ ಅಂದಾಗ ಅವ್ರವ್ ಒಂದು ಹೌದ್ರಿ ಹಿಂಗ್ರಿ ಅಂತ ಒಂದ್ ಕೂಡಲೇ ಬಂದವ್ರೆ ಒಂದು ಮನೆಯಲ್ಲಿ ಹಾಕ್ಬೇಕು, ಕೂಡ್ರಿ ಅನ್ಬೇಕು, ಬರ್ರಿ ಅನ್ಬೇಕು, ಏನೇನು ಇಲ್ಲಿ ನೋಡಿ ನಿಮ್ ಹುಡುಗರು ಅಂತ ಕೂಡಲೇ ಅವ್ರ ಅಮ್ಮ ರಾಮಬಾಯಿ ಅರ್ಥಾತ್ ಶಿವರಿಗೆ ಅಂದ್ರು ನಾರಾಯಣ ಏನಪ್ಪಾ ನೀನು ಇಬ್ರು ನೀವು ದೇವ್ರ ಮನ್ಯಾಗ ಕೂಡ್ತೀರಿ, ಬಂದವ್ರಿಗೆ ಬರ್ರಿ ಅನ್ನಂಗಿಲ್ಲ, ಕೂಡ್ರಿ ಅನ್ನಂಗಿಲ್ಲ, ಒಂದು ಮಣಿ ಹಾಕಂಗಿಲ್ಲ. ಒಂದು ಕೂಡಲೇ ಮನ್ಯಾಗ ಒಂದು ಮಣಿ ಇಲ್ಲ ಚಂದಂದು, ಏನಾದ್ರು ಬಂದವ್ರಿಗೆ ಹಾಕಬೇಕು ಅಂದ್ರ ಒಂದು ಕೂಡಲೇ ಸಮರ್ಥರು ಹೇಳಿದ್ರು, ನೀ ಏನ್ ಕಾರ್ಯ ಮಾಡಬೇಡ, ನಾನು ಮಣಿ ವ್ಯವಸ್ಥೆ ಮಾಡ್ತೀನಿ ಅಂತ. 8-9 ವರ್ಷ ಅವ್ರಿಗೆ 10 ವರ್ಷ ಅಂತ ಇಟ್ಕೊಡ್ರಿ. ಆಯ್ತು ನಾನು ಮಣಿ ವ್ಯವಸ್ಥೆ ಮಾಡ್ತೀನಿ. ಎಂತ ವಿಲಕ್ಷಣ ವ್ಯಕ್ತಿತ್ವ ಅಂದಿರ್ತಾವ ಅಂದ್ರೆ ಜಗತ್ತಿನೊಳಗ ಸುಮ್ಮನೆ ನಾವು ಅವ್ರ ಮಾರಿ ನೋಡ್ಕೋತ ಕೂಡ್ಬೇಕು ಅಂತ ಒಂದು ವ್ಯಕ್ತಿತ್ವ ಇರ್ತಾವ. ಅರ್ಥಾತ್ ಏನು ಅಂತಂದ್ರೆ ಒಂದು 7-8 ಹುಡುಗರು ಕೂಡಿಸಿಕೊಂಡು 7-8 ಹುಡುಗರು ಕರ್ಕೊಂಡು ಒಂದು ಕರ್ಗಸು ಒಂದು ಪಾಟ್ಲಿ ತಗೊಂಡು ಅರಣ್ಯಕ್ಕೆ ಹೋದ್ರು. ಅಡವ್ಯಾಗ ಹೋಗಿ ಒಂದು ದೊಡ್ಡ ಮರ ಕಳೆದು ಅಲ್ಲೇ ಏನದನು ಒಂದು ಗಿಡ ಕಳೆದು ಅದನ್ನ ಅಲ್ಲೇ ಕೊರೆದು ಕಡಿಗತೆ ಮಾಡಿಕೊಂಡು ತಗೊಂಡು ಬಂದು ಬಡಿಗಾರ ಮನಿ ಹಿಡಿದು ಇವನ್ನೆಲ್ಲ ಬರೆದು ಮಣಿ ಮಾಡಿಕೊಡು. ಅರ್ಥಾತ್ ಏನು ಅಂದ್ರೆ ಒಂದು 50-60-100 ಮಣಿ ಮಾಡಿಸಿ ಮರದಷ್ಟು ತನ್ನ ಮನಿ ತುಂಬಾ ಮಣಿ ಹಾಕಿಬಿಟ್ರು. ಅರ್ಥಾತ್ ಏನು ಅಂದ್ರೆ ಅವ್ರು ಮನೆ ಅಲ್ಲಿ ಹೋದ್ 4 ಮಣಿ ಮನ್ಯಾಗ ಹಾಕಿದೆ ಅಂತ ನೀವು ಮನೆ ತುಂಬ ಬರೀ ಮಣಿನ ಹಾಕಿಬಿಟ್ಟಿಲ್ಲ. ಇಂಥ ವಿಲಕ್ಷಣ ಇದ್ದು. ಒಂದ್ ದಿವಸ ಅವರ ಅಮ್ಮಂದು ಏನು ಅಂದ್ರೆ ನಾರಾಯಣ ನಾಳೆ ಮನಿ ಒಳಗೆ ಹಬ್ಬದ ನೋಡು ಹಿಂಗದ, ಮನಿ ಒಳಗೆ ಏನಿಲ್ಲ ಅಂದ್ಕೊಂಡು ಮಜ್ಜಿಗಿಲ್ಲ, ಸ್ವಲ್ಪ ನಾಳೆ ಹಬ್ಬದ 4-10 ಮಂದಿ ಊಟಕ್ಕೆ ಹೇಳೀನಿ, ಮತ್ತೊಂದು ಸ್ವಲ್ಪ ಮಜ್ಜಿಗೆ ಬೇಕು, ಹೋಗು 4 ಮಂದಿ ಒಳಗೆ ಯಾರ ಮನ್ಯಾಗ ರೈಲ್ ಇತ್ತಂದ್ರ ನಾಳೆ ಮುಂಜಾನೆ ಸ್ವಲ್ಪ ಮಜ್ಜಿಗೆ ಕೊಡ್ತೀನಿ ಅಂತ ಹೇಳಿ ಬಾ ಹೋಗು. ಆಯ್ತು ಹೇಳ್ತೀನಿ ಅಂತ ತಿಳ್ಕೊಂಡು ಅವ್ರು ಅಲ್ಲಿ ಹೇಳಲಿಕ್ಕೆ ಹೋಗಲೇ ಇಲ್ರಿ. ಮುಂಚೆ ಬಡ ಏನ್ ಮಾಡಿದ್ರು ಅಂದ್ರೆ ಕುಂಬಾರ ಮನೆಗೆ ಹೋಗಿ ದೊಡ್ಡ 4-5 ಹರಿವಿ ತಗೊಂಡು 4 ಹರಿವಿ ತಗೊಂಡು ಬಂದು ಅಲ್ಲಿ ನೆಟ್ಟು, ಆಮೇಲೆ ಊರಾಗ ಎಷ್ಟು ಮಂದಿ ಮನ್ಯಾಗ ರೈಲಿದ್ದು ಎಲ್ಲಾರ ಮನೆಗೂ ಹೋಗಿ ನಾಳೆ ನೀವೇನು ಮಜ್ಜಿಗೆ ಕೊಡ್ತೀರಿ, ನಮ್ಮ ಅಮ್ಮ ಹೇಳ ನಮ್ಗೆ ಮಜ್ಜಿಗೆ ಬೇಕಂತ ಮಜ್ಜಿಗೆ ನಮಗ್ ಕೊಡ್ರಿ.
ಅರ್ಥಾತ್ ಊರಾಗ ಅವ್ರ ಮನೆತನಕ ಅವ್ರ ಕುಟುಂಬಕ್ಕೆ ಗೌರವ ಇತ್ತು. ಹಿಂಗಾಗಿ ಎಲ್ಲರೂ ಆಯ್ತು ಕೊಡ್ತೀವಪ್ಪ ನಾರಾಯಣ ಈ ರಾಜಮಗಳ ನಮ್ಮ ಮನೆ ನಾವು ಸಹಿತ ನಾಳೆ ಮದುವೆ ದಿನದ ಮದುವೆ ಕೊಟ್ಬಿಡ್ತೀವಿ ಅಂತ ತಿಳ್ಕೊಂಡು ಎಲ್ಲಾರು ಮನೆಯೊಳಗೊಂಡು ತನ್ನ ಹಂಗ ನೋಡಿ ಹೆಂಗದ ಸೂರ್ಯೋದಯ ಆಗೋದ್ರಾಗನ ನಮ್ಮ ಮನೆ ತನ್ನ ಮುಟ್ಟಿಸ್ಬೇಕು ನೀವೆಲ್ಲ ಮದ್ದಿಗೆ ಆಯ್ತು. ನಾ ಹಿಂದಿನ ಭಾಗದ ನಿಂತಿರ್ತೀನಿ, ಅದು ತನ್ ಕೊಡ್ರಿ, ಬಡ ನಾನು ಮಗ ಹಾಕೊಂಡು ಕೊಡ್ತೀನಿ. ಉಳಿ ಹೇಳ್ತೀನಿ, ಅವ್ ನಾಲ್ಕು ಹರಿವು ತುಂಬಿ ಹರಿಲಿಕ್ಕೆ ಹತ್ತು ಮನ್ ತುಂಬ ಮಜ್ಜಿಗೆ ಬಿದ್ದಾವ್. ಅವ್ರ ಅಮ್ಮ ಏನದ ರಂಗೋಲಿ ಚಳಿ ರಂಗೋಲಿ ಅದೆಲ್ಲ ಮಾಡಿ ಆಮೇಲೆ ದೇವ್ರನ್ನು ಸಾರಿಸುದು, ರಂಗೋಲಿ ಹಾಕುದು, ದೀಪ ಹಚ್ಚುದು ಎಲ್ಲ ಮುಗಿಸಿ ಆಮೇಲೆ ಹೋಲಿ ಕಡೆ ಅಲ್ಲಿ ಹಿಂದಿನ ಹಿತ್ತಲು ಭಾಗದ ಕಡೆ ನೋಡ್ಲಿಕ್ಕೆ ಹೋಗ್ತಾರೆ, ಮನ್ ತುಂಬ ಮಜ್ಜಿಗೆ. ಅಲ್ವ ನಾರಾಯಣ ಏನಿದ್ರು ಏನ್ ಬಿದ್ದಾವೆ ಇಲ್ಲ ಎಷ್ಟು ಮಜ್ಜಿಗೆ ಇದೆಯೋ. ಹೌದು ನೀನ್ ಇವತ್ತು ಹೇಳಿದ್ಲ ಸ್ವಲ್ಪ ಮಜ್ಜಿಗೆ ಬೇಕು ಅಂತ ಮಜ್ಜಿಗೆ ವ್ಯವಸ್ಥೆ ಮಾಡಿ ನೋಡಿದ್ದೇವೆ. ನಾಲ್ಕು ಹರಿವು ತುಂಬಿದ್ದು ಅವರನ್ನು ಏನಪ್ಪ ನಾರಾಯಣ ವಿಚಿತ್ರ ನೋಡಿದ್ದೆಲ್ಲ ಏನಾದ್ರು ಹೇಳಿದ್ರೆ ಮೈ ಮೇಲೆ ಬಂದಂಗ ಆಗ್ತದ. ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಅದೊಂದು ಏನದ ಆ ಒಂದು ಪಿಂಡನ ಅರ್ಥಾತ್ ಏನು ಅಂದ್ರೆ ದೈವೀ ಪ್ರಕೃತಿ ಆಶ್ರಿತ. ನಾವು ಏನಿಲ್ಲ ಭಗವಂತ ನಮ್ಗೆ ಎಂಥ ಒಂದು ಅವಕಾಶ ಕೊಟ್ಟಾನೇನು ಅಂತಂದ್ರೆ ನಾವು ಜೀವನದೊಳಗೆ ಬಹಳಷ್ಟು ತಪ್ಪು ಮಾಡ್ತೀವಿ. ಅರ್ಥಾತ್ ಏನು ಅಂದ್ರೆ ಬಹಳಷ್ಟು ನಮ್ಮ ಸ್ವಭಾವ ಪ್ರವೃತ್ತಿ ವಿಪರೀತ ಇರ್ತಾವೆ, ಎಲ್ಲ ಖರೆ ಅದ. ಆದ್ರೂ ಭಗವಂತ ಏನ್ ಮಾಡ್ಯಾನ ಅಂತಂದ್ರ ಪಶ್ಚಾತ್ತಾಪ ಪಟ್ಟು ನಾವು ಸರಿಯಾದ ಮಾರ್ಗಕ್ಕೆ ಬರ್ಲಿಕ್ಕೆ ಅವಕಾಶ ನಮ್ಮ ಜೀವನದಲ್ಲಿ ಎಂಥ ಒಂದು ಇದನ್ನು ಕೊಟ್ಟಾನ ಅಂತ ಅನ್ನೋದನ್ನ ಮುಂದೆ ಹೇಳ್ತಾ ಇದ್ದಾನೆ. ಏನು ಅಂದ್ರೆ ಅಪಿಚೇತ್ಸು ದುರಾಚಾರೋ ಭಜತೆ ಮಾಮನನ್ಯ ಸಾಧುದೇವ ಸಮಂತವ್ಯ ಅಂತ ತಿಳ್ಕೊಂಡು ಎಂಥ ದುರಾಚಾರಿಯಾಗಿದ್ದನು ಅವನಿಗೆ ಅನಿಸ್ತು ಏನು ಅಂದ್ರೆ ನಾನು ಸುಧಾರಿಸ್ಬೇಕಪ್ಪ, ಇನ್ನೇನಾದ್ರೂ ಒಳ್ಳೇದು ಮಾಡಬೇಕು ಅಂತ ಅನಿಸಿ ಆವರೆಗೂ ಮಾಡಿರ್ತಕ್ಕಂಥ ಒಂದೇನು ಅಂದ್ರ ಅನೇಕ ಪ್ರಕಾರವಾಗಿರ್ತಕ್ಕಂಥ ಅನಾಚಾರ, ಅದೇ ರೀತಿಯಾಗಿ ದುರಾಚಾರ ಇತ್ಯಾದಿಗಳ ಬಗ್ಗೆ ಪಶ್ಚಾತ್ತಾಪ ಆಗಿ ಅವನು ಸದ್ಗುರುಗಳಿಗೆ ಶರಣ ಹೋದ ಅಂದ್ರೆ ಅವನ್ ಏನ್ ಮಾಡ್ತಾರಂದ್ರೆ ನೋಡುವಷ್ಟರೊಳಗೆ ಅವ್ರ ಜೀವನದಲ್ಲಿ ಒಂದು ಹೊಸ ಕ್ರಾಂತಿನ ಮಾಡಿ ನಿನ್ನೆ ಕೇಳಿದ್ರು ಏನ್ರಿ ಒಂದು ತುಕಾರಾಮ್ ಮಹಾರಾಜರು ಗಾಢವಾಚೆ ಘೋಳೇಕರು. ಅರ್ಥಾತ್ ಏನು ಅಂದ್ರೆ ಒಂದು ಕ್ಷಣದಾಗ ನಾವು ಕತ್ತೆಯನ್ನು ಕುದುರಿ ಮಾಡ್ತೀವಿ ಅಂತ ಅವಾಗ ಅವ್ರು ಕೇಳಿದ್ರು ಅಂತ ಹೇಳಲ್ಲ ಹೆಂಗ ಅಂತ. ನಾ ಹೇಳಿದೆ ಒಂದು ಕ್ಷಣದಾಗ ಅವ್ರು ಕತ್ತಿ ಕುದುರಿ ಮಾಡ್ತಾರೆ. ಅದ್ ಹೆಂಗ್ ಮಾಡ್ತಾರೆ ಹೆಂಗ ಅಂತಂದ್ರೆ ಒಬ್ಬ ಪಶ್ಚಿಮಕ್ಕೆ ಮಾಡಿ ಹೊಂಟಾನೆ. ಹೊಂಟು ಅರ್ಥಾತ್ ಏನಂದ್ರೆ ಬಹಳ ದೂರ ಹೋಗ್ಯಾರ. ಅವನ್ನ ಏನ್ ಮಾಡಿದ್ರು ಅಕಸ್ಮಾತ್ ಸತ್ಪುರುಷರು ಏನ್ ಮಾಡ್ತಾರೆ ಅಂದ್ರೆ ಅವನು ಹೊಳ್ಳಿ ತಿರುಗಿಸ್ಬಿಡ್ತಾರೆ ಮುಗಿದವ್ರು. ಅರ್ಥಾತ್ ಏನು ನಾವು ತಿರುಗಿ ನಿಂತ ಅಂದ್ರೆ ಅವ್ನು ತಿರುಗಿದ ಅಂದ್ರೆ ತಿರುಗಿ ಮತ್ತೆ ಹೋಗ್ಲಿಕ್ಕೆ ಅಂದ್ರೆ ಅವನು ಅರ್ಥಾತ್ ಏನು ಅಂದ್ರೆ ಅವನು ಉತ್ತಮ ಮಾರ್ಗದಲ್ಲಿ ಹೊಂಟಂಗೆ ಆಗಿಬಿಡ್ತದೆ. ಅವನನ್ನು ಎಷ್ಟು ಒಂದು ಕ್ಷಣದಲ್ಲಿ ಅವನ್ ಮಾರಿ ಹೊರಳಿಸಿ ಅವನ್ ತಿರುಗಿಸಿ ನಿಂದರ್ಸಿಬಿಟ್ರು ಸಾಕು. ಅವ್ ಮತ್ತೇನದನ್ನು ಸರಿಯಾಗಿ ಅವನ ಮುಂದೆ ತನ್ನ ನಡೆಯೋದು ಅವನಿಗೆ ಏನಿಲ್ಲ ಅಂದ್ರೆ ಸ್ವಭಾವದ ಮುಂದೆ ಅದ್ರ ವಿಷಯದಲ್ಲಿ ಅವನಿಗೆ ಇದು ಇಲ್ಲ. ತಪ್ಪು ಮಾಡಿಕೊಟ್ಟು ಹೋಗೋದ್ರಿಂದ ಪರಾಕಾಷ್ಠಾಗಿ ಬಂದು ಮುಟ್ಟಾನೀಗ. ಅಂಥ ಸಮಯದಲ್ಲಿ ಅಕಸ್ಮಾತ್ ಅವನು ಸುದೈವದಿಂದ ಸತ್ಪುರುಷರು ಭೇಟಿ ಆದ್ರು, ಸದ್ಗುರುಗಳು ಭೇಟಿ ಆದ್ರು, ಅವನಿಗೆ ಹೇಳಿದ್ರು ನೋಡಪ್ಪ ನೀವು ಬಳ್ಳಿದ್ದರು ಬಳ್ಳಿಂತ ಮತ್ತೆ ಹೋಗಿ ಅಂದ ಕೂಡಲೇ ಅವ ಹೆಂಗ ಪಶ್ಚಿಮ ಕಡೆಗೆ ಹೊರಟಾವ ಮಾರಿ ತಿರುಗಿಸಿ ಕೂಡಲೇ ಹೆಂಗ ಪೂರ್ವದ ಕಡೆಗೆ ಹೊಂಟ ಅಂದ್ರೆ ಅವನು ಏನಾದ್ರು ಕತ್ತಿ ಕುದುರೆ ಆಗ್ಲಿಕ್ಕೆ ಹತ್ತೀವಿ ಅಂತ ತಿಳ್ಕೊಂಡು ಕತ್ತಿ ಕುದುರೆ ಆತು. ಪೂರ್ವಕ್ಕೆ ಮಾರಿ ಹೊಂಟ ಕೂಡಲೇ ಕತ್ತಿ ಕುದುರೆ ಆತು. ಜೀವನದೊಳಗೆ ಏನಾದ್ರೂ ಒಳ್ಳೇದನ್ನ ನಾವು ಪ್ರಾರಂಭ ಮಾಡಿದ್ವಿ ಅಂದ್ರೆ ನಾವು ಕತ್ತಿ ಕುದುರೆ ಆಗ್ಲಿಕ್ಕೆ ಹತ್ತೀವಿ ಅಂತ. ಆದ್ರಿಂದ ಇರೋದಂದ್ರೆ ಅವ್ರು ಯಾವಾಗಲೂ ಅಂತ ಒಂದೇನು ದೈವಿ ಪ್ರಕೃತಿಮಾಶ್ರಿತ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ಧರ್ಮವೃತಾಃ ನಮಸ್ಯಂತ್ಯಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಅರ್ಥಾತ್ ಅವ್ರು ಯಾವಾಗಲೂ ನನ್ನನ್ನ ಕುರಿತು ನಾಮ ಸಂಕೀರ್ತನೆ, ಗುಣ ಸಂಕೀರ್ತನೆ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಮತ್ತು ಅತ್ಯಂತ ದೃಢವ್ರತರಾಗಿ ಯೋಗಾಭ್ಯಾಸಾದಿಗಳನ್ನು ಮಾಡ್ತಾರೆ. ಅಥವಾ ನಮಸ್ಯಂತ್ಯಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ನಮಗೆ ಯಾವಾಗಲೂ ಸರ್ವ ಪ್ರಾಣಿ ಮಾತ್ರಗಳಲ್ಲಿ, ಭೂತ ಮಾತ್ರಗಳಲ್ಲಿ, ಅರ್ಥಾತ್ ಚರಾಚರ ವಿಶ್ವದಲ್ಲಿ ಅಣುರೇಣು ತೃಣಕಾಷ್ಟದಲ್ಲಿರ್ತಕ್ಕಂಥ ಪರಮಾತ್ಮನಾಗಿರುವ ನನಗ ಅವ್ರು ಯಾವಾಗಲೂ ನಮಸ್ಕಾರ ಮಾಡ್ತಾ ಇರ್ತಾರೆ ಇತ್ಯಾದಿಗಳನ್ನು ಹೇಳಿ, ಅದೇ ರೀತಿಯಾಗಿ ಈ ಪ್ರಕಾರವಾಗಿರ್ತಕ್ಕಂಥ ಜ್ಞಾನ ಯಜ್ಞದಿಂದ ಭಜಿಸ್ತಕ್ಕಂಥ ಅವರಿಗೆ
ನಾನು ಎಲ್ಲ ಇದ್ದೀನಿ. ಅಹಂ ಕರ್ತರಹಂ ಯಜ್ಞ ಸ್ವದಾ ಮಹಮೂಷಧಂ, ನಾನು ಎಲ್ಲ ಇದ್ದೀನಿ, ಜಗತ್ತಿಗೆ ಪಿತಾ ಆಗಿದ್ದೀನಿ. ಅರ್ಥಾತ್ ಅದೇ ರೀತಿಯ ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುವರ್ತ ಪ್ರಭವ ಪ್ರಲಯಸ್ಥಾನ ನಿಧಾನ ಬೀಜವ ವ್ಯಯಂ. ಈ ವಿಶ್ವಕ್ಕೆ ನಾನು ಮೂಲ ಕಾರಣ ಇದ್ದೀನಿ, ಅಧಿಷ್ಠಾತೃ ಇದ್ದೀನಿ. ಅರ್ಥಾತ್ ನಾನೇ ಭರ್ತಾ ಇದ್ದೀನಿ, ನಾನೇ ಕೊನೆ ಗತಿ ಇದ್ದೀನಿ ಅಂತೆಲ್ಲ ಹೇಳಿ ನಾನೇ ಏನ್ ಮಾಡ್ಲಿಕ್ಕೆ ಅಂದ್ರೆ ತಪಾಮ್ಯಹಂ ಅಹಂ ವರ್ಷಂ ನಿಗೃಹ್ಣಾಮಿ ಸೃಜಾಮಿ ಚ. ನಾನೇ ಅರ್ಥಾತ್ ಏನಂದ್ರೆ ನೀರನ್ನು ಸಮುದ್ರದ ನೀರು ಕಾಯೋದು ನಾನೇ ಏನ್ ಮಾಡ್ತೀನಿ ಅಂದ್ರೆ ವಿಶ್ವಕ್ಕೆ ಅಂದ್ರೆ ಉಷ್ಣತೆಯನ್ನು ಕೊಡ್ತೀನಿ ಅಥವಾ ಬೆಳಗಿಸ್ತೀನಿ. ಅದೇ ರೀತಿಯಾಗಿ ಸೂರ್ಯ ರೂಪದಿಂದ ನಾನು ಉಷ್ಣತೆಯನ್ನು ಕೊಡುತ್ತೇನೆ. ಅದೇ ರೀತಿಯ ನೀರನ್ನು ಶೋಷಿಸುತ್ತೇನೆ. ಸೂರ್ಯನ ಬಿಸಿಲಿನಿಂದ ನೀರೇನಾಗ್ತದೆ ಅಂದ್ರೆ ಕಾಯ್ತದೆ, ಕಾಲಗಳಿಗೆ ಅದ ಏನಾಗ್ತದೆ ಮಳೆ ಸುರಿಸ್ತದೆ. ಈ ರೀತಿಯಾಗಿರ್ತಕ್ಕಂಥ ನಾನೇನಿದ್ದೀನಿ ಅಮೃತಂಚೈವ ಮೃತ್ಯುಶ್ಚ ಸದಸತ್ಯ ಅರ್ಜುನ. ಆದ್ದರಿಂದ ಅರ್ಜುನ ಏನು ಸತ್ತದನೋ ಏನು ಅಸತ್ತದನೋ ಅದೆಲ್ಲ ನನ್ನದೇ ಸ್ವರೂಪ ಅನ್ನುವಂತ ಭಾವದಿಂದ ಹೇಳ್ತಾರೆ. ಈ ರೀತಿ ಹೇಳಿ ಆದ್ರೂ ಸಹಿತ ಏನಿದೆ ಅಂದ್ರೆ ಇಲ್ಲಿಯ ಒಂದು ಸುಖದ ಅಪೇಕ್ಷಾದಿಂದ ತೃಪ್ತ ಆಗದೇ ಇರತಕ್ಕಂಥವ್ರು, ಇಲ್ಲಿಯ ಒಂದು ಸುಖದ ಕಲ್ಪನೆಗಿಂತಲೂ ಹೆಚ್ಚಿನ ಸುಖದ ಕಲ್ಪನೆ ಮಾಡುವವರು ಈಗ ಅರ್ಥಾತ್ ಏನು ಹುಬ್ಬಳ್ಳಿ ಧಾರವಾಡದಾಗ ಏನೊಂದು ಜೀವನ ನಿರ್ವಾಹ ಮಾಡುವಂಥದನ್ನು ಅದಕ್ಕಿಂತಲೂ ಅಂದ್ರೆ ವಿಶೇಷವಾಗಿ ತಮ್ಮ ಪ್ರಪಂಚದ ಬಗ್ಗೆ ಕಲ್ಪನಾ ಮಾಡ್ತಕ್ಕಂಥವ್ರು ಎಲ್ಲಿ ಹೋಗ್ತಾರೆ? ಬೆಂಗಳೂರಿಗೆ ಹೋಗ್ತಾರೆ. ಅಲ್ಲಿ ಹಿಂಗಿರ್ಬೇಕು ಹಂಗಿರ್ಬೇಕು ಮನೆ ಒಳಗ. ಧಾರವಾಡ ಹುಬ್ಬಳ್ಳಿ ಧಾರವಾಡ ಸಾಕು ಅಂತ ಅನಿಸದೆ ಅರ್ಥಾತ್ ಏನಂದ್ರೆ ಅದ್ರೊಳಗ ಅವ್ರಿಗೆ ತೃಪ್ತಿ ಆಗದೆ ಇದ್ರೆ, ಹೆಬ್ಬಳ್ಳಿ ಒಳಗೆ ತೃಪ್ತಿ ಆಗದೆ ಇದ್ದವ್ರು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ತಾರೆ. ಹುಬ್ಬಳ್ಳಿ ಧಾರವಾಡ ತೃಪ್ತಿ ಆಗದೆ ಇದ್ದವರು ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿನಾಗೂ ನಮ್ಗೇನ್ ಸಾಕಾಗೋದಪ್ಪ, ಇನ್ನೂ ನಮ್ಗೆ ಸುಖವಾಗಿರ್ಬೇಕು ಅಂತ ಅನ್ಸೋರು ಮುಂಬೈಗೆ ಹೋಗ್ತಾರೆ. ಹೆಂಗೋ ಹಂಗೇನಂದ್ರೆ ಇಲ್ಲಿ ಪ್ರಪಂಚದಲ್ಲಿ ಸಿಗತಕ್ಕಂತ ವಿಷಯಗಳಿಂದ ಅವ್ರಿಗೆ ತೃಪ್ತಿ ಆಗಂಗಿಲ್ಲ. ಅವ್ರು ಕಲ್ಪನಾ ಮಾಡ್ತಾರೆ ಇದಕ್ಕಿಂತಲೂ ಹೆಚ್ಚಿನ ಸುಖ ಬೇಕು, ಇದಕ್ಕಿಂತಲೂ ಹೆಚ್ಚಿನ ಸುಖ ಬೇಕು ಅನ್ನುವರು ಏನ್ ಮಾಡ್ತಾರೆ ಅಂದ್ರೆ ತ್ರೈವಿದ್ಯಾಂ ಸೋಮಪ ಪೂತ ಪಾಪ ಯಜ್ಞೇಶ್ವ ಸಂಗತಿಂ ಪ್ರಾರ್ಥಯಂತೆ. ಅದಕ್ಕಾಗಿ ಅನೇಕ ಪ್ರಕಾರದ ಯಜ್ಞಗಳನ್ನು ಏನು ಹೇಳಿದಾರೋ ಶಾಸ್ತ್ರಗಳಲ್ಲಿ, ಆ ಯಜ್ಞಗಳನ್ನು ಮಾಡಿ ತೇ ಪುಣ್ಯ ಮಾಸಾಧ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್, ಆ ಸ್ವರ್ಗದಲ್ಲಿ ಪ್ರಾಪ್ತವಾಗ್ತಕ್ಕಂತಹ ಸುಖಗಳನ್ನ ಅನುಭವಿಸ್ತಾರೆ ಅನ್ನೋದನ್ನ ಪಾಪ 19 ವರ್ಷದ ಜ್ಞಾನೇಶ್ವರ ಮಹಾರಾಜರು ಜಗತ್ತಿನೊಳಗಿನ ಸುಖಾನ ನೋಡಿಲ್ಲ. ಅವರು ಪ್ರಪಂಚದೊಳಗಿನ ಸುಖ ಹೆಂಗಿರ್ತಾವ ಅನ್ನೋದನ್ನ ಆ ಜ್ಞಾನೇಶ್ವರ ಮಹಾರಾಜರು ನೋಡಿಲ್ಲ. ಭಿಕ್ಷಾ ಬೇಡ್ಕೊಂಡು ತಿಂದ್ರು ಒಂದೊಂದು ದಿವಸ ಭಿಕ್ಷಾ ಸಿಕ್ತು ಸಿಗಲಿಕ್ಕೆ ಇಲ್ಲ, ಊರಾಗ ಇರ್ಕೊಳ್ತಿದ್ದಿಲ್ಲ. ಊರೊಳಗೆ ಯಾವುದೋ ಒಂದು ಧರ್ಮಶಾಲಾದೊಳಗೆ ಇರ್ಬೇಕು. ಅರ್ಥ ಗಂಡ ಹೆಂಡತಿ ಮಕ್ಕಳು 2 ದಿವಸ 3 ದಿವಸ ಉಪವಾಸ ಮಾಡಬೇಕು ಅಂಥವ್ರು ಅವರು ಸುಖದ ಬಗ್ಗೆ ಬಲಿತಾರ ಏನು ಅಂತಂದ್ರೆ ಈಗ ಇರಲಿ ಪ್ರಸ್ತುತ ಕೇಳು ಈ ರೀತಿಯಾಗಿ ದೀಕ್ಷಿತ ಅಂದ್ರೆ ಯಜ್ಞದಲ್ಲಿ ದೀಕ್ಷೆಯನ್ನು ಪಡೆದಿರ್ತಕ್ಕಂಥ ನನ್ನನ್ನು ಯಜಿಸುವನು ಅಪೇಕ್ಷಿಸುತ್ತಾ ಸ್ವರ್ಗ ಸುಖ, ನನಗೆ ಸ್ವರ್ಗ ಸುಖ ಅನುಭವಿಸಬೇಕು. ನನ್ನ ನಾವು ಸಹಜವಾಗಿ ಹೇಳಿದ್ದೀವಿ. ಹೆಂಗದ ಅಂದ್ರೆ ಮುಂಬೈದು ಅರ್ಥಾತ್ ಅಲ್ಲಿ ಒಂದು ಜೀವನ ಲೈಫ್ ಸ್ಟೈಲ್ ಅಥವಾ ಜೀವನದ ಒಂದು ಸ್ಟ್ಯಾಂಡರ್ಡ್ ಅದಕ್ಕಿಂತಲೂ ಪುಣೆದಿಲ್ಲದನ್ನು ಅದಕ್ಕಿಂತಲೂ ಬೇರೆ. ಪುಣೆಗಿಂತಲೂ ಮತ್ತೆ ಏನಪ್ಪಾ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವು ಇದ್ರದ್ದು ಬೇರೆ, ಅದಕ್ಕಿಂತಲೂ ಹೆಬ್ಬಳ್ಳಿ ಬೇರೆ. ಈಗ ನಾವು ಹೆಬ್ಬಳ್ಳಿಯಾಗಿ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಮನೆಗೆ ಹೋದ ಕೂಡಲೇ 10, 15, 20, 25 ಕೊಡ್ತಾರೆ. ಅಷ್ಟ ಬಹಳ ದೊಡ್ಡ ಕೊಡ ಒಂದು 100 ರೂಪಾಯಿ ಕೊಡ್ತಾರೆ. ಅದು ನಾವು ಹುಬ್ಬಳ್ಳಿ ಧಾರವಾಡದಾಗ ಹೋದ್ರೆ ಅವ್ರು 500, 1000 ಕೊಡ್ತಾರೆ. ಆಮೇಲೆ ಅದಕ್ಕಿಂತ ಪುಣೆದಾಗ ಹೋದ್ವಿ ಅಂದ್ರೆ ಅವ್ರು 5,000, 10,000 ಕೊಡ್ಬಹುದು ಅಥವಾ 1,000, 5,000 ಕೊಡ್ಬೋದು. ಮುಂಬೈಗೆ ಹೋದ್ವಿ ಅಂದ್ರೆ ಅವ್ರೇನು ಸಹಜ 50,000 ರೂಪಾಯಿ ಚೆಕ್ ತಂದ್ಕೊಡ್ತಾರೆ. ಅರ್ಥಾತ್ ಏನು ಅಂದ್ರೆ ಅವ್ರದ್ದು ಅಲ್ಲಿದೊಂದು ಸ್ಟ್ಯಾಂಡರ್ಡನ್ನೇ ಇರ್ತದೆ. ಅಷ್ಟು ಸಣ್ಣದೊಂದು 5,000, 1,000, 2,000 ಅವ್ರಿಗೆ ಲೆಕ್ಕನೇ ಇರ್ಬೋದು. ಹೆಂಗೋ ಹಂಗಿರ್ತಂದ್ರೆ ಆ ಸ್ವರ್ಗದೊಳಗಿನ ಒಂದು ಸುಖದ ಕಲ್ಪನಾ ಏನದನು ಜ್ಞಾನೇಶ್ವರ ಮಹಾರಾಜರೇ ಮಾಡ್ಬೇಕಾರೆ. ಅಪ್ರಾಪ್ತನು ನಾನು ಈ ರೀತಿಯಾಗಿ ಪಾಪರೂಪ ಪುಣ್ಯದಿಂದಾಗಿ ಉತ್ಸಾಹದಿಂದ ಪಡೆದದ್ದರಿಂದಾಗಿ ಸ್ವರ್ಗಕ್ಕೆ ಬರುವರು. ಅರ್ಥಾತ್ ಇದನ್ನೆಲ್ಲ ನಾನು ಪಡ್ಕೊಂಡಿಲ್ಲ,
ನಾನು ಈ ರೀತಿಯಾಗಿ ಪಾಪ ರೂಪ ಪುಣ್ಯದಿಂದಾಗಿ, ಅರ್ಥಾತ್ ಏನು ಪುಣ್ಯ ಎಂಥದಪ್ಪ ಅಂದ್ರೆ ಪಾಪ ರೂಪವಾದ ಪುಣ್ಯ. ಈ ಅರ್ಥಾತ್ ಏನು ಅಂತಂದ್ರೆ ಈ ಪುಣ್ಯದಿಂದ ನಾನು ಸುಖ ಅನುಭವಿಸಬೇಕು ಅನ್ನುವಂತ ಉದ್ದೇಶದಿಂದ ಮಾಡಿರೋ ಪುಣ್ಯ ಏನದನೋ ಅದು ಪಾಪನೇ. ಪುಣ್ಯಮಪಿ ಪಾಪ ಇವ ಶಂಕರಾಚಾರ್ಯರು ಬರೀತಾರೆ. ಯಾಕಂದ್ರೆ ಕೊನೆ ನಮ್ಮ ದುಃಖಕ್ಕೆ ಆಗ್ತಕ್ಕಂಥದ್ದು. ಉತ್ಸಾಹದಿಂದ ಪಡೆದದ್ದರಿಂದಾಗಿ ಸ್ವರ್ಗಕ್ಕೆ ಬರುವುದು ಎಷ್ಟು ಉತ್ಸಾಹ ಇರ್ತದೆ. ಏನ್ ಚಂದ ಮಡಿ ಉಟ್ಕೊಂಡಿರ್ತಾರೆ, ಏನ್ ಹೋಗ್ಬಿಟ್ಟು ನಿಂತಿರ್ತಾರೆ, ಏನು ವಸೋರ್ಧಾರ ಹಾಕ್ತಿರ್ತಾರೆ, ಅರ್ಥಾತ್ ಏನು ಉತ್ಸಾಹ ಇರ್ತದೆ ಅವ್ರಿಗೆ. ಅದೇ ರೀತಿಯಾಗಿ ಅವ್ರ ಮನೆಯವರು ಸಹಿತ ಎಷ್ಟು ಚಂದ ಇದನ್ನ ಮಾಡ್ಕೊಂಡಿರ್ತಾರೆ, ಮುಗುಳ್ಯಾಗ ನತ್ತಿಟ್ಕೊಂಡಿರ್ತಾರೆ, ಕೈ ತುಂಬ ಬಳಿ ಅದೇನು ಭಾರಿ ಉತ್ಸಾಹದಿಂದ ಮಾಡಿ ಮತ್ತೆ ಅಲ್ಲಿ ಹೋಗಿ ಸ್ವರ್ಗ ಸುಖ ಪಡ್ಕೊಳ್ಳಿ ಪ್ರಯತ್ನ ಮಾಡ್ತಿರ್ತಾರೆ. ಅಲ್ಲಿ ಏನದ ಅಂದ್ರ ಅಮರತ್ವದಲ್ಲಿ ಸಿಂಹಾಸನ. ಸಿಂಹಾಸನ ಅಂದ್ರೆ ಎಂಥದ್ದಂದ್ರೆ ಅಮರತ್ವ, ದೀರ್ಘಾಯುಷ್ಯ ಅನ್ನುವಂಥದ್ದು. ಐರಾವತದಂಥ ವಾಹನ. ಐರಾವತಕ್ಕೆ ಏಳು ಸ್ವಂಡಿದ್ರು. 7 ಸ್ವಂಡಿದ್ರು. 5 ಸ್ವಂಡಿ. 5 ಸ್ವಂಡಿ ಆನಿ ಅದ ವಾಹನ ಅಲ್ಲೇ, ಅದ್ರ ಮೇಲೆ ಕೂತ ಅಡ್ಡಾಡೋದಲ್ಲಿ. ಅಂದ್ರೆ ಇಲ್ಲೆಲ್ಲ ಏನಪ್ಪಾ ಅಂದ್ರೆ ಅವರು ಮರ್ಸಿಡೆಸ್ ಕಾರ್ ಇದ್ದಂಗ. ಸ್ವರ್ಗದೊಳಗಿನ ಐರಾವತ ಅಂದ್ರೆ ಇಲ್ಲಿ ಭೂಲೋಕದೊಳಗಿನ ಮರ್ಸಿಡೆಸ್ ಕಾರ್ ಇದ್ದಂಗ. ನಮಗೂ ಅವರು ಸೀತಾರಾಮ್ ಶೆಟ್ಟರ್ ಪಾಪ ಎಷ್ಟು ಇದರಲ್ಲಿ ಕಲಿಸ್ಕೊಡ್ತಿದ್ರು ಮರ್ಸಿಡೆಸ್ ಕಾರು. ಅಗ್ದಿ ನಾವು ಐರಾವತ ಕೂತು ಹೋಗ್ತಿದ್ದೀವಿ. ರಾಜಧಾನಿ ಭುವನ ಅಮರಾವತಿ. ಊರು ಯಾವ್ದಪ್ಪ ಅಂದ್ರೆ ಅಮರಾವತಿನ ಊರ. ಅಲ್ಲಿ ಮಹಾಸಿದ್ಧಿಯ ಭಂಡಾರ, ಅಮೃತದ ಕೋಠಾಗಾರ, ಕಾಮಧೇನು ಮಂದಿಗಳ ಸಂಚಾರ. ಆ ಸ್ವರ್ಗದಲ್ಲಿ ಅಲ್ಲಿ ಏನೇನವ ಅಂತಂದ್ರೆ ಮಹಾಸಿದ್ಧಿಯ ಭಂಡಾರ, ಅನೇಕ ಪ್ರಕಾರವಾಗಿರ್ತಕ್ಕಂಥ ಸಿದ್ಧಿಗಳ ಭಂಡಾರ. ಅಮೃತದ ಕೋಠಾಗಾರ, ಅಮೃತದ ಕೋಠೆ ಅರ್ಥಾತ್ ಕೋಠಿ. ಅಲ್ಲೇನು ಅಂದ್ರೆ ಎಲ್ಲಿ ಬೇಕಲ್ಲಿ ಏನವ ಅಂದ್ರೆ ಅಮೃತದ ಕೋಠಿಗಳವ. ಕಾಮಧೇನು ಮಂದಿಗಳ ಸಂಚಾರ. ಕಾಮಧೇನುಗಳು ಹಿಂಡು ಕಟ್ಟಿಕೊಂಡು ಅಡ್ಡಾಡ್ತಿರ್ತಾರೆ. ದೇವತೆಗಳಿಂದಲೇ ನಡೆಯುವುದು ಸೇವೆಯು. ಅಲ್ಲಿ ದೇವತೆಗಳೇ ನಮ್ಮ ಸೇವಾ ಮಾಡ್ತದೆ. ಅನೇಕ ಚಿಂತಾಮಣಿಗಳ ಭೂಮಿಯು. ಅಲ್ಲಿ ಅನೇಕ ಚಿಂತಾಮಣಿಗಳು ಏನವ ಅಂದ್ರೆ ಆ ಭೂಮಿಯು ತುಂಬಾ, ಅರ್ಥಾತ್ ಈಗ ಹೆಂಗ ನಾವು ಏನಂತೀವಿ ಮರುಸ್ಥಳ ಅಂತೀವಿ, ಅಲ್ಲ ಕಲ್ಲನ್ನ ಹೆಂಗಿರ್ತಾವ ನಾವು ಹಂಗೆ ಇಲ್ಲಿ ನೋಡಿದಲ್ಲಿ ಏನೋ ಚಿಂತಾಮಣಿಗಳು ಬಿದ್ದಾವೆ. ವಿನೋದ ವಾಟಿಕೆಯು ಕಲ್ಪವೃಕ್ಷಗಳ. ಅರ್ಥಾತ್ ಏನಪ್ಪಾ ಅಂದ್ರೆ ನಾವು ಅಡ್ಡಾಡ್ಲಿಕ್ಕೆ ಪಾರ್ಕು ಅದು ಇರ್ತಾವಲ್ಲ, ಹೆಂಗ ಪಾರ್ಕು ಗಿರ್ಕು ವಿನೋದ ವಾಟಿಕೆಗಳು ಅಂದ್ರೆ ಆನಂದದಿಂದ ಅಡ್ಡಾಡ್ಲಿಕ್ಕೆ ಏನೋ ಒಂದು ವಾಟಿಕೆಗಳು, ತೋಟಗಳು, ಬಗೀಚೆಗಳು ಇರ್ತಾವ. ಅವು ಯಾವುವು ಅಂದ್ರೆ ಅರ್ಥಾತ್ ಅಲ್ಲಿ ಕಲ್ಪವೃಕ್ಷಗಳಂತ ತೋಟ. ಅಲ್ಲಿ ಕಲ್ಪವೃಕ್ಷಗಳ ತೋಟದಾಗ ಹೋಗಿ ಕೂತು ಆ ವೃಕ್ಷಗಳ ಕೆಳಗೆ ಕೂತು ಮನುಷ್ಯನಾಗ ಏನಾರೇ ಅಂದ್ಕೊಂಡು ಅದು ಪ್ರಾಪ್ತ ಆಗಿಬಿಡ್ತದೆ. ಒಂದು ಗಿಡಕ್ಕೆ ಅರ್ಥಾತ್ ರಣ ಬಿಸಿಲು ಹೊಂಟಿದ್ದ ದಾರ್ಯಾಗ ರೋಡ್ ಮೇಲೆ ಅಷ್ಟೊತ್ತಿಗೆ ಎಲ್ಲರೂ ಒಂದು ಗಿಡ ಸಿಕ್ಕರೆ ಅದ್ರ ಕೆಳಗೆ ಒಂದು ತಾಸು ಕೂತು ಹೋಗ್ಬೇಕಪ್ಪ ಅಂತ ಅನಿಸಿದ್ದು. ಮುಂದೆ ಹೋಗ್ಬೇಕು ಒಂದು ದೊಡ್ಡದೊಂದು ಗಿಡ ಇತ್ತು. ಅದ್ರ ಕೆಳಗೆ ಕೂತ್ಕೊಳ್ಳಿ ಸಹಜವಾಗಿ ಏನ್ ಅನಿಸ್ತು, ಎಷ್ಟರ ಬಿಸಿಲದಪ್ಪ ಈಗ, ಎಷ್ಟು ನೀರಡಿಕೆ ಆಗ್ಯದ. ಒಂದ್ ತಪ್ಪಿ ನೀರು ಸಿಕ್ಕರೆ ಎಷ್ಟು ಚಲೋ ಆಗ್ತಿತ್ತಲ್ಲ ಅಂತ. ತಂಪ ನೀರು ಸಿಕ್ಕರ ಅಂತಂದು ಹೀಗೆ ನೋಡಕ ಇಲ್ಲೊಂದು ತಂಬಿ ಇತ್ತು. ತಂಬಿ ತುಂಬಾ ನೀರಿತ್ತು. ಯಾಕೋ ಇಟ್ಟಾಲಿಲ್ಲ ಅಂತ ಗಟ್ಟಿ ಕುಡಿದು ಆರಾಮ ಅನಿಸ್ತು. ಮುಂದೊಂದು ಸ್ವಲ್ಪ ಕೂತಿ ಒಂದು 15-20 ನಿಮಿಷ ಕೂತ ಆಮೇಲೆ ಅನಿಸ್ತು ಏನೊಂದು ಊಟ ಒಂದು ಆಗಿಬಿಡುತ್ತೆ ಇಲ್ಲಿ ಬಹಳ ಮಸ್ತ್ ಆಗ್ತದ ಅನ್ನೋದು ಕಡೆ ಇತ್ತ ನೋಡ್ಕೊಂಡು ಒಂದು ತಾಟ್ ಬಡಿಸೇ ಇಟ್ಟಿದ್ದಲ್ಲಿ. ಒಳ್ಳೆ ಅಡ್ಡಿ ಏನು ಪಕ್ವಾನ್ ತಾಟ್ ಬಡಿಸಿಟ್ಟಿತ್ತು. ಒಳ್ಳೆ ಇದನ್ನ ಮಾಡ್ಕೊಂಡು ಊಟ ಮಾಡಿದ್ಕೊಳ್ಳಿ ಏನಿಲ್ಲ. ಈಗ ನಿದ್ದಿಲು ಬಂತೀಗ ಒಂದು ಹಾಸಿಗೆ ಬಿಟ್ರೆ ಎಷ್ಟು ಚಲೋ ಅನಿಸ್ತಿತ್ತು. ಹಿಂಗ ಹೊಳೆ ನೋಡೋಕೆ ನಾವು ಹಾಸಿಗೆನೂ ತಯಾರು ಹೋಮ್ ಗಾದಿ. ಆಮೇಲೆ ಇಷ್ಟತ್ತು ಒಂದು ಕೂಟ ಎತ್ತರ ಗಾದಿ ತಯಾರಾಗಿತ್ತು. ಮಲ್ಕೊಂಡು ಎದ್ದು ಕೂಡ ಅವ್ನಿಗೆ ಆಶ್ಚರ್ಯ. ಈ ನೀರಿತ್ತು, ಊಟಿತ್ತು, ಹಾಸಿಗಿತ್ತು. ಇಲ್ಲಿ ದೆವ್ವು ಎಲ್ಲ ಏನಂತ ದೆವ್ವು ಬಂದು ನಿಂತ ಕೂಡಲೇ ಗಾಬರಿಯಾಗಿ ತಿಂತಂದ್ರೆ ಏನ್ ಮಾಡಿಪ್ಪ ಇದು ಅನ್ನೋದಕ್ಕೆ ತಿಂದ ಬಿಡ್ತದೆ. ಅರ್ಥಾತ್ ಅದೇನ್ ಗಿಡ ಇತ್ತು ಅಂದ್ರೆ ಕಲ್ಪವೃಕ್ಷ ಇತ್ತಂತೆ.
ಆದ್ರಿಂದ ಸದ್ಗುರುಗಳು ಅಂದ್ರೆ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿಯ ಒಂದು ಉಪಮೆಯನ್ನು ಸದ್ಗುರುಗಳಿಗೆ ಕೊಡಬೇಕು ಅಂದ್ರೆ ಶಕ್ಯನೇ ಇಲ್ಲ. ಸದ್ಗುರುಗಳು ಏನ್ ಮಾಡ್ತಾರೆ, ಕಲ್ಪವೃಕ್ಷ ಏನ್ ಮಾಡ್ತಾರೆ, ನಾವು ಕಲ್ಪನೆ ಮಾಡಿದ್ದನ್ನು ಕೊಡ್ತದೆ. ಚಿಂತಾಮಣಿ ಏನ್ ಮಾಡ್ತಾರೆ, ನಾವು ಚಿಂತಿಸಿದ್ದನ್ನು ಕೊಡ್ತದೆ. ಕಾಮಧೇನು ಏನ್ ಮಾಡ್ತಾರೆ, ನಮ್ಮ ಕಾಮನೆಗಳನ್ನು ಪೂರ್ಣ ಮಾಡ್ತದೆ. ಆದ್ರೆ ಸದ್ಗುರುಗಳು ಏನ್ ಮಾಡೋದಿಲ್ಲ ಅಂದ್ರೆ ಅದ್ರೊಳಗೆ ನಮ್ಮ ಹಿತ ಇದ್ದಿದ್ದಿಲ್ಲ ಅಂದ್ರೆ ಅದನ್ನು ಕೊಡೋದಿಲ್ಲ ಅವರು. ಅರ್ಥಾತ್ ಮಹಾರಾಜ್ ಹೇಳಿದ್ರೆ ಯಾರಾದ್ರೂ ಏನಾದ್ರು ನಾನು ಕೇಳಿದ್ರೆ ಅದ್ರೊಳಗೆ ಅವ್ರ ಹಿತ ಇತ್ತು ಕೊಡ್ತೀನಿ, ಅವ್ರ ಹಿತ ಇದ್ದಿದ್ದಿಲ್ಲ ಅಂದ್ರೆ ಅದನ್ನು ಕೊಡೋದಿಲ್ಲ. ಅವ್ರಿಗೆ ಬೇಜಾರಾಗ್ಬೋದು ಆದ್ರೂ ಕೊಡೋದಿಲ್ಲ. ಅವ್ರ ಸಿಟ್ಟಿಗೆ ಹೇಳ್ಬಹುದು ಆದ್ರೂ ಕೊಡೋದಿಲ್ಲ. ಅವ್ರು ನನ್ನ ದ್ವೇಷ ಮಾಡಬಹುದು ಆದ್ರೂ ಕೊಡೋದಿಲ್ಲ. ಅರ್ಥಾತ್ ನನ್ನ ದ್ವೇಷ ಮಾಡಿದ್ರು ಅಡ್ಡಿ ಇಲ್ಲ, ಆದ್ರೂ ನಾನು ಅವ್ರಿಗೆ ಎದ್ರೊಳಗೆ ಅವ್ರಿಗೆ ಹಿತ ಆಗಂಗಿಲ್ಲೋ ಅದನ್ನ ನಾನು ಕೊಡಂಗಿಲ್ಲ. ಮತ್ತೆ ಎದ್ರೊಳಗೆ ಹಿತ ಆಗ್ತಾ ಇದ್ದು ಅವ್ರಿಗೆ ಅದ್ರೊಳಗಿಂದ ಕಷ್ಟ ಆಗ್ತಿತ್ತಂದ್ರೆ ಅದನ್ನ ಕೊಡ್ತೀನಿ. ಅದ್ರೊಳಗೆ ನಿಜವಾಗಿಯೂ ಪಾರಮಾರ್ಥಿಕವಾಗಿ ಹಿತ ಆಗ್ತಾ ಇದ್ದು, ವ್ಯಾವಹಾರಿಕವಾಗಿ, ಪ್ರಾಪಂಚಿಕವಾಗಿ, ಶಾರೀರಿಕವಾಗಿ ಕಷ್ಟ ಆಗ್ತಾ ಇದ್ರು ಅದನ್ನ ನಾನು ಕೊಡ್ತೀನಿ. ಆದ್ರಿಂದ ಕಲ್ಪವೃಕ್ಷ ಕಾಮಧೇನುಗಳ ಇದು ಅವ್ರಿಗೆ ಏನಾಗಿಲ್ಲ ಅಂದ್ರೆ ಉಪಮೆ ಹೊಂದಂಗಿಲ್ಲ ಅಂತ. ಇಂಥ ಒಂದೇನು ಅಂದ್ರೆ ಗಂಧರ್ವರು, ಗಾನ ಮಾಡುವರು, ರಂಭೆಯಂಥವರು, ನರ್ತಿಸುವರು, ಊರ್ವಶಿ, ಪ್ರಮುಖ ಸ್ತ್ರೀಯರು, ವಿಲಾಸಿನಿಯರು. ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗಂಧರ್ವರು ಇದನ್ನ ಮಾಡ್ತಾರೆ, ಗಾನ ಮಾಡ್ತಾರೆ, ಗಾಯನ ಮಾಡ್ತಾರೆ. ರಂಭ, ಊರ್ವಶಿ, ತಿಲೋತ್ತಮ, ಮೇನಕಾ ಇವ್ರೇನು ಅಂದ್ರೆ ಪ್ರಸಿದ್ಧ ಇವರು ಯಾರು ಅಂದ್ರೆ ಈ ಅಪ್ಸರೆಯರು. ಇವರೆಲ್ಲ ಅಲ್ಲಿ ನರ್ತನೆ ಮಾಡ್ತಾರೆ. ಊರ್ವಶಿ, ಪ್ರಮುಖ ಸ್ತ್ರೀಯರು, ವಿಲಾಸಿನಿಯರು. ಮದನ ಶಯ್ಯಾಗ್ರಹದಲ್ಲಿ ಸೇವಿಸುವನು. ಆ ಪ್ರತ್ಯಕ್ಷ ಮದನನ ಬಂದು ಅರ್ಥಾತ್ ಏನು ಅಂದ್ರೆ ಬೆಡ್ರೂಮ್ನಾಗ ಅವನು ಸೇವಾ ಮಾಡ್ತಾನೆ. ಚಂದ್ರ ಥಳಿ ರಂಗವಲ್ಲಿ ಹಾಕುವನು. ಚಂದ್ರ ಏನ್ ಮಾಡ್ತಾನಪ್ಪ, ತನ್ನ ಬೆಳದಿಂಗಳಿಂದ ಥಳಿ ರಂಗವಲ್ಲಿ ಹಾಕ್ತಾನ. ಪವನಂಥ ವೇಗಗತಿಯುಳ್ಳ ದೂತನು ಸೇವೆಗಾಗಿ ಸಿದ್ಧನಿರುವನು. ಅಲ್ಲಿ ಏನಪ್ಪಾ ಏನಾದ್ರು ಯಾರ್ಯಾರು ಸುದ್ದಿ ಹೇಳಬೇಕಾಗಿತ್ತು, ಏನಾದ್ರು ಸಾಮಾನು ತರಿಸಬೇಕಾಗಿತ್ತು, ನಮ್ಮ ಕೋಠಿಗೆ ಹೋಗಿ ಒಂದು ಸಾಮಾನು ತಗೊಂಡ್ಬಾ ಅಂತ ಹೇಳಲಿಕ್ಕೆ, ತಮ್ಮ ಒಂದು ನಿವಾಸಗಳಿಂದ ಹೇಳಲಿಕ್ಕೆ ಅವಾಗ ಫೋನ್ ಇದ್ದಿದ್ದಿಲ್ಲ ಸ್ವರ್ಗದಾಗ. ಈಗ ಹೋಗಿದ್ರು ಗೊತ್ತಿಲ್ಲ, ಈಗ ಇರ್ಬೋದು ಅನಿಸ್ತದೆ. ಯಾಕಂದ್ರೆ ಫೋನ್ನವರ ಹೋಗ್ತಾರಲ್ಲ ಅರ್ಥಾತ್ ಏನು ಅಂದ್ರೆ ಆದ್ರಿಂದ ಅಲ್ಲಿ ಏನಿಲ್ಲ. ಪವನ್ ಏನ್ ಮಾಡ್ತಾನ ಅಂತಂದ್ರೆ ಗಾಳಿನೇ ಅಲ್ಲೇನ ದೂತ ಆಗಿ ಎಲ್ಲರ ಸುದ್ದಿಗಳನ್ನ ಮುಟ್ಟಿಸುವಂತ ಕೆಲಸವನ್ನ ಪವನ್ ಮಾಡ್ತಾನೆ. ಬೃಹಸ್ಪತಿ ಪ್ರಮುಖರು, ಸ್ವಸ್ತಿ ಶ್ರೀ ಹೇಳುವ ಬ್ರಾಹ್ಮಣರು, ಸಂಕ್ಷಿಪ್ತವಾಗಿ ಸಹಪಂಕ್ತಿಗಾಗಿ ಸುರಗಣರಿರುವರು. ಅಪಾರವಾಗಿ ಬೃಹಸ್ಪತಿ ಅಂಥವ್ರು ಏನ್ ಮಾಡ್ತಾರೆ ಅಂತಾರೆ ಸ್ವಸ್ತಿ ಅನ್ನುವಂಥದ್ದು, ಅರ್ಥಾತ್ ಸ್ವಸ್ತಿ ವಾಚನ ಮಾಡ್ತಕ್ಕಂಥವ್ರು. ಮತ್ತು ಸುರಗಣರು, ದೇವತೆಗಳ ಸಹಪಂಕ್ತಿ ಇರ್ತಾರೆ. ಲೋಕಪಾಲ ಸಮಾನರು ಇರುವರು. ಕುದುರೆ ಸವಾರರು, ಉಚ್ಚೈಶ್ರವ ಎಂಬ ಕುದುರೆಯಾದರೂ ಮುಂದೆ ನಡೆದಿರುವುದು. ಉಚ್ಚೈಶ್ರವ ಅನ್ನುವಂಥದ್ದು ಸ್ವರ್ಗದಲ್ಲಿರ್ತಕ್ಕಂಥ ಐರಾವತ ಅನ್ನುವ ಆನೆ, ಉಚ್ಚೈಶ್ರವ ಅನ್ನುವಂಥ ಕುದುರೆ, ಇವು ಸ್ವರ್ಗದಲ್ಲಿರ್ತಕ್ಕಂಥವುಗಳು. ಅವು ಮುಂದೆ ಹೋಗ್ತಿರ್ತಾರೆ ನಾವು ಹೋಗುವಾಗ. ಆದ್ರಿಂದ ಇಂಥ ಒಂದು ಸ್ವರ್ಗ ಸುಖವನ್ನು ಪಡ್ಕೊಂಡು ಬರಕ ಅವ್ರು ಎಷ್ಟು ಮುಂಚೆ ಅದಕ್ಕೆ ಡೆಪಾಸಿಟ್ ತುಂಬಿರ್ತಾರೋ ಸ್ವರ್ಗ ಸುಖಕ್ಕಾಗಿ, ಅದು ಮುಗಿದ ಕೂಡಲೇ ಮತ್ತೆ ಹೊರಗೋಗಿದ್ದಾರೆ. ಅರ್ಥ ಕೆಳಗೆ ಮುಗಿಸಿ ಬಿಡ್ತಾರೆ. ಏತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮತ್ತೆ ಲೋಕಂ ವಿಶಂತಿ. ಆ ಪುಣ್ಯ ಮುಗಿದ ಕೂಡಲೇ ಒಂದು ಸೆಕೆಂಡ್ ಇಟ್ಕೊಳ್ಳೋದು. ಅದೇನು 5 ಸ್ಟಾರ್ ಹೋಟೆಲ್ ಇದ್ದಂಗಪ್ಪ ನೋಡಿ. ಎಷ್ಟು ಅರ್ಥಾತ್ ಏನು ಅಂದ್ರೆ ಎಷ್ಟು ತುಂಬಿರ್ತೀವೋ ಅಷ್ಟು ಮುಗಿದ ಕೂಡಲೇ ಹೊರಗೆ ಹಾಕಿಬಿಡ್ತಾರೆ. ಹೆಂಗ್ ಹೊರಗೆ ಹಾಕ್ತಾರೆ ಅನ್ನೋದಕ್ಕೆ ಜ್ಞಾನೇಶ್ವರ ಮಹಾರಾಜರಿಗೆ ಎಂಥ ಉದಾಹರಣೆ ಹೇಳ್ತಾರೆ ಅಂದ್ರೆ, ವೇಶ್ಯ ಭೋಗದಲ್ಲಿ ಹಣ ಕಳೆದುಕೊಂಡನು, ಆಗ ಮುಕ್ತಗೊಳ್ಳಲು ಬಾಗಿಲನ್ನು, ಅದರಂತೆ ದೀಕ್ಷಿತರ ಲಜ್ಜಾಸ್ಪದವನ್ನು ಏನೆಂದು ಹೇಳುವುದು. ಈ ಯಜ್ಞ ಯಾಗಾದಿಗಳನ್ನು ಮಾಡಿ ಹೊರಗಕ್ಕೆ ಹೋಗಿರ್ತಕ್ಕಂಥವ್ರು ಅಲ್ಲಿ ನಮ್ಮ ಪುಣ್ಯ ಮುಗಿದ ಕೂಡಲೇ ನಮ್ಮನ್ನ ಹೆಂಗ್ ಅಲ್ಲಿಂದ ಚಂಡ ಕೆಳಗೆ ಹೋಗಿದ್ದಾರೆ ಅಂದ್ರೆ ಈ ವೇಶ್ಯಗಳ ಮನೆಗೆ ಹೋಗ್ತಿರ್ತಾರೆ. ವೇಶ್ಯಾಭೋಗ ಮಾಡ್ತಿರ್ತಾರೆ. ವೇಶ್ಯಾಗಮನ ಮಾಡ್ತಕ್ಕಂಥವ್ರು ಎಲ್ಲಿವರೆಗೂ ಅವರಿಂದ ದುಡ್ಡು ಬರ್ತಿರ್ತದನೋ
ಅಲ್ಲಿವರೆಗೂ ಆಕೆ ಏನ್ ಮಾಡ್ತಾಳೆ, ಮನೆ ಆದ್ರೆ ಆತಿಥ್ಯ ಮಾಡ್ತಾಳೆ. ಅರ್ಥಾತ್ ಏನು ತನ್ನ ಏನು ಎಲ್ಲಾ ದೃಷ್ಟಿಯಿಂದಲೂ ಅವನಿಗೆ ಸುಖ ಆಗ್ಬೇಕು ಅನ್ನುವಂತ ಒಂದು ಏನಂದ್ರೆ ಆಕೆ ದರ್ಪಣ ಇರ್ತದೆ. ಆದ್ರೆ ಕಿಶೆದಾಗಿನ ದುಡ್ಡು ಮುಗಿದ ಕೂಡಲೇ ಜ್ಞಾನೇಶ್ವರ ಮಹಾರಾಜ್ ಹೇಳ್ತಾರಲ್ಲ ಏನಂದ್ರೆ ಬಾಗ್ಲ ಸಹಿತ ಮುಟ್ಟಿ ನಡೆಯುತ್ತೆ. ಈ ರೀತಿಯಾಗಿರ್ತಕ್ಕಂಥ ಹೇಳಿದ ಕೂಡಲೇ ಜ್ಞಾನೇಶ್ವರ ಮಹಾರಾಜ ಹೇಳಿದ್ರು, ಹಿಂಗ ಹೋಗುದು ಬರುದು ಹೋಗುದು ಬರುದು ಹೋಗುದು ಬರುದು ಆಗಿ ಅರ್ಥಾತ್ ಏನು ಅಂದ್ರೆ ಯಾವಾಗ ಅವ್ರಿಗೆ ಸಾಕಾಗ್ತದನು, ಸಾಕಪ್ಪ ಇನ್ನು ಹೋಗುದು ಬರುದು ಆದ್ರೂ ನಾವು ಬಹಳ ದೊಡ್ಡ ತಪ್ಪು ಮಾಡ್ಲಿಕ್ಕತ್ತೀವಿ, ತಿರುಗಿ ಮರುಗಿ ಪ್ರಪಂಚದ ವಿಷಯ ಸುಖ ಅನುಭವಿಸ್ಲಿಕ್ಕೆ ನಾವು ದರ್ಪಣಿಸಕತ್ತೀವಿ. ಆದ್ರೆ ಇನ್ನು ಮುಂದೆ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಭಗವಂತಗೆ ಶರಣ ಹೋಗ್ಬೇಕು, ಅನನ್ಯವಾಗಿ ಅವನಿಗೆ ಶರಣ ಹೋಗಿ ನಾವು ಅವನ ಅರ್ಥಾತ್ ಏನು ಅವನನ್ನ ಅವನು ಉಪಾಸನೆ ಮಾಡಬೇಕು, ಆರಾಧನೆ ಮಾಡಬೇಕು, ಭಕ್ತಿ ಮಾಡಬೇಕು, ಪೂಜಾ ಮಾಡಬೇಕು, ಪಾಠ ಪಾರಾಯಣಗಳನ್ನು ಮಾಡಬೇಕು, ಉಪವಾಸ ತಪಾಸ ಮಾಡಬೇಕು, ವ್ರತ ವೈಕಲ್ಯಗಳನ್ನು ಮಾಡಬೇಕು, ತೀರ್ಥಾಟನೆ ಮಾಡಬೇಕು. ಅವನನ್ನು ಉದ್ದೇಶಿಸಿ ನಿರಂತರವಾಗಿ ಏನಾದರೂ ಮಾಡಬೇಕು ಅಂದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಹಿತ ಆಗ್ತದೆ ಅನ್ನೋದನ್ನ ಅನನ್ಯ ಚಿಂತೆಯಂತೋ ಮಾಂ ಈ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಈ ರೀತಿಯಾಗಿ ಯಾರು ಜಗತ್ತಿನ ಎಲ್ಲಾ ಆಶೆಗಳನ್ನು ಬಿಟ್ಟು ಎಲ್ಲಾ ಭರವಸೆಗಳನ್ನು ಬಿಟ್ಟು ಇದನ್ನು ದೊಡ್ಡ ಕಠಿಣ ನೋಡ್ರಿ. ಅರ್ಥಾತ್ ಏನು ಅಂದ್ರೆ ಜಗತ್ತಿನ ಆಶಾನು ಬಿಡ್ಬೋದು, ಭರವಸೆ ಬಿಡೋದು ಕಠಿಣ. ನನಗೆ ಅವ್ರ ಆಧಾರದಲ್ಲಿ ನಮ್ಗೆ ಇವ್ರಿದ್ದಾರೆ, ನಮ್ಗೆ ಅವ್ರಿದ್ದಾರೆ, ನಮ್ಮ ಮಂತ್ರಿಗಳ ಪರಿಚಯ ಅದ, ನಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳ ಪರಿಚಯ ಅದೇ. ಏನ್ರಿ ಸದ್ಯ ಬೇಕಾದ್ರೆ 10 ಲಕ್ಷ ರೂಪಾಯಿ ಬೇಕಂದ್ರು ನಮ್ಗ ಫೋನ್ ಹೊಡೆದ್ರೆ ಕೊಡೋರಿದ್ದಾರೆ ನಮ್ಗ ಅಂತ ಅನ್ನೋದ್ರ ಅರ್ಥ ಏನು ಅಂದ್ರೆ ಅಂಥವ್ರ ಆಧಾರದ ಭಾವನಾ ನಮ್ಗೆ ಇರೋದೇನದನ್ನು ಅದು ಏನಲ್ಲ ಅಂದ್ರೆ ಭಗವಂತನ ಬೇಕು ಅನ್ನೋವರಿಗೆ ಅದು ಸಹಿತ ಏನದಂದ್ರೆ ಆತಂಕ ಅಡ್ಡಿ ಆಗಿರ್ತಕ್ಕಂಥ ಜಗತ್ತಿನ ಎಲ್ಲಾ ಒಂದು ಆಶೆಗಳನ್ನು ಬಿಟ್ಟು ದ್ರೌಪದಿ ಎಲ್ಲಿವರೆಗೂ ಸಭಾದಲ್ಲಿ ಮುಂಚೆ ಆಕೆ ಏನ್ ಮಾಡಿದ್ರು, ಭೀಷ್ಮಾಚಾರ್ಯ ಮುಂದೆ ನಿಂತು ಹೇಳಿದ್ರು, ನಿಮ್ಮ ಕುಲವಧು ಇಟ್ಟಿಲ್ಲ, ನನ್ನ ಮರ್ಯಾದೆಯನ್ನು ಕಾಯುವಂತಹದ್ದು ನಿಮ್ದು ಕರ್ತವ್ಯದ. ನೀವೇನಿದ್ದೀರಿ ಅಂದ್ರೆ ಇಡೀ ಮಂಥನಕ್ಕನ ಹಿರಿಯರು, ಆದ್ರಿಂದ ಪಿತಾಮಹರಾಗಿರ್ತಕ್ಕಂಥ ನೀವು ನನ್ನನ್ನು ಈ ದುಷ್ಟರು ಮಾಡ್ತಕ್ಕಂಥ ಈ ಅಪಮಾನದ ಪ್ರಸಂಗದಿಂದ ಸಂರಕ್ಷಣೆ ಮಾಡ್ರಿ ಅಂದ್ರೆ ಭೀಷ್ಮಾಚಾರ್ಯ ಮಾತಾಡ್ಲಿಕ್ಕಾಗಲ್ಲ. ದ್ರೋಣಾಚಾರ್ಯ ಹೇಳಿದ್ರು, ಅವ್ರಿಗೂ ಮಾತಾಡ್ಲಿಕ್ಕಾಗಲ್ಲ. ಧೃತರಾಷ್ಟ್ರ ಹೇಳಿದ್ರು, ಮುಂಚೆ ಧೃತರಾಷ್ಟ್ರ ಹೇಳಿದ್ರು. ಧೃತರಾಷ್ಟ್ರನು ಸುಮ್ಮನೆ ಕೂತ್ಕೊಂಡಿದ್ದ, ಅವನು ಹೊರಗೂ ಕುರುಡ ಒಳಗೂ ಕುರುಡ ಅಂತ ಹೇಳ್ತಾರೆ. ಒಳಗಿನಿಂದಲೂ ಮೋಹದಿಂದ ಅರ್ಥಾತ್ ಪುತ್ರ ಸ್ನೇಹ ಮೋಹಿತ, ಪುತ್ರನ ಒಂದು ದುರ್ಯೋಧನ ಆಗಿರ್ತಕ್ಕಂಥ ಒಂದು ಪ್ರೇಮದಿಂದ ಅವನು ಮೋಹಿತ ಆಗಿರ್ತಿದ್ದ. ಅವನಿಗೇನಿಲ್ಲ ಅಂದ್ರೆ ಏನೇನೋ ತಿಳುವಳಿಕೆನ ಇದ್ದಿದ್ದಿಲ್ಲ. ಆಮೇಲೆ ಅವನಿಗೂ ಶಕ್ಯ ಆಗಲಿಲ್ಲ, ಭೀಷ್ಮಾಚಾರ್ಯಗೂ ಶಕ್ಯ ಆಗಲಿಲ್ಲ. ಅವಾಕಿಗೂ ಅವನು ಬಾಯಿ ಬಿಟ್ಟು ನಾನು ಸಂರಕ್ಷಣೆ ಮಾಡ್ತೀನಿ ಅನ್ನುವಂತಹದ್ದು ಶಕ್ಯ. ದ್ರೋಣಾಚಾರ್ಯಗೂ ಆಗಲಿಲ್ಲ, ಕೃಪಾಚಾರ್ಯ ಪ್ರಶ್ನೆ ಇಲ್ಲ. ಪಾಪ ಅವನೇನು ಸುಮ್ಮನೆ ಪುರೋಹಿತರು ಯಜಮಾನ ಏನಂತ ಅವರು ಹೂ ಅನ್ಕೋತ ಹೋದವರು. ಆದ್ರಿಂದ ಕೊನೆಗೆ ಆಕಿ 5 ಮಂದಿ ಪಾಂಡವರಿಗೆ ಹೇಳಿದ್ರು, ನೀವಾದರೂ ಸಂರಕ್ಷಣೆ ಮಾಡಲಿಲ್ಲ, ಅವರು ಮಾಡಿ. ಅವಾಗ ಆಕಿ ಅನಿಸ್ತು, ಛೇ ಇನ್ನ ನಾನು ಯಾರು ಇಲ್ಲಿ ಜಗತ್ತಿನೊಳಗ ಅರ್ಥಾತ್ ಏನು ಅಂದ್ರೆ ಯಶ್ಯಾನುಗ್ರಹ ಇಚ್ಛಾಮಿ ತಸ್ಯ ಸರ್ವಂ ಹರಾಮಿ. ಯಾರು ನಾನು ಅನುಗ್ರಹ ಮಾಡ್ಬೇಕಂತ ಮಾಡ್ತೀನೋ ಅವನಿಗೆ ಜಗತ್ತಿನ ಎಲ್ಲಾ ಭರವಸೆಯಿಂದ ಅವನನ್ನು ದೂರ ಮಾಡ್ತೀನಿ. ಇನ್ನು ಅವನಿಗೆ ಏನ್ ಅನಿಸ್ತಂದ್ರೆ ಯಾರ್ಯಾರು ನನಗಿಲ್ಲಪ್ಪ, ಇನ್ನ ನೋಬಡಿ ಇಸ್ ಮೈನ್ ಅಂದಾಗ ಓನ್ಲಿ ಸದ್ಗುರು ಇಸ್ ಮೈನ್. ಅವಾಗ ಭಗವಂತ ಅಥವಾ ಸದ್ಗುರು ಒಬ್ಬರೇ ಇದ್ದಾರೆ ನನಗೆ ಅನ್ನುವಂಥ ಭಾವ ನಿನ್ನ ಶಶಿನೂ ಹೇಳ್ಕತ್ತಿದ್ದ ಒಳ್ಳೆ ಬದಲಾಕೊಂಡು. ಅರ್ಥಾತ್ ಏನು ಅಂದ್ರೆ ನನಗೆ ನಿಮ್ಮನ್ನು ಒಬ್ಬರನ್ನು ಬಿಟ್ರೆ ಜಗತ್ತಿನೊಳಗೆ ಯಾರ್ಯಾರು ಇಲ್ಲ ಅಂದ್ಕೊಂಡಲ್ಲಿ ಕತ್ತಿದ್ದ. ಅರ್ಥಾತ್ ಏನು ಅಂತಂದ್ರೆ ಹಂಗ ಅನ್ನಿಸ್ಬೇಕು. ನಾವು ಜಗತ್ತಿನ ಆಧಾರಗಳೆಲ್ಲ ಅಷ್ಟರ ಪೂರ್ತಿಗೆ ಇರ್ತಕ್ಕಂಥವ್ರು. ಹಿಂದಿನ ಜನ್ಮದವ್ರು ತಂದೆ ತಾಯಿ ಇದ್ರು, ಅವ್ರ ಹೊಟ್ಟಿಲೆ ಹುಟ್ಟಿ ಬಂದ್ವಿ, ದೊಡ್ಡವರಾದ್ವಿ, ಹೆಂಡತಿ ಮಕ್ಕಳು ಇದ್ರು, ಮತ್ತ ಅವ್ರನ್ನೆಲ್ಲ ಬಿಟ್ಟು ಮತ್ತೆ ಈ ಜನ್ಮಕ್ಕೆ ಬಂದ್ವಿ. ಅದ್ರ ಹಿಂದಿನ ಜನ್ಮನು ಹಿಂಗ, ಅದ್ರ ಹಿಂದಿನ ಜನ್ಮನು ಹಿಂಗ. ಮುಖ್ಯವಾಗಿ ಏನು ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ನಿಷ್ಠ ನಾವು ಇಟ್ಕೊಂಡು ಅನನ್ಯವಾಗಿ ಅದಕ್ಕೆ ಶರಣ ಹೋದ್ರೆ ಅರ್ಥಾತ್ ಇನ್ನು ದ್ರೌಪದಿ ಯಾವಾಗ ಆಕಿ ಇನ್ನೂ ಒಂದು ಮತ್ತೆ ಭಗವಂತ ಅಲ್ಲೇ ಬಂದು ನಿಂತಿದ್ದ. ಆದ್ರೆ ಆಕಿ ತನ್ನ ಕೈಲಿನ ತನ್ನ ನೀರಿಗೆ ಗಟ್ಟೆ ಹಿಡ್ಕೊಂಡಿದ್ದು. ಅವಾಗ ದುಶ್ಯಾಸನ ಆಕಿ ಕೈ ಜಗ್ಗಲಿಕತ್ತಿದ್ದ, ಆಕಿ ಗಟ್ಟೆ ಹಿಡ್ಕೊಂಡಿದ್ಲು. ಕೃಷ್ಣಂದ ಇನ್ನೂ ಈಕಿದ ಏನಾಗಿಲ್ಲ ಅಂದ್ರ
ನನ್ನ ಮೇಲೆ ಭರವಸೆ ಇಲ್ಲ ಅಂತ ಅನ್ಕೊಂಡು ಕೊನೆಗೆ ಯಾವಾಗ ಅನಿಸ್ತೀವಿ ನನ್ನ ಶಕ್ತಿ ಮೇಲೆ ಭರವಸೆನೂ ಇರೋದು ನನಗೆ ಸಾಕಾಗುವುದಿಲ್ಲ ಅನ್ನಿಸಿ ಎರಡೂ ಕೈ ಮ್ಯಾಲೆತ್ತಿ ಯಾವಾಗ ಹೇ ಕೃಷ್ಣ ಹೇ ಮುಕುಂದ ಹೇ ನಾರಾಯಣ ಹೇ ಗರುಡಧ್ವಜ ಅಂತ ಅಂದ ಕೂಡಲೇ ಕೃಷ್ಣ ಅಕ್ಷಯ ವಸ್ತ್ರಗಳನ್ನು ಪಟ್ಟು ನೋಡಿ. ಅರ್ಥಾತ್ ಏನು ಅಂತಂದ್ರೆ ನಾವು ಅನನ್ಯವಾಗಿ ಶರಣ ಹೋಗುವುದಿಲ್ಲ. ನಮ್ಮ ಪ್ರಪಂಚದ್ದು ಅರ್ಥಾತ್ ಮಾನ ಮರ್ಯಾದೆ ಬೇಕು, ಪ್ರತಿಷ್ಠಾ ಬೇಕು, ಮತ್ತು ನಮಗೇನದಂದ್ರೆ ಜನರು ವಾಹವ ಅನ್ನೋ ಹಂಗಾಗಬೇಕು. ಜನರು ಮಿಥ್ಯಾಭೂತವಾಗಿರ್ತಕ್ಕಂಥ ಪ್ರೇಮ ಬೇಕು ನಮಗೆ. ಅದ್ರೊಳಗೆ ಏನೇನು ಆಗ್ತಿಲ್ಲ. ಜಗತ್ತಿನ ಪ್ರೇಮದಲ್ಲೇ ನಾವು ತಿಳ್ಕೊಂಡಿವಿ ಅಷ್ಟ. ಆಗಿನ ಪೂರ್ತಿಗೆ ಅದೇನದ ಅಂತಂದ್ರೆ ಅಗದಿ ಒಳಗೆ ಮೊದಲು ಅನ್ನಿಸ್ತದೆ. ಆದ್ರೆ ಮುಂದೆ ಅದು ಯಾವ ಕ್ಷಣ ಮುಂದೆ ಏನಾಗ್ತದೆ ನಿಧಾನವಾಗಿ ಅದು ಕಡಿಮೆ ಹಾಕೊಟ್ಟು ಹೋಗಿ ಕೊನೆಗೆ ಏನಂದ್ರೆ ಆ ಪ್ರೇಮನೂ ಸಹಿತ ದುಃಖಕ್ಕನೇ ಕಾರಣ ಆಗುವಂತಹದ್ದು. ಜಗತ್ತಿನ ಪ್ರೇಮ, ಸ್ವಜನರ ಪ್ರೇಮ, ಬಂಧು ಬಾಂಧವರ ಪ್ರೇಮ, ಆತ್ಮೀಯರು, ಮಿತ್ರರು, ಎಲ್ಲರೂ ನಮ್ದೇನು ನಮ್ಮ ಭರವಸೆ ಇರ್ತದ, ಪ್ರೇಮ ಇರ್ತದ, ಅವು ಯಾವೂ ನಮ್ಮ ನಿಜವಾಗಿಯೂ ಅಂತಕಾಲ ಅಷ್ಟ ಅಲ್ರಿ. ಅರ್ಥಾತ್ ಮುಂದೆ ಯಾವ್ದೋ ಒಂದು ಅವ್ರ ಮನುಷ್ಯನ ವಿರುದ್ಧ ಆಗಿಬಿಟ್ರೆ ಸಾಕು, ಪ್ರೇಮ ಗೀಮ ಏನೇನೂ ಇಲ್ಲ. ನಾವು ನೋಡ್ತೀವಿ ಇವತ್ತು ಐ ಲವ್ ಯು ಅಂತಾರೆ, ನಾಳೆ ಮಾಡೋದು ಐ ಹೇಟ್ ಯು ಅಂತಾರೆ. ಇವತ್ತು ಪ್ರೇಮ ಮಾಡ್ತೀವಿ ಅಂತಾರೆ, ನಾಳೆ ದ್ವೇಷ ಮಾಡ್ತೀವಿ ಅಂತ. ಇದ್ದ ಸ್ವಭಾವನೇ ಇದೆ. ಆದ್ದರಿಂದ ಎಲ್ಲವನ್ನೂ ಬಿಟ್ಟು ಅನನ್ಯವಾಗಿ ನಾವು ಸದ್ಗುರುಗಳಿಗೆ ಹೋಗ್ಬೇಕು. ನಿನ್ನೆ ಮೊನ್ನೆ ಪುಣ್ಯತಿಥಿ ದಿವಸ ನಮಗೆ ಹಂಗ ಅನ್ನಿಸ್ತು. ಏನು ಅಂದ್ರೆ ಇನ್ನೇ ಪ್ರಪಂಚದೊಳಗೆ ನಾವು ಸದ್ಗುರುಗಳ ಹೊರತಾಗಿ ಯಾರ ಕಡೆಗಾದ್ರೂ ಒಂದೇನು ಅಂದ್ರೆ ಆಧಾರದ ಭಾವನೆ ಹೊಂದಿದರೆ ನಮ್ಮ ಪರಿಣಾಮದಲ್ಲಿ ದುಃಖವನ್ನೇ ಅನುಭವಿಸಬೇಕಾಗಿ ಬರ್ತದೆ. ಯಾರೂ ಏನಾಗ್ತಕ್ಕಂಥದ್ದು ಅಂದ್ರೆ ಕೊನೆವರೆಗೂ ಬರ್ತಕ್ಕಂಥಲ್ಲ. ಧರ್ಮರಾಜ ಏನ್ ಮಾಡಿದ ಅಂದ್ರೆ ಸ್ವರ್ಗಾರೋಹಣ ಆಯ್ತು. ಧರ್ಮರಾಜ ಸ್ವರ್ಗಾರೋಹಣ ಮಾಡ್ಲಿಕ್ಕೆ ಹತ್ತು. ಅರ್ಥಾತ್ ಹಿಮಾಲಯದಲ್ಲಿ ಹೋಗಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೊಂಟ ಕೂಡಲೇ ಅರ್ಥಾತ್ ಏನು ಅಂದ್ರೆ ಹಿಂದಿಂದ ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಎಲ್ಲಾರು ಹೊಂಟಿದ್ರು. ಅವ ಧರ್ಮರಾಜನ ಜೊತೆ ಒಂದು ನಾಯಿನೂ ಹೊಂಟಿದ್ರು. ಎಲ್ಲಾರು ಕೂಡಿ ಹೊಂಟಾಗ ಮುಂದೆ ಹೋಗೋಗ್ತಾ ಏನಾದ್ರು ಅಂದ್ರೆ ಸಹದೇವ್ ಮೊದಲೇ ಹೇಳಿದ, ಅಣ್ಣ ಅಂತ ಯಾಕ ದ್ರೌಪದಿ ಬಿದ್ಲು ಅಂತ ಹೇಳಿ. ಅವಾಗ ಧರ್ಮರಾಜನ ಬೀಳುವಲ್ಲಾಕ ಹಿಂತಿರಿ ನೋಡ್ಬೇಡ, ಧರ್ಮ ಮುಂದೆ ಬಾ. ಮುಂದ್ಕೂತ್ ಹೋಗಕ್ಕೂ ಸಹದೇವ್ ಬಿದ್ದ ಅಂತ ನಕುಲ್ ಹೇಳಿದ. ಇನ್ಕೋತ ಬೀಳುವಲ್ಲಾಕ ಅವ್ರವ್ರ ಪುಣ್ಯ ಮುಗಿತು, ಅವ್ರು ಬೀಳ್ತಾರೆ. ಆದ್ರಿಂದ ಬಿದ್ದದ್ದಕ್ಕೂ ಒಂದು ಕಾರಣ ಇತ್ತು. ಆದರೂ ಸಹಿತ ಮತ್ತೆ ಮುಂದೆ ಏನದ ಮುಂದೆ ಬಾ. ಮುಂದೆ ನಕುಲ್ ಬಿದ್ದ, ಅರ್ಜುನ ಹೇಳಿದ, ಅರ್ಜುನ ಬಿದ್ದ, ಭೀಮ ಹೇಳಿದ. ಆಮೇಲೆ ಮುಂಕೂತ್ ಹೋಗಕ್ಕೆ ಭೀಮನೂ ಬಿದ್ದ. ಮುಂದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅವರು. ಕೊನೆಗೆ ಆ ಸ್ವರ್ಗದ ಬಾಗಿಲಕ್ಕೆ ಯಾರು ಹೋದ್ರಪ್ಪ ಅಂದ್ರ ಧರ್ಮರಾಜ ಮತ್ತು ಆ ನಾಯಿ ಇಬ್ಬರ ಹೋದ ಕೂಡಲೇ ಆ ಸ್ವರ್ಗದಲ್ಲಿ ಹೇಳಿದ್ರು, ಧರ್ಮರಾಜ ನಿನ್ ಒಬ್ಬನ ಒಳಗ್ ಬಿಡ್ತೀವಿ, ನಾಯಿ ಬಿಡಂಗಿಲ್ಲ. ಅವಾಗ ಹೇಳಿದಲ್ಲ, ದ್ರೌಪದಿ ಆಯುಷ್ಯ ತುಂಬಾ ನನ್ನ ಹೆಂಡತಿ ಹಾಕಿದ್ದಾಗಿ ಆಕಿನೂ ನನ್ನ ಕೈ ಬಿಟ್ಟು ಹೋದ್ರು. ಸಹದೇವನು ಬಿಟ್ಟ, ನಕುಲ್ನು ಬಿಟ್ಟ, ಅರ್ಜುನೂ ಬಿಟ್ಟ, ಭೀಮನೂ ಬಿಟ್ಟ. ಆದ್ರಿಂದ ನಾಯಿ ಮಾತ್ರ ನನ್ನ ಬೆನ್ನ ಹತ್ತಿ ಬಂದದಲ್ಪ. ಆದ್ರಿಂದ ನಾನೇನಂತೀನಿ, ಈ ನಾಯಿ ಒಳಗ್ ಕರ್ಕೋತೀನಿ ಅಂದ್ರೆ ನಾ ಒಳಗ್ ಬರ್ತೀನಿ, ಇಲ್ಲದೆ ಇದ್ರೆ ನಾನು ಸ್ವರ್ಗದ ಬೇಡ. ಅವಾಗ ಪಟ್ಟಣದ ನಾಯಿ ಇದ್ದಿದ್ರಿ ಅವನು ಯಮಧರ್ಮ ಇದ್ದ ಪ್ರಗಟ ಆಗಿದ್ದ. ನಿಷ್ಠೆಗೆ ನಾನು ಮೆಚ್ಚಿದಿಲ್ಪ. ಆದ್ರಿಂದ ನೀನೇನ್ ಚಿಂತೆ ಮಾಡಬೇಡ, ಅಷ್ಟೂರ್ನು ನಾನು ಎಬ್ಬಿಸ್ತೀನಿ ಅಂತ ಹೇಳಿ ಅಷ್ಟೂರು ಕೂಡಿ ಆಮೇಲೆ ಏನ್ ಮಾಡಿದ್ರು, ಸ್ವರ್ಗದಲ್ಲಿ ಹೋದ್ರು ಅಂತ ಹೆಂಗು. ಹಂಗೇನದ ಅಂದ್ರ ಕೊನೆಗೆ ನಮಗ ಉಪಯೋಗ ಆಗೋರು ಯಾರು ಅಂದ್ರೆ ಅವ್ರೊಬ್ಬರೇ. ಕೊನೆಯ ಕ್ಷಣದಲ್ಲಿ ಆದ್ರಿಂದನೇ ಅರ್ಥಾತ್ ಏನು ಅಂತಂದ್ರ ಮಹಾರಾಜರೊಬ್ರು ಶಿಷ್ಯರಿದ್ರು. ಅವ್ರೇನು ಅಂತಂದ್ರೆ ಬಾಪು ಸಾಹೇಬ್ ಸಾಠೆ ಅಂತ ದೊಡ್ಡ ಶ್ರೀಮಂತರವರು. ಆವಾಗಿನ ಕಾಲದಲ್ಲಿ ಲಕ್ಷಾಧೀಶರಿದ್ರು. ಅವ್ರಿಗೆ ಏನಿತ್ತು ಬರೀ ಒಂದು ಚಿಂತೆ, ನಾಳೆ ನನ್ನ ಮಕ್ಕಳು ಇದನ್ನೆಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗ್ತಾರೋ ಇಲ್ವೋ, ಈ ಆಸ್ತಿಯನ್ನೆಲ್ಲ ಅರ್ಥಾತ್ ಮಕ್ಕಳು ಚೆನ್ನಾಗಿ ನಡ್ಕೊಂಡು ಹೋಗ್ತಾರೋ ಇಲ್ವೋ, ಪ್ರಪಂಚದ ಬಗ್ಗೆನೂ ಅಷ್ಟ ಅವ್ರಿಗೆ ಆಸಕ್ತಿ, ಮೋಹ, ಅರ್ಥಾತ್ ದುಡ್ಡಿನ ಬಗ್ಗೆನೂ ಅಷ್ಟ ಇತ್ತು. ಮಹಾರಾಜರ ಬಗ್ಗೆನೂ ಅಷ್ಟ ನಿಷ್ಠ ಇತ್ತು. ಮಹಾರಾಜರ ಬಗ್ಗೆ ಬಹಳಷ್ಟು ನಿಷ್ಠ ಇತ್ತು. ಅರ್ಥಾತ್ ಏನು ಅಂದ್ರೆ ಇಂಥ ಒಂದು ಸ್ವಭಾವ ಅವ್ರದ್ದು ಅಂತಕಾಲದಲ್ಲಿ ಸಮೀಪ ಬಂತು. ಇನ್ನು ಬಹಳ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ವರ್ಷ ಒಪ್ಪತ್ತು ಅನ್ನುವಂಥ ಪರಿಸ್ಥಿತಿ ಬಂದಾಗ
ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ ಅವ್ನು ಕರ್ಕೊಂಡು ವರ್ಷಕ್ಕೊತ್ತೂ ಇಲ್ಲ 4-6 ತಿಂಗಳು ಅನ್ನುವಾಗ ಮಹಾರಾಜರು ಹೇಳಿದ್ರು, ನಾನು ಕಾಶಿಗೆ ಹೊರಟಿದ್ದೀನಿ, ನೀವು ಬರ್ರಿ. ಆಯ್ತು, ಅವ್ರಿಗೆ ಉತ್ಸಾಹದಿಂದ ಅವರು ಹೊರಟರು. ಒಬ್ಬರನ್ನ ಕರ್ಕೊಂಡು ಹೋದ ಕೂಡಲೇ ಕಾಶಿಗೆಲ್ಲ ಕಾಶಿ ಒಳಗಿನ ಕಾರ್ಯಕ್ರಮ ಎಲ್ಲ ಮುಗಿದು ಹರ್ದಾಕ್ ಬಂತು. ಹರ್ದಾದಲ್ಲಿ ಬಹಳ ವರ್ಷ ಇದ್ರು ಮಹಾರಾಜ, ಅಂದ್ರೆ ಸಾಧಾರಣ 2.5 ವರ್ಷ ಇದ್ರು ಹರ್ದಾದ. ಅವಾಗ ಒಂದ್ ದಿವಸ ಏನಾದ್ರು ಅವ್ರ ಬಾಕಿ ಶಿಷ್ಯರು ಬಂದು ಹೇಳಿದ್ರು, ಹಿಂಗ ಬಾಪು ಸಾಹೇಬ್ ಸಾಠೆ गेले असं कसं सांगितलं मला न सांगता. ನನಗೆ ಹೇಳದ ಹೆಂಗೆ ಹೋದ್ರು, ಬಂದು ಬಾಪು ಸಾಹೇಬ್ ಅಂತ 2-3 ಸಲ ಒದದ ಕೂಡ ಕಣ್ ತೆಗೆದು ನೋಡಿದ್ರು. काय समाधान आहे ना, खूप समाधान आहे ಅಂತ. ಆಮೇಲೆ ಮಹಾರಾಜರು ಅವ್ರು ಅನುಗ್ರಹ ಮಾಡಿದ್ರು, ನಾಮಸ್ಮರಣೆ ಮಾಡ್ಕೊತ ದೇಹ ಬಿಟ್ಟು. ಇಷ್ಟಕ್ಕಾಗಿ ನಾವು ಇಲ್ಲಿ ಕರ್ಕೊಂಡ್ ಬಂದಿದ್ದೇವೆ. ಯಾಕೆ ಅಂದ್ರೆ ಅವ್ರ ದೇಹ ಬಿಡು ಮುಂದೆ ಅವ್ರ ಸ್ವಜನರು ಯಾರೂ ಇರಬಾರ್ದು ಅಂತ ತಿಳ್ಕೊಂಡು ನಾ ಕರ್ಕೊಂಡ್ ಬಂದ್ವಿ. ಇಲ್ಲ ಅವ್ರ ಮಾಲಿ ನೋಡ್ಕೋತ, ಮಕ್ಕಳು ಹೆಂಡತಿ ಮಕ್ಕಳು ಮಾಲಿ ನೋಡ್ಕೋತ ಎಲ್ಲ ಅವನ್ನೆಲ್ಲ ರೊಕ್ಕ ಚಂದಂಗೆ ಇಟ್ಕೊಂಡ್ರಪ್ಪ, ದುಡ್ಡು ಗಿಡ್ಡು ಹಂಗೆಲ್ಲ ಭಾಳ ಖರ್ಚು ಮಾಡ್ರಿ, ಮಾಡ್ಬೇಡ್ರಿ. ಅರ್ಥಾತ್ ಏನು ಅಂದ್ರೆ ಕಾಯ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಎಲ್ಲ ಬರೀ ಅದ ವಿಷಯನ ಮಾತಾಡಿ ಹೋಗೋ ಪರಿಸ್ಥಿತಿ ಇರ್ತಿತ್ತು ಅಂತ ತಿಳ್ಕೊಂಡು ಹೆಂಗೋ ಹಂಗಿಡ್ದಂದ್ರೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಂ. ಯಾರಿಗೆ ಅನನ್ಯವಾಗಿ ಪ್ರಪಂಚದ ಯಾವುದೂ ನಮಗೆ ಅಪೇಕ್ಷೆ ಇಲ್ಲ ಅನ್ನುವಂಥ ಭಾವದಿಂದ ನಮಗೆ ಅನನ್ಯವಾಗಿ ಭಜಿಸ್ತಾರೋ, ಅರ್ಥಾತ್ ಮಹಾರಾಜರು ಅದನ್ನ ಹೇಳಿದ್ರು, ಹೆಂಗಿರ್ಲಿಕ್ಕೆ ನನಗೆ ಸೇರ್ತದೆ ಅಂದ್ರೆ ಒಂದು ಮಾರುತಿ ಮಂದಿರದಲ್ಲಿ ಇರಬೇಕು, ಮಧುಕರಿ ಬೇಡಿಕೊಂಡು ಬರಬೇಕು, ಮತ್ತು ಇಡೀ ಇದು ಸ್ವಸ್ಥ ನಾಮಸ್ಮರಣೆ ಉಪಾಸನೆ ಮಾಡ್ಕೋತ ಇರಬೇಕು. ಒಂದು ಲಂಗೋಟಿ ಹೊರತಾಗಿ ಮತ್ತೊಂದು ಏನು ಇರಬಾರ್ದು. ಹಿಂಗಿರೋದು ನನಗೆ ಬಹಳ ಸೇರ್ತದ ಅಂತೆ. ಅರ್ಥಾತ್ ನಮ್ಮ ಸದ್ಗುರುಗಳಿಗೆ ಹಂಗಿರೋದು ಸೇರ್ತಂದಾಗ ನಾವು ಏನ್ ಕಲ್ಪನಾ ಮಾಡ್ಬೇಕು ನೋಡಿ, ನಮ್ಗೆ ಐಷಾರಾಮ ಕಲ್ಪನಾ ಮಾಡ್ಬೇಕೇನ್ ನಾವು. ಅರ್ಥಾತ್ ಮಹಾರಾಜರು ಹೇಳಿದ್ರು, ಒಂದು ಲಂಗೋಟಿ ಹಾಕೊಂಡು ಒಂದು ಮಾರುತಿ ಮಂದಿರದಾಗ ಇರಬೇಕು, ಮಧುಕರಿ ಬೇಡ್ಕೊಂಡು ಬಂದು ಊಟ ಮಾಡಬೇಕು, ಚಾಪಿ ಮೇಲೆ ಮಲ್ಕೋಬೇಕು. ಅರ್ಥಾತ್ ಏನಂದ್ರೆ ಅಖಂಡ ನಾಮಸ್ಮರಣೆ ಭಜನೆ ಅರ್ಥಾತ್ ಸ್ವಾಧ್ಯಾಯಗಳನ್ನ ಮಾಡ್ಕೋತಿರೋದು ನಮ್ಗೆ ಸೇರ್ತದೆ ಅಂತ. ಅರ್ಥಾತ್ ಆದ್ರಿಂದ ನಮಗೂ ಏನ್ ಅನ್ನಿಸ್ಬೇಕು ಅಂದ್ರೆ ಜಗತ್ತಿನ ಭರವಸೆ ಬೇಡ. ಎಷ್ಟು ಶಕ್ತಿ ಭಗವಂತ ಎಷ್ಟು ನಮ್ಗೆ ಕೊಟ್ಟಾನು ಅಷ್ಟು ಅಷ್ಟೊಳಗ ಸಮಾಧಾನ ಮಾಡಿಕೊಂಡು ನನ್ನ ಜೀವನವನ್ನ ಭಗವಂತನ ಒಂದು ಅನನ್ಯವಾಗಿರ್ತಕ್ಕಂಥ ಭಾವದಿಂದ ಭಗವಂತನ ಭಕ್ತಿ ಒಳಗೆ ಕಲಿಬೇಕು ಅನ್ಸೋದೇ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿ, ಏಪೆನ್ನ ದೇವತೆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ ಬ್ಯಾರೆ ದೇವತೆಗಳನ್ನು ಭಜಿಸ್ತಕ್ಕಂಥವ್ರು ಸಹಿತ ಅವ್ರು ಇಂಡೈರೆಕ್ಟ್ಲಿ ನನ್ನನ್ನ ಭಜಿಸ್ತಿರ್ತಾರೆ. ಅವ್ರಿಗೆ ಕಲ್ಪನಾ ಇಲ್ಲ ಅಷ್ಟ. ಮುಖ್ಯವಾಗಿ ನನ್ನನ್ನ ಸೇವಿಸಬೇಕು, ನನ್ನ ಭಕ್ತಿ ಮಾಡಬೇಕು ಅನ್ನೋದು ಅವ್ರಿಗೆ ಕಲ್ಪನಾ ಇಲ್ಲ. ಯಾವ್ಯಾವ್ದು ನಮ್ಮ ಕುಲದೇವ್ರಿಗೆ, ನಮ್ಮ ಕುಲದ ಅರ್ಥಾತ್ ಅಂಥಾದ್ರಿ ಇಂಥಾದ್ರಿ ಅಂತ ತಿಳ್ಕೊಂಡು ಎಂತೆಂಥ ದೇವತೆಗಳನ್ನು ಏನ್ ಭಜಿಸ್ತಾ ಇರ್ತಾರೋ ಅವರು ಸಹಿತ ಅರ್ಥಾತ್ ಏನು ಅಂದ್ರೆ ಅಜ್ಞಾನದಿಂದ ನನ್ನನ್ನೇ ಭಜಿಸ್ತಾರೆ. ಯಜಂತಿ ಅವಿಧಿಪೂರ್ವಕಂ ಅಂದ್ರೆ ಅವ್ರು ಸರಿಯಾದ ಪದ್ಧತಿ ಒಳಗೆ ನನ್ನನ್ನು ಭಜಿಸ್ತಾ ಇದ್ದೀನೋ ಖರೆ, ಆದ್ರೆ ಅವಿಧಿಪೂರ್ವಕವಾಗಿಯೂ ನನ್ನನ್ನೇ ಭಜಿಸ್ತಾರೆ ಅಂತ ತಿಳ್ಕೊಂಡು ಹೇಳಿ, ನಾನೇ ಏನಿದ್ದೀನಿ ಎಲ್ಲದಕ್ಕೂ ಯಜ್ಞಗಳಿಗೆ ಭೋಕ್ತಾ ಆಗಿರ್ತಕ್ಕಂಥವ, ಇದು ಆಗಿರ್ತಕ್ಕಂಥವ. ಯಾರು ದೇವತೆಗಳನ್ನು ಭಜಿಸ್ತಾರೋ ಅವ್ರ ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಯಾರು ಪಿತೃಗಳನ್ನು ಭಜಿಸ್ತಾರೋ ಅವ್ರು ಪಿತೃಲೋಕಕ್ಕೆ ಹೋಗ್ತಾರೆ. ಯಾರು ನನ್ನನ್ನ ಭಜಿಸ್ತಾರೆ, ನನ್ನ ಭಕ್ತಿ ಮಾಡ್ತಾರೋ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನನ್ನ ಕಡೆಗೆ ಬರ್ತಾರೆ. ಮತ್ತೆ ನನ್ನನ್ನು ಭಜಿಸ್ಲಿಕ್ಕೆ ಏನ್ ಬೇಕಾ, ಏನಪ್ಪಾ 100 ಲೀಟರ್ ಹಾಲ ಬೇಕಂತಿಲ್ಲ, ಅಥವಾ ಏನಪ್ಪಾ ಭಾಳ ದೊಡ್ಡ ಪಾತಿ ತುಂಬಾ ಪಂಚಾಮೃತ ಬೇಕಂತೂ ಏನಿಲ್ಲ, ಅಥವಾ ದೊಡ್ಡ ಹಾಲು ತಂದು ಹಾಕಬೇಕು ಅಂದ್ರೆ ನಾನು ಸಂತುಷ್ಟ ಆಗ್ತೀನಿ ಅಂತಿಲ್ಲ, ದೊಡ್ಡ ವಸ್ತ್ರಗಳನ್ನ ತಂದು ಹಾಕಬೇಕು ಅಂತ ತಿಳ್ಕೊಂಡು ಏನಿಲ್ಲ. ನಾನು ಎಷ್ಟು ಭಗವಂತ ಅಲ್ಪ ಸಂತುಷ್ಟ ಇದ್ದಾನೆ ಅಂದ್ರೆ ಸಣ್ಣ ಮಕ್ಕಳ ಕೈಯಾಗಿ ಚಾಕ್ಲೇಟ್ ಕೊಟ್ಟು ಕೂಡಲೇ ಎಷ್ಟು ಕುಣಿದಾಡ್ಕೊತ ಹೋಗ್ತಾರೋ ಭಗವಂತನು ಸಹಿತ ಅಷ್ಟೇ ಇದ್ದಾನೆ ಅಂದ್ರೆ ಅಲ್ಪ ಸಂತೋಷ ಕೊಡ್ತಕ್ಕಂಥ ಅಲ್ಪ ಸಂತುಷ್ಟ ಇದ್ದಾನೆ. ಅವನಿಗೆ ಏನಪ್ಪಾ ಅಂದ್ರೆ ಏನೇನು ಬೇಕಾಗಿಲ್ಲ. ಒಂದು ತುಳಸಿ ದಳ ಏರಿಸಿದ್ರು ಅತಿ ಭಕ್ತಿ ಭಾವದಿಂದ ಏರಿಸಿದ್ರು ಅರ್ಥಾತ್ ಏನು ಅಂದ್ರೆ ಅತ್ಯಂತ ಅದರಿಂದ ಸಂತುಷ್ಟ ಆಗ್ತಾನೆ. ಕೆಲವು ಬರ್ತಿರ್ತಾರೆ ನೋಡ್ತಿರ್ತಿ, ಕೈಯಾಗ ಒಂದು ಬಾರಿ ಹಣ್ಣು ಇಟ್ಕೊಂಡು ಅಕ್ಕಿ ಅದನ್ನ ಹೆಂಗೆ ಇಟ್ಕೊಂಡು ಬಂದಿರ್ತಾರಂದ್ರೆ ಹಿಂಗೆ ಇಟ್ಕೊಂಡು ಬಂದು ಒಂದು ತಂದು ನಮ್ಗೆ ಹಿಂಗೆ ಅರ್ಪಣೆ ಮಾಡಿ ಸಣ್ಣ ಬಾರಿ ಹಣ್ಣಿದ್ರು ಅಡ್ಡಿ ಬಿಡ್ರಿ ತಪ್ಪಿಲ್ಲ. ಆದ್ರೆ ನಮಗ ಇದು ಏನಪ್ಪ ಅಂದ್ರೆ ಉದಿ ದೊಡ್ಡದೇನು ಕೊಡೋರಂತೆ. ಆದ್ರೆ ಭಗವಂತ ಮಾತ್ರ ಅಷ್ಟರಿಂದನೂ ಸಂತೃಪ್ತ. ಒಂದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ.
ಭಕ್ತಿಯಿಂದ ಅರ್ಪಣೆ ಮಾಡ್ತಕ್ಕಂಥ ಭಕ್ತಿಯಿಂದ ಅರ್ಥ ಏನು ಅಂದ್ರೆ ಶರಣಾಗತಿ ಭಾವದಿಂದ ಅನನ್ಯವಾದ ಭಾವನೆಯಿಂದ ಅವನ ಬಗ್ಗೆ ಇರ್ತಕ್ಕಂಥ ಅಪಾರ ಪ್ರೇಮದಿಂದ ಯಾರ ಬಗ್ಗೆ ನಮಗೆ ಪ್ರೇಮ ಇರ್ತದನೋ ಅವ್ರು ಪಟ್ಟಿರ್ತಕ್ಕಂಥ ಅವ್ರಿಗೆ ಸಾಣದ ಪದೇ ಏನು ಅಂದ್ರೆ ಚಾಕ್ಲೇಟ್ನು ಸಹಿತ ನಮ್ಗೆ ಎಷ್ಟು ಹಿತದ ಎಷ್ಟು ಅದ್ರ ಬಗ್ಗೆ ಸಂತೋಷ ಅನಿಸ್ತದೆ. ಹೆಂಗು ಹಾಗೆ ಭಗವಂತ ಏನಂತ ಅಂದ್ರೆ ನೀವೇನು ಕೊಟ್ಟರು ನಾನು ಅದನ್ನ ಹೂ ಕೊಟ್ಟ ಕೂಡಲೇ ಖರೆ ನೀವು ಅದನ್ನ ನಾನು ಏರ್ಸಿರ್ತೀರಿ, ಆದ್ರೆ ನಾನು ಏರ್ಸೋಕ್ಕಿಂತ ಮುಂಚೆನೆ ಕೈಯಾಗಿಸ್ಕೊಂಡು ತಿಂದು ಬಿಡ್ತೀನಿ ಅಂತ ಭಗವಂತ. ಜ್ಞಾನೇಶ್ವರ ಮಹಾರಾಜರಂಗೆ ಹೇಳ್ತಾರೆ, ಭಕ್ತ್ಯುಪಹೃತಂ ಅಶ್ನಾಮಿ, ನೀವು ಭಕ್ತಿಯಿಂದ ಕೊಟ್ಟದ್ದನ್ನು ನಾನು ಏನ್ ಮಾಡ್ತೇನೆ ಅಂದ್ರೆ ತಿಂದು ಬಿಡ್ತೀನಿ. ಅಷ್ಟೊಂದು ನನಗೆ ಏನಿದೆ ಅಂದ್ರೆ ಅದ್ರ ಬಗ್ಗೆ ನಂಗೆ ಸಂತೋಷ ಅನಿಸ್ತದೆ. ಆದ್ರಿಂದ ನಿನಗೆ ಅದು ಶಕ್ಯ ಆಗದೆ ಇದ್ರ ಒಂದೇನಪ್ಪ ನಾನು ಪೂಜೆ ಮಾಡ್ಲಿಕ್ಕೆ ಆಗಂಗಿಲ್ಲ, ನಾನು ಒಂದು ಊಟ ಅರ್ಥಾತ್ ಒಂದು ಲೋಟ ನೀರು ಹಾಕ್ಲಿಕ್ಕೂ ಆಗಂಗಿಲ್ಲ ಅಂತೆಲ್ಲ ಇದ್ರೆ ನೀನೇನ್ ಮಾಡ್ತೀವ ನಾನು ಅರ್ಪಣೆ ಮಾಡಿಬಿಡು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಪುರುಷ ಮದರ್ಪಣಂ. ನೀನೇನೇನ್ ಮಾಡ್ತೀನಿ, ತಿನ್ನೋದು, ನೀ ಕುಡಿಯೋದು, ನೀನ್ ಕೊಡೋದು, ಅರ್ಥಾತ್ ಏನು ಅಂದ್ರೆ ನೀನ್ ಮಾಡ್ತಕ್ಕಂಥ ಕರ್ಮಗಳು ಏನ ಇದ್ರು ಅದನ್ನ ಅರ್ಪಣೆ ಮಾಡು. ಅಂದ್ರೆ ಅರ್ಪಣೆ ಮಾಡೋದಂದ್ರೆ ಏನು ಅಂದ್ರೆ ಆ ಕರ್ಮಗಳನ್ನು ಮಾಡುವುದನ್ನ ನಾಮಸ್ಮರಣೆ ಮಾಡು ಅಂತ ಹೇಳಿ ಈ ಪ್ರಕಾರವಾಗಿ ನೀನೇನು ಅಂದ್ರೆ ಆ ಕ್ರಿಯೆಗಳೆಲ್ಲವೂ ಯಾವುದು ಹೇಗೆ ಆಗುವುದು ಸಹಜವು, ಭಾವನೆಯಿಂದ ಮಾಡಬೇಕವೆಲ್ಲವೂ ನನ್ನ ಪ್ರೀತ್ಯರ್ಥ, ಭಗವಂತನಿಗಾಗಿ ಮಾಡ್ಲಿಕ್ಕೆ ಹತ್ತೀನಿ ಅನ್ನುವಂತ ಭಾವನೆಯಿಂದ ನಾವು ಮಾಡಿದ್ದೇನಂದ್ರೆ ಭಗವಂತನಿಗೆ ಅದು ಸ್ವೀಕಾರ ಆಗ್ತದೆ. ಅದನ್ನು ಅತ್ಯಂತ ಆದರೆ ಸರ್ವಥಾ ನಿನ್ನ ಮನ ತಾಳದಲ್ಲಿ ಮಾಡಿದ್ದರ ಅಭಿಮಾನ ಹೀಗೆ ಕರ್ಮ ಶುದ್ಧಗೊಳಿಸಿ ಅರ್ಪಣ ಮಾಡು ನನ್ನ ಕೈಯಲ್ಲಿ. ಆ ಕರ್ಮ ಶುದ್ಧಿ ಯಾವಾಗ ಆಗ್ತದೆ ಅಂದ್ರೆ ಆ ಕರ್ಮದ ಜೊತೆಗೆ ಅಭಿಮಾನ ಇದ್ದಿದ್ದಿಲ್ಲ ಅಂದ್ರೆ ಮಾತ್ರ ಆ ಕರ್ಮ ಏನಾಗ್ತದೆ ಅಂದ್ರೆ ಭಗವಂತನಿಗೆ ಏರಿಸುವ ಪುಷ್ಪ ಆಗ್ತದೆ. ಅರ್ಥಾತ್ ಇಲ್ಲದೆ ಇದ್ರೆ ಅದನ್ನು ಭಗವಂತ ಅದನ್ನೇನು ತಗೊಳ್ಳಿಕ್ಕೆ ತಯಾರಿಲ್ಲ. ಮತ್ತೆ ಏನ್ ಮಾಡ್ತಾ ಅಂದ್ರೆ ಆ ಕರ್ಮ ಫಲವನ್ನು ನೀನ ಅನುಭವಿಸೋಕೆ ಹೋಗುವಂತ ಅಭಿಮಾನದಿಂದ ಮಾಡಿರ್ತಕ್ಕಂಥ ಕರ್ಮ ಫಲವನ್ನು ನಾವು ಅನುಭವಿಸಬೇಕಾಗಿ ಬರ್ತದೆ. ನಾವು ಅಭಿಮಾನ ಬಿಟ್ಟು, ಕರ್ತೃತ್ವಾಭಿಮಾನ ಬಿಟ್ಟು, ಫಲಾಪೇಕ್ಷೆ ಬಿಟ್ಟು ಒಂದು ಕರ್ಮ ಮಾಡಿದ್ವಿ ಮತ್ತು ಆ ಕರ್ಮ ಮಾಡುವಾಗ ಭಗವಂತನ ಅನುಸಂಧಾನ ಇಟ್ಕೊಂಡಿದ್ವಿ ಅಂದ್ರೆ ನಾಮಸ್ಮರಣೆ ಮಾಡ್ಕೋತ ಆ ಕರ್ಮ ಮಾಡಿದ್ರೆ ಆ ಕರ್ಮ ಅನ್ನುವುದು ಭಗವಂತನಿಗೆ ಸಮರ್ಪಿತ ಆಗ್ತದೆ. ಆದ್ರಿಂದ ಯಾಕೆಂದ್ರೆ ನಾನು ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಏ ಭಜಂತಿ ತುಮಾಂ ಭಕ್ತ್ಯ ಮೈತೆ ತೇಷು ಚಾಪ್ಯಹಂ. ನಾನು ಎಲ್ಲರ ವಿಷಯದಲ್ಲೂ ಸಮಭಾವನೆಯಿಂದ ಇರ್ತೀನಿ. ಪ್ರಾಣಿ ಮಾತ್ರದ ವಿಷಯದಲ್ಲಿ ಯಾವನ್ನು ಆತ್ಮಸ್ವರೂಪದನು ಅದು ಎಲ್ಲರೊಳಗೂ ಒಂದ ಪ್ರಕಾರದ ನಮ್ಮೊಳಗೆ ಆತ್ಮಸ್ವರೂಪ ಯಾವ ಗುಣ ಲಕ್ಷಣ ಉಳಿದದನು, ನಿಮ್ಮೊಳಗಿರ್ತಕ್ಕಂಥ ಆತ್ಮಸ್ವರೂಪನು ಅದ ಗುಣ ಲಕ್ಷಣ ಉಳಿದದ. ಅಷ್ಟ ಅಲ್ಲದೆ ಒಂದು ಅತ್ಯಂತ ಅರ್ಥಾತ್ ಏನು ಅಂದ್ರೆ ಒಂದು ಅತ್ಯಂತ ಕ್ಷುದ್ರವಾಗಿರ್ತಕ್ಕಂಥ ಕ್ರಿಮಿ ಕೀಟಗಳಲ್ಲಿರುವ ಆತ್ಮನು ಅದೇ. ಹೆಂಗ ಅನ್ನೋದಕ್ಕೆ ಉದಾಹರಣೆ ಹೇಳ್ತಾರೆ. ಏನು ಅಂದ್ರೆ ನಾವು ಸಮುದ್ರದೊಳಗಿಂದ ಒಂದು ಹನಿ ನೀರು ತಂದು ಅದನ್ನ ನಾವು ಪರೀಕ್ಷಾ ಮಾಡಿ ನೋಡಿದ್ರೆ ಆ ಸಮುದ್ರ ಇಡೀ ಸಮುದ್ರದ ನೀರಿನ ಲಕ್ಷಣ ಏನಿರ್ತದನೋ ಆ ಒಂದು ಹನಿ ಲಕ್ಷಣ ಹೆಂಗ ಅದ ಅದಕ್ಕಿಂತ ಒಂದು ಚೂರು ಹೆಂಗೆ ಹೆಚ್ಚು ಕಡಿಮೆ ಇಲ್ಲೋ ಹಂಗ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ಏನಿದ್ದಾನೋ ಅವನು ನಮ್ಮೆಲ್ಲರ ಅಂತಃಕರಣದ ಹನಿ 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 ಆಗಿ ಪ್ರತ್ಯಕ್ ಅಂಚತಿ ಇತಿ ಪ್ರತ್ಯೇಕ ಆತ್ಮ ಪ್ರತಿಯೊಬ್ಬರೊಳಗೂ ಅವನ ತುಂಬಿಕೊಂಡಾನೆ. ಇನ್ನು ಮುಂದೊಂದ್ ಕಡೆ ಹೇಳ್ತಾರೆ ಬೆಳೆಸೋದು ಏನು ಅಂದ್ರೆ ಅವನು ನಮ್ಮೊಳಗ ಅವನು ಇಲ್ಲದೆ ಇರ್ತಕ್ಕಂಥದ್ದು ಒಂದು ಕೋಶನೂ ಇಲ್ಲ. ಅರ್ಥಾತ್ ಏನೋ ಒಂದು ಪರಮಾಣುವಿನಷ್ಟು ಜಗ ಏನಿಲ್ಲ ಅಂದ್ರೆ ಆ ಭಗವಂತ ಇಲ್ಲದೆ ಇರ್ತಕ್ಕಂಥದ್ದಿಲ್ಲ. ನಮ್ಮ ದೇಹದೊಳಗಿನ ಕೋಶಗಳಿಗೂ ಏನು ಜೀವಂತ ತರ ಬಂದದನು ಅದು ಭಗವಂತನ ಇರುವಿಕೆಯಿಂದ ಬಂದಿದೆ. ಹಿಂಗ ಹೇಳಿ ಯಾರು ನನ್ನನ್ನು ಯಾವ ಭಾವನೆಯಿಂದ ಭಜಿಸ್ತಾರೋ ಅವ್ರಿಗೆ ಆ ಫಲನ ಕೊಡ್ತೀನಿ. ಅರ್ಥಾತ್ ಏ ಭಜಂತಿ ಮಾಂ ಭಕ್ತ್ಯ ಮೈತೆ ತೇಷು ಚಾಪ್ಯಹಂ. ಇದ್ರೊಳಗೆ ಭಗವಂತ ಅಂತ ನನಗೆ ಯಾರಿಗೂ ಪಕ್ಷಪಾತ ಇಲ್ಲ. ನಾನು ಸಮೋಹಂ ಸರ್ವಭೂತೇಷು ನಮೇ ದ್ವೇಷ ಅಸ್ತಿ ಅರ್ಥಾತ್ ನ ಪ್ರಿಯ. ಯಾರು ನಾನು ವಿಶೇಷ ಪ್ರೀತಿಯದಪ್ಪ ಅನ್ನಂಗಿಲ್ಲ, ಯಾರನ್ನು ನಾನು ವಿಶೇಷ ದ್ವೇಷ ಮಾಡ್ತೀನಿ ಅನ್ನಂಗಿಲ್ಲ. ಯಾರು ನನ್ನನ್ನು ಹೆಂಗ ಭಜಿಸ್ತಾರೋ ಹಂಗ ನಾನು ಅವ್ರಿಗೆ ಏನ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಯೋಗ್ಯವಾಗಿರ್ತಕ್ಕಂಥ ಒಂದು ಫಲ ಕೊಡ್ತೀನಿ ಅಂತ ಹೇಳಿ ಇವತ್ತಿನ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನಂದ್ರ ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾವ.
ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಸಹ. ಎಂಥ ದುರಾಚಾರಿನೇ ಯಾಕಾಗಿರುವಲ್ಲ, ಯಾಕೆ ನಾವೇನ್ ನಮ್ಮೊಳಗಿರ್ತಕ್ಕಂಥ ಬಹಳ ದೊಡ್ಡ ದೋಷ ಅನ್ರಿ, ದೌರ್ಬಲ್ಯ ಅನ್ರಿ ಏನು ಅಂದ್ರೆ, ಒಬ್ಬ ಮನುಷ್ಯನ್ ನಾವು 10 ವರ್ಷದ ಹಿಂದೆ ನೋಡಿದ್ವಿ, ಅವಾಗ ದುರಾಚಾರಿ ಆಗಿದ್ದ, ಅನಾಚಾರಿ ಆಗಿದ್ದ, ಕೆಟ್ಟಿದ್ದ, ಅಥವಾ ಏನೋ ಒಂದು ಅವನಲ್ಲಿ ದುರ್ಗುಣಗಳಿದ್ದು. ಇವತ್ತು 10 ವರ್ಷದ ನಂತರ ನೋಡಿದ್ರೆ ನಾವು ಅದೇ ಭಾವನೆಯಿಂದ ಅವನ ಜೊತೆ ವ್ಯವಹಾರ ಮಾಡಿ. ಆ ಮನುಷ್ಯನ ನಾವು ನೋಡಿವ, 10 ವರ್ಷದಿಂದ ನಾವು ನೋಡಿವ, ಅವನು ದುಷ್ಟಿದ್ದ, ಹೌದು ಈಗ ಅವನು ಸತ್ಪುರುಷ ಆಗಿರ್ಬೋದು. ಈ 10 ವರ್ಷದೊಳಗೆ ಅವನು ಸತ್ಪುರುಷ ಆಗಿರ್ಬೋದು. ಆದ್ರೆ ನಮ್ಮ ದೃಷ್ಟಿ ಅಷ್ಟು ಮಲಿನ ಇರ್ತದೆ ಅಂದ್ರೆ, ನಮ್ಮ ಅಂತಃಕರಣದೊಳಗೆ ಅವನ ಬಗ್ಗೆ ಏನಾಗಿರುತ್ತೆ, ಅದೊಂದು ಅವನ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಅವನ ಒಂದು ಅರ್ಥಾತ್ ಅವನ ಜೀವ ಚರಿತ್ರೆ ಬಗ್ಗೆ ಅಥವಾ ವ್ಯಕ್ತಿತ್ವದ ಬಗ್ಗೆ ನಮ್ಮ ಅಂತಃಕರಣ ಇಷ್ಟು ಗಟ್ಟಿ ಕೂತು ಬಿಟ್ಟಿರ್ತಲ್ಲ, ಅವ್ನು ನೋಡಿದ ಕೂಡಲೇ ನಾವು ಅವನೇ ಅವನು ಅನ್ನುವಂಥ ಭಾವದಿಂದ ನಾವು ಅವನ ಜೊತೆ ವ್ಯವಹಾರ ಮಾಡ್ತೀವಿ. ಆದ್ರೆ ಭಗವಂತ ಏನಂತಾನಂದ್ರ, ಅವ್ ಎಂಥ ದುರಾಚಾರ್ಯನೇ ಯಾಕಾಗಬಾರ್ದು. ಆದ್ರೆ ಮುಂದೆ ಜ್ಞಾನೇಶ್ವರ ಮಹಾರಾಜರು ಬರೀತಾರ, ಅವನು ಪಶ್ಚಾತ್ತಾಪದ ತೀರ್ಥದಲ್ಲಿ ಸ್ನಾನ ಮಾಡಿ ಅವನ ಸತ್ಪ್ರವೃತ್ತಿಯಲ್ಲಿ ಹೊಂಟ ಅಂತಂದ್ರೆ ನಿಮಗಿಂತಲೂ ಮುಂದೆ ಹೋಗಿರ್ತಾನ. ಆದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅವನ ದುಷ್ಟತನದ ಆರೋಪ ಅಥವಾ ಕೆಟ್ಟತನದ ಆರೋಪ ಮಾಡಿ ನಮ್ಮ ಅಂತಃಕರಣವನ್ನು ಮಲಿನ ಮಾಡ್ಕೊತಿರ್ತೀವಿ ಹೊರತು ಆ ಮನುಷ್ಯ ಏನಿರ್ಬಹುದು ಅಂದ್ರ ಅವ್ ಬಹಳ ದೊಡ್ಡ ಮನುಷ್ಯ, ಸಜ್ಜನಾಗಿ ಹೋಗಿರ್ಬಹುದು. ಜೀವನದಲ್ಲಿ ಕ್ರಾಂತಿ ಅದ ಇಲ್ಲಿ ಹೇಳಿದ್ದ, ಪಶ್ಚಿಮ ಕಡೆಗೆ ಒಬ್ಬ ಮನುಷ್ಯ ಹೊರತಿದ್ದ ಅಂದ್ರೆ ಆ ಕತ್ತೆಯನ್ನು ಕುದುರೆಯನ್ನು ಮಾಡಬೇಕು ಅಂದ್ರೆ ಏನ್ ಮಾಡ್ತಾರಂದ್ರ ಮಾರಿ ಬಳಿಸ್ಬಿಡ್ತಾರೆ. ಅರ್ಥಾತ್ ಏನು ಅಂದ್ರೆ ಪರಿಸ್ಥಿತಿ ಹಂಗಾದ ಮಾನಸಶಾಸ್ತ್ರದ ದೃಷ್ಟಿಯಿಂದ ಏನು ಅಂದ್ರೆ, ಮನುಷ್ಯ ಅಂದ್ರೆ ಏನಪ್ಪ ಅಂದ್ರೆ ಕಾಂಬಿನೇಷನ್ ಆಫ್ ಮೈಂಡ್, ಬಾಡಿ ಅಂಡ್ ಸೋಲ್. ಮನುಷ್ಯ ಅಂದ್ರೆ ಏನು ಅಂದ್ರೆ ಈ ಕಡೆಗೆ ಆತ್ಮ, ಈ ಕಡೆ ದೇಹ, ಮಧ್ಯದಲ್ಲಿ ಮನಸ್ಸು. ಇಂಥದ್ದೇನದ ಅಂದ್ರೆ ಮನುಷ್ಯನ ಒಂದು ವಸ್ತುಸ್ಥಿತಿ ಅದು. ಅವನದೇನದ ಅಂದ್ರೆ ಅವನ ಸ್ವರೂಪ, ಅವನ ಒಂದು ಏನು ಅಂದ್ರೆ ಅವನೊಂದು ಲಕ್ಷಣ. ಇಂಥ ಪರಿಸ್ಥಿತಿ ಹೆಂಗಾಗಿದೆ ನಮ್ದು ಸಾಮಾನ್ಯವಾಗಿ ಎಲ್ಲಾದ್ರೂ ಏನಾಗಿದೆ ಅಂದ್ರೆ, ಆ ಮನಸ್ಸು ದೇಹದ ಕಡೆ ಮುಖ ಮಾಡಿಕೊಂಡು ಕೂತದ. ದೇಹ ಮತ್ತು ದೇಹದ ಮೂಲಕವಾಗಿ ಪ್ರಪಂಚ ಇದರ ಕಡೆ ಮುಖ ಮಾಡಿಕೊಂಡು ಕೂತದ. ಆದ್ರಿಂದ ಆ ಮನುಷ್ಯನೊಳಗೆ ಏನವ ಅಂದ್ರೆ ದೇಹದ ಒಂದೇನು ಧರ್ಮಗಳವನು ಅಥವಾ ಅದ್ರ ಮೂಲಕವಾಗಿ ಪ್ರಪಂಚದ್ದೇನು ಧರ್ಮಗಳವನು ಅವೆಲ್ಲ ಮನುಷ್ಯನಲ್ಲಿ ಪ್ರತಿಬಿಂಬಿತ. ಆ ಮನಸ್ಸನ್ನು ಕನ್ನಡಿದ್ದಾನೆ. ಅರ್ಥಾತ್ ಏನು ಅಂದ್ರೆ ತುಳಸಿದಾಸರು ಹೇಳಿದ ಅದೇನು ಅಂದ್ರೆ, ನನ್ನ ಮನಸ್ಸು ಅನ್ನುವಂಥ ಕನ್ನಡಿಯನ್ನು ಸ್ವಚ್ಛಗೊಳಿಸಿ ಶ್ರೀ ಗುರು ಚರಣ ಸರೋಜರಜ ನಿಜಮನ ಮುಗುರು ಸುಧಾರಿ. ಸದ್ಗುರುಗಳ ಚರಣ ಧೂಳಿ ಅನ್ನುವಂಥ ಒಂದೇನು ಚರಣ ಕಮಲ ಅನ್ನುವಂಥದ್ದರ ಒಂದು ಪರಾಗದಿಂದ ನಾನು ಏನ್ ಮಾಡ್ತೀನಿ, ನನ್ನ ಕನ್ನಡಿಯನ್ನು ಸ್ವಚ್ಛಗೊಳಿಸಿಕೊಂಡು ಮನಸ್ಸು ಅನ್ನುವಂಥದ್ದು ಕನ್ನಡಿ. ಅದು ಕನ್ನಡಿ ಎತ್ತಲಾಗಿ ಮಾಡಿದ್ರು ಅದು ಮುಂದಿದ್ದರೂ ಪ್ರತಿಬಿಂಬ ಅದರ ಬೀಳದ. ನಮ್ಮ ಮನಸ್ಸು ಏನದ ದೇಹದ ಕಡೆ ಮುಖ ಮಾಡಿಕೊಂಡು ಕೂತಿರೋದ್ರಿಂದ ದೇಹದನ 24 ತಾಸುಗಳು ಪ್ರತಿಬಿಂಬ ಬೀಳ್ತದೆ. ಅದಕ್ಕನುಸಾರ ಒಂದ್ಸಲ ದೇಹ ಸುಖವಾಗಿದ್ರೆ ಸುಖದ ಪ್ರತಿಬಿಂಬ ಬೀಳ್ತದೆ, ಅವ ಮನಸ್ಸಿನಾಗ ಏನಾಗ್ತದ ಸುಖ ಅನಿಸ್ತದೆ. ದೇಹ ಕಷ್ಟದಲ್ಲಿದ್ರ ಅದಕ್ಕೆ ಅದ್ರ ಪ್ರತಿಬಿಂಬ ಇದ್ದು ಮನಸ್ಸಿಗೆ ತ್ರಾಸ ಆಗ್ತದೆ. ಅದೇ ರೀತಿಯ ಪ್ರಪಂಚದ ವಿಷಯಗಳ ಬಗ್ಗೆ ಇರ್ತಕ್ಕಂಥದ್ದು ಜಗತ್ತಿಂದ ಎಲ್ಲಾ ಪ್ರತಿಬಿಂಬ ಮನಸ್ಸಿನಾಗ ಬಿದ್ದು ಮನಸ್ಸು ಏನಾಗ್ತದಲ್ಲ ಆಕಾರವನ್ನು ಹೊಂದ್ತಾ ಇರ್ತದೆ. ಆದ್ರಿಂದ ದುಃಖ. ಆದ್ರಿಂದ ಬ್ರಹ್ಮಾನಂದ ಮಹಾರಾಜ ಮನಸ್ಸು ಅಂದ್ರೆ ಏನು ಅಂದ್ರೆ ಅದೊಂದು ವೃತ್ತಿ ಅಂದ್ರೆ ಏನು ಅಂದ್ರೆ ವಿಚಾರಗಳ ಒಂದು ತರಂಗ. ಆದ್ರಿಂದ ಅದನ್ನ ನಾವು ಯಾವ ಭಾವದಿಂದ ತುಂಬುತ್ತೀವೋ ಮನಸ್ಸು ಹಂಗೆ ತಯಾರಾಗ್ತದೆ. ಅದಕ್ಕೆ ಬ್ರಹ್ಮಾನಂದ ಮಹಾರಾಜ ಹೇಳಿದ್ರು, ವಿಷಯಾಕಾರ ವೃತ್ತಿಯಿಂದ ಬಂಧ, ಪರಮಾತ್ಮನಾಕಾರ ವೃತ್ತಿಯಿಂದ ಮೋಕ್ಷ. ಆ ವೃತ್ತಿ ಅಂದ್ರೆ ಒಂದು ಕೊಯ್ಲ್ ಇದ್ದ, ಅದ್ರೊಳಗೆ ಯಾವ ಬಣ್ಣದ ನೀರು ತುಂಬುತ್ತೀವೋ ಆ ಬಣ್ಣದ್ದಾಗಿ ಹೆಂಗೆ ಕಾಣಿಸ್ತದನು ಹಾಗೆ ನಮ್ಮ ಅಂತಃಕರಣ ಮನಸ್ಸು ಬುದ್ಧಿ ಅನ್ನೋದ್ರಿಂದ ಒಂದು ಕೊಯ್ಲ್ ಇದ್ದಂಗೆ. ಅದ್ರೊಳಗೆ ವಿಷಯ ತುಂಬಿದ್ವಿ, ವಿಷಯಾಕಾರ. ಭಗವಂತನ ನಾಮವನ್ನು ತುಂಬಿದ್ವಿ, ನಾಮಾಕಾರ. ಆದ್ರಿಂದ ಏನದ ಅಂದ್ರೆ ಈ ರೀತಿಯಾಗಿ ಯಾರು ಒಂದು ಸಲ ಅವನಿಗೆ ಪಶ್ಚಾತ್ತಾಪ ಆತಪ್ಪ. ಒಂದ್ಸಲ ಎಷ್ಟೋ ಸಲ ಉದಾಹರಣೆ ಹೇಳಿದ್ವಿ. ಬನಾರಸ್ ಯೂನಿವರ್ಸಿಟಿ ಕೆಲವು ವಿದ್ಯಾರ್ಥಿಗಳು ಬದ್ರಿನಾರಾಯಣ ಹೋದಾಗ ಅಲ್ಲಿ ಬದ್ರಿನಾರಾಯಣ ದರ್ಶನ ಮಾಡಿದ್ರು 12 ಗಂಟೆಗೆ. ಅಷ್ಟೊತ್ತಿಗೆ ಒಬ್ಬ ಒಂದು ಅಕ್ಷರಶಃ ಏನು ಅಂದ್ರೆ ಒಂದು ತಟ್ಟು ಸುತ್ತಿಕೊಂಡು ಮನುಷ್ಯ ಸಾಧು ಬಂದ ಕೂಡಲೇ ಎಲ್ಲಾರು ಗಾಡಿ ಬಿಟ್ಟರು. ಅವನಿಗೆ ಬದ್ರಿನಾರಾಯಣದಲ್ಲಿ ಬಡಬಡ ಒಳಗೆ ಹೋಗಿ ನಮಸ್ಕಾರ ಮಾಡಿದವನ್ನೇ ಮತ್ತೆ ತಿರುಗಿ ಹೊಂಟು ಬಿಟ್ಟು. ಈ ಹುಡುಗರಿಗೆ ಜಿಜ್ಞಾಸ, ಇವ್ಯಾರು ಎಷ್ಟು ಎಲ್ಲಾರು ಇದನ್ನ ಮಾಡಿದ ಅಂತ ತಿಳ್ಕೊಂಡು ಅವನ್ನ ಬೆನ್ನ ಹತ್ತಿ ಹೋದ್ರು.
ಅವ್ನು ದೂರ ಹೋಗಿ ಒಂದು ಸಣ್ಣ ಒಂದು ಕುಟೀರು, ಆ ಕುಟೀರದ ಮುಂದೆ ಒಂದು ಕಟ್ಟಿ, ಆ ಕಟ್ಟಿ ಮೇಲೆ ಕೂತ. ಇವ್ರು ಹೋಗಿ ಎಲ್ಲ ನಮಸ್ಕಾರ ತಂದೆ ಅಂತ ಹುಡುಗರು ಇದ್ರು. ನಮಸ್ಕಾರ ಮಾಡಿದ ಕೂಡಲೇ ಹಿಂಗ ನಾವು ನಿಮ್ಮನ್ನು ನೋಡಿದ್ವಿ ಅಲ್ಲಿ, ನೀವು ಹಿಂಗ್ ಬಂದು ಬಿಟ್ರೆ ನಮ್ಗೆ ನಿಮ್ ಬಗ್ಗೆ ಜಿಜ್ಞಾಸ ಉಂಟಾತು, ಯಾರಿರ್ಬೋದು ಏನಿರ್ಬೋದು ಅಂತ ಬಂದೀವಿ ಅಂತ. ಅವಾಗ ಹೇಳಿದ, ಏನದ ಅಂತ ಬಂದ ನನ್ನ ಕಡೆಗೆ ನೀವು, ನಾನ್ ಎಷ್ಟು ಪಾಪ ಮಾಡೀನಿ ಅಂತಂದ್ರೆ ಆ ಪಾಪದ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಇವತ್ತು ಸುಮ್ಮನೆ ಕೂತೀನಿ. ಭಗವಂತನ ಏನ್ ದಯಾನೋ ಗೊತ್ತಿಲ್ಲ. ನಾನು ಹೋದ ಕೂಡಲೇ ಅಲ್ಲಿ ಭಗವಂತನ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾನು ಬಾಕಿ ಏನೇನು ನನ್ನ ಕಡೆ ಇಲ್ಲ. ಭಕ್ತ ನಾನೇನು ಎಂಥ ದುರಾಚಾರಿಯಾಗಿದ್ದೆ ಅಂದ್ರೆ ಅಂಥ ದುರಾಚಾರಿಯಾಗಿರುವ ನಾನು, ನನಗೇನೋ ಒಂದು ಕ್ಷಣ ಏನಾಯ್ತು ಅಂದ್ರೆ ನನ್ನ ಜೀವನದಲ್ಲಿ ಕ್ರಾಂತಿಯ ಯಾವುದೋ ಒಂದು ಸತ್ಸಂಗದ ಕ್ಷಣ, ಯಾವುದೋ ಒಬ್ಬ ಸತ್ಪುರುಷರ ಒಂದು ಸಹವಾಸ ಪ್ರಾಪ್ತ ಆದ ಕೂಡಲೇ ಜೀವನದಲ್ಲಿ ಕ್ರಾಂತಿ ಆಯ್ತು. ಹೆಂಗಿದ್ದು ಹಂಗ ಬಿಟ್ಟು ಬಂದಿದ್ದೀನಿ. ಸುಮ್ಮನಾಗಿ ಏನಪ್ಪಾ ಅಂದ್ರೆ ನಾಮಸ್ಮರಣೆ ಮಾಡ್ಕೊತ ನಾನು ನನ್ನ ಆಯುಷ್ಯ ಕಳೀಲಿಕ್ಕೆ ಹತ್ತೀನಿ ಅಂತ ಹೇಳ್ಕೊಂಡು ಹೆಂಗೆ ಹೇಳಿದ್ನು ಹಂಗ ಭಗವಂತ ಏನಂತಾರಂದ್ರ ಅಪಿಚೇತ್ ಶುದುರಾಚಾರೋ, ಶುದುರಾಚಾರ ಅಂದ್ರೆ ದೊಡ್ಡ ದುರಾಚಾರಿ, ಶ್ರೇಷ್ಠ ದುರಾಚಾರಿ. ದುರಾಚಾರದ ಪರಾಕಾಷ್ಠ. ಭಜತೆ ಮಾಂ ಅನನ್ಯ ಭಾವ, ಅನನ್ಯ ಭಾವದಿಂದ ನನ್ನನ್ನು ಭಜನೆ ಮಾಡಿಕತ್ತ ಸೇವಿಸಕತ್ತ ಅಂದ್ರೆ ಸಾಧುರೇವ ಸಮಂತವ್ಯ, ಅವನು ಸಾಧು ಅಂತ ತಿಳ್ಕೊಂಡ್ಬಿಡ್ರಿ. ಸಮ್ಯಕ್ ವ್ಯವಸ್ಥಿತೋ ಸಹ ಅವನು ಮುಂದಾದ್ರು ಸ್ವಲ್ಪ ದಿನದಲ್ಲಿ ಏನಾಗಬಹುದು ಅಂದ್ರೆ ಅವ ಅತ್ಯಂತ ಯೋಗ್ಯ ವ್ಯಕ್ತಿ ಆಗಬಹುದು ಅನ್ನೋದಕ್ಕೆ ಬರಿತಾ ಇದ್ದಾರ ಜ್ಞಾನೇಶ್ವರ ಮಹಾರಾಜರು. ಏನು ಅಂದ್ರೆ ಈ ರೀತಿ ಪ್ರೇಮದಿಂದ ಭಜಿಸುವವನು ಹೊಂದನು ಮತ್ತೆ ಶರೀರವನ್ನು, ಅವನು ಯಾವುದೇ ಜಾತಿಯವನು ಆಗಿರಲಿ, ಜಾತಿ ಪಾತಿ ಕುಲ ಗೋತ್ರ ಧರ್ಮ ಏನು ಸಂಬಂಧ. ಯಾರು ನನ್ನನ್ನು ಅನನ್ಯವಾಗಿ ಅನನ್ಯಾಶ್ಚಿಂತೆಯಂತೋ ಮಾಂ ಅಂತನ್ನೋ ಹಂಗ ಯಾರು ನನ್ನನ್ನು ಅನನ್ಯವಾಗಿ ಭಜಿಸ್ತಾರೋ ಅದಕ್ಕೆ ಹಿಂದೆ ಹೇಳಿದ, ನನಗೇನಿಲ್ಲ ಏ ಭಜಂತಿ ತುಮಾಂ ಭಕ್ತ್ಯ ಮೈತೇತೇಷು ಅಪಿಚೇತ್ಸು ದುರಾಚ ಸಮೋಹಂ ಸರ್ವಭೂತೇಷು ನಮೇ ದ್ವೇಷ ನ ಅಸ್ತಿ ನ ಪ್ರಿಯ. ನನಗೆ ಯಾರು ಪ್ರಿಯರೂ ಇಲ್ಲ, ದ್ವೇಷಗಳೂ ಇಲ್ಲ. ದ್ವೇಷ ಮಾಡುವಂತ ಅಂದ್ರೆ ನನಗೆ ಯಾರ ಬಗ್ಗೆ ದ್ವೇಷನೂ ಇಲ್ಲ, ಯಾರ ಬಗ್ಗೆ ನಾನೇನಿಲ್ಲ ಅಂದ್ರೆ ವಿಶೇಷವಾದ ಪ್ರೇಮನೂ ಇಲ್ಲ. ಪ್ರೇಮ ಇಲ್ಲ ಅಂತಲ್ಲ, ಯಾರು ಹೆಂಗ ಭಜಿಸ್ತಾರೋ ಹಂಗ ನಾನು ಅವರನ್ನು ಸೇವಿಸ್ತೀನಿ ಅಂತ ಹೇಳಿ ಅರ್ಥಾತ್ ಅವ್ರಿಗೆ ಅನುಗ್ರಹ ಮಾಡ್ತೀನಿ. ಆದ್ರಿಂದ ಈ ಜ್ಞಾನೇಶ್ವರ ಮಹಾರಾಜರು ಏನಂತಾರಂದ್ರೆ ಹೊಂದನು ಮತ್ತೆ ಶರೀರವನ್ನು, ಅವನು ಯಾವುದೇ ಜಾತಿಯವನು, ಅವ ಯಾವುದೇ ಜಾತಿಯವನಾಗಿರಲ್ಲ. ನೋಡಿದರೆ ಅವನ ಆಚರಣ ದುರಾಚಾರಗಳಲ್ಲಿ ಅಗ್ರಗಣ್ಯ, ಆದರೆ ಭಕ್ತಿ ಚತುಷ್ಕೂಟದಲ್ಲಿ ಜೀವನ ಕಳೆಯುವನು ಭಕ್ತಿ ಭಾವದಲ್ಲಿ. ಅರ್ಥಾತ್ ಏನು ಅಂದ್ರೆ ಅವನು ಮಹಾನ್ ದುರಾಚಾರಿ ಆಗಿದ್ದ. ನೋಡಿದರೆ ಅವನ ಆಚರಣ ದುರಾಚಾರಿಗಳಲ್ಲಿ ಅಗ್ರಗಣ್ಯ, ಆದರೆ ಭಕ್ತಿ ಚತುಷ್ಕೂಟದಲ್ಲಿ ಜೀವನ ಕಳೆಯುವನು ಭಕ್ತಿಯಲ್ಲಿ. ಈ ಪ್ರಕಾರವಾಗಿ ಅವನೇನ ಭಕ್ತಿ ಚತುಷ್ಕೂಟದಲ್ಲಿ ಅಂದ್ರೆ 4 ದಾರಿ ಕೂಡುಗಳಲ್ಲಿ ಹೆಂಗೆ ಹೇಳ್ತೀವೋ ಹಂಗೆ ಏನಂದ್ರೆ ಆ ಭಕ್ತಿ ಅನ್ನುವಂತ ಕೂಟದಲ್ಲಿ ಅವನು ತನ್ನ ಜೀವನವನ್ನು ಎಲ್ಲೋ ಕಳಿತಾನಂದ್ರೆ ಭಕ್ತಿ ಭಾವದಲ್ಲೇ ಕಳಿತಾನೆ. ಅಂತಕಾಲದಲ್ಲಿಯ ಮತಿ ಅದೇ ಮುಂದಿನ ಗತಿ. ಆದ್ದರಿಂದ ಮಾಡಿದರೆ ಜೀವನವಿಲ್ಲ, ಆದ್ದರಿಂದ ಮಾಡಿದರೆ ಭಕ್ತಿ ಅದೊಂದೇ ಸಾಕು. ಆದ್ದರಿಂದ ಏನು ಅಂತ ತಿಳ್ಕೊಂಡು ಕೇಳಿದ್ರ ಅಂತಕಾಲದಲ್ಲಿಯ ಮತಿ ಅರ್ಥಾತ್ ಅಂತ್ಯ ಮತಿ ಸಾ ಗತಿ. ಅಂತಕಾಲದಲ್ಲಿ ಎಂಥ ಬುದ್ಧಿ ಇರ್ತದನೋ ಅಂಥದ್ದು ಮುಂದಿನ ಗತಿ ಆಗ್ತದೆ. ಆದ್ದರಿಂದ ಮಾಡಿದರೆ ಭಕ್ತಿ, ಆದ್ದರಿಂದ ಮಾಡಿದರೆ ಕೊನೆಯ ಅಂತಕಾಲದಲ್ಲಿ ಮಾಡಿದರೆ ಭಕ್ತಿ, ಆದ್ದರಿಂದ ಮಾಡಿದರೆ ಕೊನೆಯ ಕ್ಷಣದಲ್ಲಿ ಭಕ್ತಿ ಅದೊಂದೇ ಸಾಕು. ಮೊದಲು ದುರಾಚಾರಿ ಇದ್ದರೂ ಅವನು ಸರ್ವೋತ್ತಮನೇ ಆಗಿರುವನು, ಮಹಾಪೂರದಲ್ಲಿ ಬಿದ್ದವನು ಬದುಕಿ ಬಂದಂತೆ. ಮೊದಲು ಬಹಳ ದುರಾಚಾರಿ ಇದ್ದಾನೆ. ಅರ್ಥಾತ್ ಏನಂದ್ರೆ ಅವನು ಒಂದು ವೇಳೆ ಅವನ ದಂಡಿಗೆ ಹತ್ತಿದ ಅಂದ್ರೆ ಈಸ್ತಕ್ಕಂಥ ಮನುಷ್ಯ ಎಷ್ಟೋ ಸಲ ಮುಣಿಗೆ ಎದ್ರು, ಅಗದಿ ದಂಡಿಗೆ ಬಂದು ಮುಣಿಗೆ ಎದ್ರು, ನಡಕ್ ಮುಣಿಗೆ ಎದ್ರು, ಅವನು ದಂಡಿಗೆ ಬಂದು ಮುಟ್ಟಿದ ಅಂದ್ರ ಅವನು ಸರ್ವೋತ್ತಮ ಅಂತ ಹೆಂಗೆ ಹೇಳಬೇಕು.
ಮೊದಲು ದುರಾಚಾರಿ ಸರ್ವೋತ್ತಮನೇ ಆಗಿರುವನು. ಅವನು ಮಹಾಪೂರದಲ್ಲಿ ಬಿದ್ದವನು ಬದುಕಿ ಬಂದಂತೆ. ಮಹಾಪೂರದಲ್ಲಿ ಬಿದ್ದ ಬದುಕಿ ಬಂದ ಅಂದ್ರೆ ಧನ್ಯ ಆದ ಅಂತ ಅರ್ಥ. ಹೆಂಗೋ ಹಾಗೆ ಎಂಥ ದುರಾಚಾರದಿಂದ ಯಾಕೆ ಆಗ್ಬಾರ್ದು. ಅಗದಿ ಕೊನೆ ಕ್ಷಣದಲ್ಲಿ ಅನನ್ಯ ಭಾವದಿಂದ ಭಗವಂತನನ್ನು ಕರೆದ ಅಂದ್ರೆ ಅಜಾಮಿಳ ಅರ್ಥಾತ್ ಮೂಲತಃ ಹೆಂಗಿದ್ದ ಅಂದ್ರೆ ಅವನೊಬ್ಬ ಅತ್ಯಂತ ಅರ್ಥಾತ್ ಏನು ಅಂದ್ರೆ ಉತ್ತಮ ಬ್ರಾಹ್ಮಣನ ಮಗ ಅಜಾಮಿಳ ಅಂತಕ್ಕಂಥವ. ಅವ ಶ್ರೋತ್ರಿಯ ಬ್ರಾಹ್ಮಣನ ಮಗ. ಅರ್ಥಾತ್ ಪ್ರತಿ ದಿವಸ ಅವ್ರ ಮನೆಯಲ್ಲಿ ಅಗ್ನಿಹೋತ್ರ ನಡೀತಾ ಇತ್ತು. ಅವನ ಅಗ್ನಿಹೋತ್ರಕ್ಕಾಗಿ ಅಥವಾ ಯಜ್ಞ ಮಾಡುವುದಕ್ಕಾಗಿ ಅವ್ನ ಸಮಿತ್ರಗಳನ್ನ ಆರಿಸ್ಕೊಂಡು ಬರ್ಲಿಕ್ಕೆ ಅರಣ್ಯದೊಳಗೆ ಅಡ್ಡಾಡ್ತಿರ್ತಿಲ್ಲ. ಅಡ್ಡಾಡಿದ ಒಂದ್ ದಿವಸ ಹಿಂಗೆ ಸಮಿತ್ರಗಳನ್ನ ಆರಿಸ್ಕೊಂಡು ಬರೋ ಮುಂದ ಒಬ್ಬಳು ಶೂದ್ರ ಸ್ತ್ರೀ ಒಬ್ಬ ಪುರುಷನ ಜೊತೆಗೆ ಇರೋದನ್ನ ನೋಡಿ ಇವನೊಳಗೆ ಎಂಥ ವಿಕಾರ ಭಾವನೆ ಜಾಗೃತ ಆಯ್ತು ಅನ್ನೋ ಜನ್ಮಾಂತರದಿಂದ ಕೊನೆಗೆ ಏನ್ ಮಾಡಿದ ಅಂದ್ರೆ ಆ ಶೂದ್ರ ಸ್ತ್ರೀಯನ್ನ ಬೆನ್ನ ಹತ್ತಿ ಹೋಗಿ ಅಕಿನ್ನ ಮದುವೆ ಮಾಡಿಕೊಂಡು ಅಕಿ ಹೊಟ್ಟೆಯಿಂದ ಈ 6-8 ಮಕ್ಕಳ ಅರ್ಥಾತ್ ಏನು ಅದ್ರ ಸಲುವಾಗಿ ಅವನ ಮಂದಿನ ದಾರಿ ಬಡಕಾದ ಮಂದಿನ ಅರ್ಥಾತ್ ಏನು ಸುಳಿಯುವುದು ದುಡ್ಡು ತರುವುದು ತಾನು ತನ್ನ ಹೆಂಡತಿ ಮಕ್ಕಳು ಏನಾಗಿತ್ತ ಅವನು ಪರಾಕಾಷ್ಠ ದುರಾಚಾರದ ಪರಾಕಾಷ್ಠ ಮಾಡಿಬಿಟ್ಟಿದ್ದ. ಅಂಥವನು ಅವನು ತನ್ನ ಒಬ್ಬ ಮಗನ ಹೆಸರು ನಾರಾಯಣ ಅಂತಿತ್ತು. 8ನೇ ಮಗ ನಾರಾಯಣ. ಅವಾಗ ಕೊನೆಗೆ ಅವನ ಬಹಳ ಪ್ರೀತಿ ಇತ್ತು. ನೋಡ್ರಿ ಎಂಥ ತಾನು ಏನಿದ್ದ ಹೆಂಗಾದ ಆದ್ರೂ ಸಹಿತ ಏನದಂದ್ರ ಒಳ್ಳೆ ಪ್ರಪಂಚದೊಳಗೆ ಅಷ್ಟೊಂದು ರಮಿಸ್ತಾ ಇದ್ದ. ಆ ಕೊನೆಗೆ ಆ ಮಗನ್ನೇನದ ನಾರಾಯಣ 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 ಅಂತ ಒದರಿದ. ಆ ಮಗ ಎಲ್ಲೂ ಹೊರಗೆ ಹೋಗಿದ್ದು ಕಾಣಿಸ್ತದೆ. ಇದು ಒದರಿದ ಕೂಡಲೇ ವೈಕುಂಠದಿಂದ ವಿಷ್ಣು ಪಾರ್ಷದರು ಅರ್ಥಾತ್ ವಿಷ್ಣು ದೂತರು ಬಂದರು. ಯಮಲೋಕದಿಂದ ಯಮದೂತರು ಬಂದರು. ಇವ ಆಯುಷ್ಯ ಎಲ್ಲ ಪಾಪ ಮಾಡ್ಯಾದಂತ ಒಯ್ಬೇಕು ಅಂತ ಯಮದೂತರು ಬಂದ್ರು. ಇವ ಕೊನೆಗೆ ನಾರಾಯಣ 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 ಅಂತ ಒದರಿದ್ದಕ್ಕ ವಿಷ್ಣು ದೂತರು ಬಂದ್ರು. ಇಬ್ಬರೊಳಗೂ ಏನಾಗ್ತದೆ ಅಂದ್ರೆ ಜಗಳಾಟ. ನಾವು ಹೋಯ್ತೀವಿ ಅಂತ ಇಬ್ರು ಜಗಳಾಡಿ ಕೊನೆಗೆ ಆ ಯಮದೂತರು ನಾವು ಓಡಿಸಿ ಅವನನ್ನ ಏನ್ ಮಾಡಿದ್ರು ಅಂದ್ರೆ ಅವನಿಗೆ ಅರ್ಥಾತ್ ಅವನನ್ನು ಕರ್ಕೊಂಡು ಹೋಗಲಿಲ್ಲ, ಅವನು ಜೀವಂತ ಮಾಡಿದ್ರು, ಅವನು ಉಳಿಸಿದ್ರು. ಅವನು ಅಜಾಮಿಳಿಗೆ ಹೇಳಿದ್ರು, ಅಜಾಮಿಳ ನೀನ್ ಮಾಡಿರ್ತಕ್ಕಂಥ ಪಾಪ ಅಪಾರದಪ್ಪ, ಆದ್ರೂ ಏನೋ ನೀ ನಾರಾಯಣ 4 ಅಕ್ಷರಗಳನ್ನು ಯಾವುದೇ ಭಾವದಿಂದ ಉಚ್ಚಾರ ಮಾಡಿರುವಂತೆ. ಆ ಅಕ್ಷರಗಳಲ್ಲಿ ಎಷ್ಟು ಸಾಮರ್ಥ್ಯದ ಅಂದ್ರೆ ನೀನು ಯಾವುದೇ ಭಾವದಿಂದ ಉಚ್ಚಾರ ಮಾಡಿದ್ರು ಏನಾಗ್ತದಲ್ಲ ಪರಮಾತ್ಮ ತತ್ವ ಅನ್ನುವಂಥದ್ದು ಜಾಗೃತ ಆಗ್ತದೆ. ಆ ಅಕ್ಷರಗಳಲ್ಲಿ ಅಂತ ಒಂದು ದಿವ್ಯವಾದ ಸಾಮರ್ಥ್ಯದ ನಾಮನಿ ಯಾವತಿ ಶಕ್ತಿ ಪಾಪನ ಹರಣೆ ಹರೇ ತಾವತ್ ಕರ್ತುನ್ನ ಶಕ್ನೋತಿ ಪಾತಕಂ ಪಾತಕೀ ಜನ. ಎಂಥ ಮಹಾಪಾಪಿಯೋ ಅಷ್ಟು ಪಾಪವನ್ನು ಮಾಡ್ಲಿಕ್ಕೆ ಶಕ್ತಿಲ್ಲ, ಎಷ್ಟು ಪಾಪವನ್ನು ಹರಣ ಮಾಡುವ ಶಕ್ತಿ ಆ ಭಗವಂತನ ನಾಮದಲ್ಲಿದೆ. ಅದನ್ನ ನಾಮೋಚ್ಚಾರ ಮಾಡಿರುವುದರಿಂದ ನಾವು ಭಗವಂತನ ಆಜ್ಞೆಗೆ ಅನುಸಾರವಾಗಿ ನಾವು ನಿನ್ನ ಬದುಕಿಸೀವಿ. ಇನ್ನು ನೀನ್ ಏನ್ ಮಾಡೋ ಹಿಮಾಲಯಕ್ಕೆ ಹೋಗಿ ತಪಶ್ಚರ್ಯ ಮಾಡಿ ನಿನ್ನ ಉದ್ಧಾರ ಮಾಡಿಕೊಳ್ಳೋದ್ರ ಕೂಡಲೇ ಆಯ್ತು ನಾನು ಧನ್ಯ ಆದೆ ಅಂತ ತಿಳ್ಕೊಂಡು ಹೇಳಿ ಅಜಾಮಿಳ ಏನ್ ಮಾಡಿದ ಅಂದ್ರೆ ಹಿಂದೆ ತಿರುಗಿ ಸಹಿತ ನೋಡ್ಲಿಲ್ಲ. ತನ್ನ ಹೆಂಡತಿ ಮಕ್ಕಳ ಕಡೆಗೆ, ಆ ಪ್ರಪಂಚದ ಕಡೆಗೆ, ಆ ವಿಷಯಗಳ ಕಡೆಗೆ ಅವನ ಮನಸ್ಸು ಒಮ್ಮೆಲೆ ಏನಾಗ್ಬಿಡ್ತು ಅಂದ್ರೆ ಪಶ್ಚಾತ್ತಾಪದಿಂದ ದಗ್ಧಾಗಿ ಅವನ ಮನಸ್ಸಿನ ದೋಷಗಳೆಲ್ಲ ನಿವಾರಣೆ. ನಮ್ಮ ಮನಸ್ಸಿನ ಎಲ್ಲಾ ದೋಷಗಳು ಎದರಿಂದ ಸುಟ್ಟು ಬೂದಿ ಆಗ್ತಾವಂದ್ರ ಪಶ್ಚಾತ್ತಾಪದಿಂದ ದಗ್ಧ ಅರ್ಥಾತ್ ಸುಟ್ಟು ಬೂದಿ ಆಗ್ತವೆ. ಪಶ್ಚಾತ್ತಾಪ ಅನ್ನೋದು ಅಗ್ನಿ ಇದ್ದಂಗೆ, ಪಶ್ಚಾತ್ತಾಪ ಅನ್ನೋದು ತೀರ್ಥ ಇದ್ದಂಗೆ. ಅದರಿಂದ ಏನಂದ್ರ ಅದರಿಂದ ಅವನ ಅಂತಃಕರಣದಲ್ಲಿರ್ತಕ್ಕಂಥ ಪಾಪಗಳೆಲ್ಲ ರಟ್ಟಾಗಿ ಕೊನೆಗೆ ಅವನಿಗೆ ಏನಾದ್ರು ಅಂದ್ರೆ ಅವನನ್ನು ಹಿಮಾಲಯಕ್ಕೆ ಕಳಿಸಿದ್ರು. ಹಿಮಾಲಯದಲ್ಲಿ ತಪಶ್ಚರ್ಯ ಮಾಡಿ ಅವರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಅವನ ಪೂರ್ವ ಸಂಸ್ಕಾರಗಳೆಲ್ಲ ಜಾಗೃತ ಆದ. ಸಣ್ಣವಿದ್ದಾಗಿನ ಸಂಸ್ಕಾರ ಎಲ್ಲ ಜಾಗೃತ ಆಗಿ ಅವನನ್ನು ಮಾರ್ಗಕ್ಕೆ ಹತ್ತಿದ. ಹೆಂಗೋ ಹಂಗೇನದ ಅಂತಂದ್ರೆ ಮೊದಲು ದುರಾಚಾರಿ ಇದ್ದರೂ ಅವನು ಸರ್ವೋತ್ತಮನೇ ಆಗಿರುವನು. 9ನೇ ಅಧ್ಯಾಯದೊಳಗಿನ್ನು ಈ 4-5 ಶ್ಲೋಕಗಳೇನವನು ಅತ್ಯಂತ ವಿಲಕ್ಷಣವಾಗಿರ್ತಕ್ಕಂಥ. ಮೊದಲೇದ್ದು ಯಾವುದು ಅಂದ್ರೆ ಅನನ್ಯಾಶ್ಚಿಂತೆಯಂತೋಪಾಮಿ ಅನ್ನೋದು. ಅದಾದ ಬಳಕೆ ಪತ್ರಂ ಪುಷ್ಪಂ ಫಲಂ ತೋಯಂ. ಅದಾದ ಬಳಕ ಅಪಿಚೇಕ್ಷು ದುರಾಚಾರ ಭಜತೆ ಮಾಂ ಅನನ್ಯ ಭಾವ ಅನ್ನುವಂಥದ್ದು. ಮಹಾಪೂರದಲ್ಲಿ ಬಿದ್ದವನು ಬದುಕಿ ಬಂದಂತೆ ಬದುಕಿ ಬಂದ ಅಂದ್ರೆ ಎಲ್ಲರಿಗೂ ಹೆಂಗ ಸಂತೋಷ ಆಗ್ತದನೋ ಹಂಗೇನದ ಅಂದ್ರೆ
ಒಂದು ಸಲ ನಾವು ಈ ಸಂಸಾರ ಸಾಗರದಾಗಿಂದ ಸುರಕ್ಷಿತವಾಗಿ ಹೊರಗೆ ಬಂದ್ವಿ ಅಂದ್ರೆ ಧನ್ಯ ಆದ್ವಿ ಅಂತ. ಅವನು ಜೀವಂತವೇ ದಂಡೆಗೆ ಬಂದನು, ಆದ್ದರಿಂದ ವ್ಯರ್ಥವನ್ನಬಹುದು ಮುಳುಗಿದ್ದನೆಂಬುದನ್ನು. ಅವನು ಮುಳುಗಿದ್ದ ಅನ್ನೋದು ವ್ಯರ್ಥ ಆಗಿ ಹೋಯಿತು. ಅವನು ಕೆಟ್ಟಿದ್ದ, ಪಾಪಿಯಾಗಿದ್ದ, ದುರಾಚಾರಿಯಾಗಿದ್ದ, ಅನಾಚಾರಿಯಾಗಿದ್ದ ಅನ್ನುವಂಥದ್ದೆಲ್ಲ ಡಿಲೀಟ್ ಆಗಿಬಿಟ್ಟು ಒಲಿಸ್ಬೋದು. ಅವನಿಗೇನಪ್ಪ ಅಂದ್ರೆ ಸಜ್ಜನಿದ್ದಾನೆ ಅನ್ನುವಂಥದ್ದನ್ನ ಅರ್ಥಾತ್ ಏನು ಭಗವಂತ ಸ್ವೀಕಾರ ಮಾಡ್ತಾನೆ. ಜನರು ಏನ್ ಮಾಡ್ಬೋದು ಅಂದ್ರೆ ಅವನು ಯಾವಾಗಂತ ಕೆಟ್ಟ ಮನುಷ್ಯ ಕೆಟ್ಟ ಭಾವದಲ್ಲಿದ್ನೋ ಅದನ್ನ ತಲೆಯಾಗಿ ಇಟ್ಕೊಂಡು ಅವನು ಕೆಟ್ಟ ಸಾಹಿತ್ಯ ತನಕ ಅವನು ಕೆಟ್ಟ ಅಂತ ಅಂದು ತಾವು ಕೆಟ್ಟ ಕೊಡ್ತಾರಷ್ಟೇ. ಅವನ ಒಂದು ಯೋಗ್ಯತೆಯಿಂದ ವಂಚಿತರಾಗಿ, ಅವನ ಒಂದು ಸಾಧುತನದಿಂದ ವಂಚಿತರಾಗಿ ತಾವು ಏನಾಗ್ತದೆ ಅಂದ್ರೆ ಕೆಟ್ಟ ಹೋಗ್ತಾರನ್ನೇ ಹೊರತು ಅರ್ಥಾತ್ ಏನು ಅಂದ್ರೆ ಅವನಿಗೆ ಅದರಿಂದ ಏನು ದೋಷ, ಅರ್ಥಾತ್ ಅವನಿಗೆ ಅದರಿಂದ ಏನು ಕೆಡಕಾಗುವುದಿಲ್ಲ. ಅವನು ದುರಾಚಾರಿಯಾಗಿದ್ದರೂ ಸರ್ವೋತ್ತಮ. ಅವನು ಜೀವಿತವೇ ದಂಡೆಗೆ ಬಂದನು, ಆದ್ದರಿಂದ ವ್ಯರ್ಥವನ್ನ ಬೆನ್ನಬಹುದು ಮುಳುಗಿದ್ದನೆಂಬುದನ್ನು. ಅದರಿಂದ ಹಿಂದೆ ಮಾಡಿದ ಪಾಪವೇನು ಉಳಿಯವು, ಅವನ ಭಕ್ತಿಯಿಂದ ಅವೇನು ಒಂದು ಉಳಿಯಲಿಲ್ಲ. ಆದ್ದರಿಂದ ಪಾಪಿಯಾಗಿದ್ದರೂ ಅವನು ಪಶ್ಚಾತ್ತಾಪ ತೀರ್ಥದಲ್ಲಿ ಸ್ನಾತನು. ಮಹಾಪಾಪಿಯಾಗಿದ್ರು. ನಾನು ಎಷ್ಟು ಸಲ ಉದಾಹರಣೆ ಹೇಳ್ತೇನೆ ಏನು ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಒಂದು ಸಲ ನಾವು ಮನುಷ್ಯನಲ್ಲಿ ಪಶ್ಚಾತ್ತಾಪ ಆಗಿ ಜೀವನದಲ್ಲಿ ಕ್ರಾಂತಿ ಆಯ್ತು ಅಂದ್ರೆ ಅಂಥವ್ರನ್ನ ಎಷ್ಟೋ ಮಂದಿ ನೋಡ್ತೀವಿ. ಒಮ್ಮೆಲೆ ಜೀವನದ ಸ್ವರೂಪನ ಬದಲಾಗಿ ಹೋಗ್ತದೆ. ಸ್ನಾನ ಮಾಡಿ ನನ್ನೊಳಗೆ ಬಂದನು ಸರ್ವಭಾವದಿಂದ. ಪಶ್ಚಾತ್ತಾಪದಲ್ಲಿ ಬೆಂದು ಬಳಲಿ ಅಥವಾ ಪಶ್ಚಾತ್ತಾಪ ಅನ್ನುವಂಥ ತೀರ್ಥದಲ್ಲಿ ಸ್ನಾನ ಮಾಡಿದ ಅಂದ್ರೆ ಜ್ಞಾನೇಶ್ವರ ಮಹಾರಾಜರನ್ನು ಎತ್ತರಿಸು ಎಷ್ಟು ಕಳ್ಕಳಿ ಇದೆ ನೋಡಿ. ಅವ್ರೇನ್ ಹೇಳಿಲ್ಲ ಅಂದ್ರೆ ಪಶ್ಚಾತ್ತಾಪ ಅನ್ನುವಂಥ ಅಗ್ನಿಯಲ್ಲಿ ದಗ್ಧನಾಗಿ ಬಂದ ಅಂತ ಹೇಳಿದ್ರು. ಅದು ಸಹಿತ ತ್ರಾಸ ಅವರು. ಆದ್ರಿಂದ ಏನಂದ್ರೆ ಪಶ್ಚಾತ್ತಾಪವೆಂಬ ತೀರ್ಥದಲ್ಲಿ ಸ್ನಾತ, ಪಶ್ಚಾತ್ತಾಪ ಅನ್ನುವಂಥ ತೀರ್ಥದಲ್ಲಿ ಸ್ನಾನ ಮಾಡಿದ್ದಾನೆ ಅಂದ್ರೆ ಮತ್ತಷ್ಟು ತಣ್ಣಗಾಗಿ ಹೊರಗೆ ಬಂದನೆ ಹೊರತು ಅರ್ಥಾತ್ ಏನು ಅಂದ್ರೆ ಸುಟ್ಟು ಕರಕಾಗಿ ಹೊರಗೆ ಬಂದ ಅಂತನ್ನುವಂಥ ಭಾವ ಇಲ್ಲ. ಆದ್ದರಿಂದ ಪಾಪಿಯಾಗಿದ್ದರೂ ಅವನು ಪಶ್ಚಾತ್ತಾಪ ತೀರ್ಥದಲ್ಲಿ ಸ್ನಾನ ಮಾಡಿ ನನ್ನೊಳಗೆ ಬಂದನು. ಅವನು ಭಗವತ್ ಸ್ವರೂಪ ಆಗಿಬಿಟ್ಟ. ಅವನಲ್ಲಿ ಅನನ್ಯ ಭಾವದಿಂದ ಅವನೊಳಗನ ಸೇರ್ಕೊಂಡ್ಬಿಟ್ಟ. ಭಕ್ತ್ಯ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೆ ತದನಂತರಂ. ನನ್ನೊಳಗೆ ಪ್ರವೇಶ ಮಾಡಿಬಿಡ್ತಾನೆ. ಆದ್ದರಿಂದ ಈಗ ಪವಿತ್ರ ಅವನದೇ ಕುಲ, ಸತ್ಕುಲವಾಗಿದ್ದು ನಿರ್ಮಲ ಹುಟ್ಟಿ ಬಂದಿದ್ದರ ಫಲ ಅವನೇ ಪಡೆದನು. ಆದ್ದರಿಂದ ಇಲ್ಲ ಅಂದ್ರೆ ಈಗ ಅವನದೇ ಕುಲ ಪವಿತ್ರವಾದ್ದು. ಅರ್ಥಾತ್ ಉಳಿದವ್ರದ್ದು ಯಾರಿಗೂ ಅಲ್ಲ. ಯಾರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅವನದೇ ಕುಲ. ವಾಲ್ಮೀಕಿ ಏನಿದ್ದ ಮುಂಚೆ ಅರ್ಥಾತ್ ಬೇಡ್ರ ಅವನಿದ್ದ, ಆದ್ರೆ ಮುಂದೇನಾದ ಅಂದ್ರೆ ವಾಲ್ಮೀಕಿ ಆದ. ಆದ್ರೂ ಸಹಿತ ಇವತ್ತು ನಾವು ಏನ್ ಮಾಡ್ತೀವಿ, ಸಮಾಜದಲ್ಲಿ ಏನ್ ಮಾಡ್ತಾರಂದ್ರ ಅವನನ್ನು ಬೇಡ ಅಂತ ತಿಳ್ಕೊತಾರೆ. ಆ ಬೇಡ ಅಂತ ತಿಳ್ಕೊಂಡು ಆ ವಾಲ್ಮೀಕಿ ಅನ್ನೋದ ಒಂದೊಂದು ಸಂಘಟನಾ ಅನ್ನುವಂಥದ್ದನ್ನು ಮಾಡ್ತಾರೆ. ಅವನನ್ನು ಬೇಡರವನು ಅನ್ನುವಂಥ ಭಾವದಿಂದ ಅವನ ಹೆಸರಿನಲ್ಲಿ ಸಂಘಟನಾ ಮಾಡೋದು. ಆದ್ರಿಂದ ಮುಂದೆ ಹೇಳ್ತಾರೆ ಜ್ಞಾನೇಶ್ವರ ಅವನೇ ಓದಿರುವನೆಲ್ಲ ಎಲ್ಲಾ ಶಾಸ್ತ್ರ ಓದಿದಂಗ, ಆಚರಿಸಿರುವನು ತಪವನ್ನೆಲ್ಲ ಅವನ ಎಲ್ಲ ತಪಸ್ಸನ್ನ ಆಚರಿಸಿದಂಗಾಯಿತು. ಅಭ್ಯಾಸ ಮಾಡಿರುವನ್ನೆಲ್ಲ ಅಷ್ಟಾಂಗ ಯೋಗದ ಅರ್ಥಾತ್ ಅವನು ಎಲ್ಲ ಮಾಡಿದಂಗಾಗ್ತಿ. ಅವ್ನು ಮಾಡ್ಬೇಕಾದ್ರು ಏನೂ ಉಳಿದ ನನ್ನನ್ನು ಪಡ್ಕೊಂಡು ಬಿಟ್ಟ ಅಂದ್ರೆ ಅವನ್ ಎಲ್ಲಾನು ಮಾಡಿದಂಗ. ಯಾವುದರೇ ದಾರಿಯಲ್ಲಿ ಹೋಗಿರುವಲ್ವೇ, ನಾವು ಹೋಗಿ ಮುಂಬೈ ಮುಟ್ಟಿದ್ವಿ ಅಂದ್ರೆ ನಾವು ಎಲ್ಲಾ ದಾರಿಯಲ್ಲೇ ಹೋದಾಗೂ ಆದಂಗ. ಮತ್ತ ಆ ದಾರಿಯಲ್ಲಿ ಈ ದಾರಿಯಲ್ಲಿ ಮತ್ತೊಂದ್ಸಲ ಹೋಗ್ಬೇಕನ್ನುವಂಥ ಪ್ರಶ್ನೆ ಎಲ್ಲಾ ದೃಷ್ಟಿಯಿಂದಲೂ ಅವ ಏನಾಗ್ಬಿಟ್ಟ ಅಂದ್ರೆ ಹೊಂದಿಬಿಟ್ಟ, ಪಡ್ಕೊಂಡು ಬಿಟ್ಟ. ಈಗ ಬಹಳ ವಿಸ್ತಾರ ಬೇಡ ಪಾರ್ಥ, ಕರ್ಮದಿಂದ ಮುಕ್ತ, ಅವನಲ್ಲಿರುವುದು ಅಖಂಡ ಆಸ್ಥಾ ನನ್ನ ವಿಷಯದಲ್ಲಿ. ಇನ್ನು ಬಹಳಷ್ಟು ವಿಸ್ತಾರ ಮಾಡ್ಕೊಂಡು ಕೂಡುದು ಬೇಡ. ಅವನೇನದ ಅಂತಂದ್ರೆ
ಕರ್ಮದಿಂದ ಅದನ್ನು ಮುಕ್ತ. ಈ ಕರ್ತೃತ್ವ ಭಾವದಿಂದ ಕರ್ಮದಿಂದ ಕರ್ಮಗಳ ಒಂದು ಪುಣ್ಯ ಪಾಪ ಅನ್ನುವಂಥ ಫಲದಿಂದ ಎಲ್ಲಾ ದೃಷ್ಟಿಯಿಂದಲೂ ಮುಕ್ತ ಅಲ್ಲ. ಅವನಲ್ಲಿರುವುದು ಅಖಂಡ ಆಸ್ಥಾ. ನನ್ನ ವಿಷಯದಲ್ಲಿ ಅವನಿಗೆ ನನ್ನ ಬಗ್ಗೆ ಎಂಥ ಒಂದು ಆಸ್ಥೆ ಇದೆ ಅಂದ್ರೆ ಅಖಂಡವಾಗಿರ್ತಕ್ಕಂಥ, ಎಂದೂ ಅದರೊಳಗೆ ಕಡಿಮೆ ಆಗದೇ ಇರ್ತಕ್ಕಂಥ ಆಸ್ಥಾ ಇದೆ. ಮನೋಬುದ್ಧಿಯ ಕಾರ್ಯವೆಲ್ಲವನ್ನು ತುಂಬಿ ಏಕನಿಷ್ಠೆಯ ಪೆಟ್ಟಿಗೆಯಲ್ಲಿ ಅವನು ಅರ್ಜುನ ನನ್ನಲ್ಲಿಗೆ ಅದನ್ನು ಅರ್ಪಿಸಿದನು. ಅರ್ಥಾತ್ ಏನು ಅಂದ್ರೆ ಮನೋಬುದ್ಧಿಯ ಕಾರ್ಯವಲ್ಲವನು ಅವ ಮನಸ್ಸಿನಿಂದ ಮಾಡಿದ್ದು, ಬುದ್ಧಿಯಿಂದ ಮಾಡಿದ್ದು, ದೇಹದಿಂದ ಮಾಡಿದ್ದು, ಇಂದ್ರಿಯಗಳಿಂದ ಮಾಡಿದ್ದು ಎಲ್ಲವನ್ನು ತುಂಬಿ ಏಕನಿಷ್ಠೆಯ ಪೆಟ್ಟಿಗೆಯಲ್ಲಿ ಅವನು ಅದನ್ನು, ಅರ್ಥಾತ್ ಏನು ಅಂದ್ರೆ ಆ ಏಕನಿಷ್ಠ ಅನ್ನುವಂತ ಅವನಿಗೆ ಬ್ಯಾರೆ ಏನೇನು ಬ್ಯಾರೆ ಕಡೆ ಎಲ್ಲಾದ್ರೂ ಲಕ್ಷ್ಯ ಇಲ್ಲ, ಅದನ್ನೆಲ್ಲ ಏಕನಿಷ್ಠ ಅನ್ನುವಂತ ಪೆಟ್ಟಿಗೆಯಲ್ಲಿ ತುಂಬಿ ಏಕನಿಷ್ಠೆಯ ಪೆಟ್ಟಿಗೆಯಲ್ಲಿ ಅವನು ಅರ್ಜುನ ನನ್ನಲ್ಲಿಗೆ ಅದನ್ನು ಅರ್ಪಿಸಿರುವನು. ಅಂತ ತಿಳ್ಕೊಂಡು ಹೇಳಿ ಭಗವಂತ ಏನ್ ಹೇಳಿದ ಅಂದ್ರೆ, ಯಾರು ಈ ರೀತಿಯಾಗಿ ದುರಾಚಾರಿಯಾಗಿದ್ರು ಸಹಿತ ಈ ಶ್ಲೋಕದ ಇನ್ನೂ ಮುಗಿದಿರೋ ವಿಷಯ ಏನು ಅಂದ್ರೆ ಅವನು ಮುಂದೆ ಏನಾಗ್ತಾನ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅತ್ಯಂತ ದುರಾಚಾರಿಯಾಗಿದ್ದ ಅವನು ಏನ್ ಮಾಡ್ಬೇಕ, ಏನೋ ಒಂದೇನಪ್ಪ ಅವನ ಜೀವನದಲ್ಲಿ ಕ್ರಾಂತಿ ಆಯ್ತು, ಸಾಕಿನ ನನಗೆ ದುರಾಚಾರ ಅನಾಚಾರ ಅತ್ಯಾಚಾರ ಸಾಕಿನ, ನಾನೇನ್ ಮಾಡ್ಬೇಕು, ಒಳ್ಳೆ ಉತ್ತಮವಾದ ಜೀವನ ಕಡೆಗೆ ನಾನು ಅಗ್ರಸರಾಗಬೇಕು ಅನ್ನುವಂಥ ಮನುಷ್ಯನಾಗ ಭಾವನೆ ಬಂದು ಒಂದೊಂದ ಹೆಜ್ಜೆ ಇಟ್ಕೋತ ಯಾಕಾಗವಲ್ಲಕ ಅವನೇನಿಲ್ಲ ಅಂದ್ರೆ ಪಶ್ಚಿಮ ಕಡೆಗೆ ಯಾವ ದಿಕ್ಕಿಗೆ ಮಾರಿ ಮಾಡ್ಕೊಂಡು ಹೊಂಟಿದ್ನು ಆ ದಿಕ್ಕಿಗೆ ಬೆನ್ನು ಮಾಡಿ ಹೋಗ್ಲಿಕ್ಕೆ ಹತ್ತಾನ ಮಹಾರಾಜ ಮಾತ್ರ ಹೇಳ್ತಾರೆ. ನಾವು ಈವರೆಗೂ ಪ್ರಪಂಚದ ಕಡೆಗೆ ಮಾರಿ ಮಾಡಿಕೊಂಡು ಹೊಂಟೀವಿ, ಆದ್ರಿಂದ ನಮ್ಮ ಪ್ರಪಂಚದ ಎಲ್ಲಾ ದುಃಖ ಅನುಭವಿಸ್ಬೇಕಾಗಿ ಬರ್ಲಿಕ್ಕೆ. ಆದ್ರೆ ನಾವು ಒಂದ್ಸಲ ಪ್ರಪಂಚದ ಕಡೆಗೆ ಬೆನ್ನು ಮಾಡಿ ಭಗವಂತನ ಕಡೆಗೆ ಮುಖ ಮಾಡಿಕೊಂಡು ಹೊಂಟಿವಿ ಅಂದ್ರೆ ಪ್ರಪಂಚದ ಸುಖ ದುಃಖಗಳ ಸಂಬಂಧ ಎಲ್ಲ ತಪ್ಪಿ ಹೋಗ್ಬಿಡ್ತದೆ, ಮನಸ್ಸಿಗೆ ಶಾಂತಿ ಸಮಾಧಾನ ಆಗ್ತದೆ. ಆಮೇಲೆ ಹಾಗಾದ್ರೆ ಇವತ್ತು ಪ್ರಪಂಚದ ಕಡೆ ಲಕ್ಷ್ಯ ಕೊಡಬಾರ್ದೇನು ಅಂದ್ರ ಪ್ರಪಂಚದ ಕಡೆಗೆ 24 ತಾಸು ಮಾರಿ ಮಾಡಿಕೊಂಡ ಲಕ್ಷ್ಯ ಕೊಡ್ಬೇಕಂತ ಏನಿರಂಗಿಲ್ಲ. ಅರ್ಥಾತ್ ಏನು ಅಂತಂದ್ರ ನಾವು ಪ್ರಪಂಚದ ಕಡೆಗೆ ಅನಿವಾರ್ಯವಾಗಿ ಎಷ್ಟು ಮಾಡೋದು ಅವಶ್ಯಕತೆ ಅದನ್ನು ಅಷ್ಟು ನಾವು ಪ್ರಪಂಚದ ಕೊಡುಗೆ ಪ್ರಪಂಚದವನ್ನ ಕುರಿತು ಮಾಡ್ತಾ ಇದ್ದಾಗಿನೂ ನಮ್ಮ ಲಕ್ಷ್ಯ ಎಲ್ಲ ಭಗವಂತನ ಕಡೆಗೆ ಇದ್ದದ್ದಾದ್ರೆ ಇದೇ ಜನ್ಮದಲ್ಲೇ ನಾವು ಏನಾಗ್ಲಿಕ್ಕೆ ಶಕ್ಯ ಇದೆ ಅಂದ್ರ ಭಗವಂತನ ಒಂದು ಅನುಭವವನ್ನು ನಾವು ಪಡ್ಕೊಳ್ಳಿಕ್ಕೆ ಶಕ್ಯ ಆಗ್ತದೆ. ತುಂಬಿ ಏಕನಿಷ್ಠೆಯ ಪೆಟ್ಟಿಗೆಯಲ್ಲಿ ಅವನು ಅರ್ಜುನ ನನ್ನಲ್ಲಿಯೇ ಅದನ್ನು ಅರ್ಪಿಸಿರುವನು, ನನ್ನೊಳಗೆ ಅವ ಅರ್ಪಣೆ ಮಾಡಿಬಿಟ್ಟಾನೆ ಅಂತ ತಿಳ್ಕೊಂಡು ಹೇಳಿ ಮುಂದೆ ಏನಾಗ್ತಾರಪ್ಪ ಅಂದ್ರ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪುನಶ್ಯತಿ. ಹೇ ಅರ್ಜುನ ಅವನು ಧರ್ಮಾತ್ಮನೇ ಆಗ್ತಾನೆ. ಅದು ಸಹಿತ ಹೆಂಗ ಕ್ಷಿಪ್ರಂ ಭವತಿ ಧರ್ಮಾತ್ಮ, ಕೂಡಲೇ ಧರ್ಮಾತ್ಮ ಆಗ್ತಾನೆ. ಕೂಡಲೇ ಧರ್ಮಾತ್ಮ ಆಗ್ತಾನೆ ಅರ್ಥ ಏನು ಅಂದ್ರೆ ಅವನ ಅಂತಃಕರಣದೊಳಗ ಧರ್ಮ ಪ್ರೇಮ ಮತ್ತು ಭಕ್ತಿ ಭಾವ ತುಂಬಿಕೊಳ್ಳಿಕ್ಕೆ ಹತ್ತು ಬಿಡ್ತೀವಿ ಅಂದ್ರೆ ಅವ್ನು ಧರ್ಮಾತ್ಮ ಆಗ್ಲಿಕ್ಕೆ ಶುರು ಆಗೇ ಬಿಡ್ತಾನೆ. ಮಹಾರಾಜ ಬಹಳ ಚಂದ ಉದಾಹರಣೆ ಹೇಳ್ತಾರೆ. ಮಹಾರಾಜನ ಕೇಳಿದ್ರು ಅದ್ರಿಗೆ ಕ್ಷಿಪ್ರಂ ಭವತಿ ಧರ್ಮಾತ್ಮ ಅಂತ ಹೆಂಗ್ ಹೇಳಿದ್ರು ಅಂತ ಕೇಳಿದಕ್ಕೆ ಮಹಾರಾಜ ಹೇಳಿದ್ರು, ಈಗ ನಿಮ್ ಮನೆ ಮಗ್ಗಲ್ದವ್ರು ಕಾಶಿಗೆ ಹೋಗ್ಬೇಕು ಅಂತ ಮನುಷ್ಯನ ಅಂದ್ಕೊಂಡು ಎಲ್ಲಾ ತಯಾರಿ ಮಾಡ್ಕೊಂಡು ರಿಸರ್ವೇಶನ್ ಆಯ್ತು, ಎಲ್ಲ ಆಯ್ತು, ಎಲ್ಲ ಸಾಮಾನು ಗೀಮಾನು ಎಲ್ಲ ಟ್ಯಾಕ್ಸಿ ಒಳಗೆ ಹಾಕೊಂಡು ಮನೆಗೆ ಬೀಗ ಹಾಕಿ ಅವ್ರು ಏನ್ ಮಾಡಿದ್ರು ಪ್ಲಾಟ್ಫಾರ್ಮ್ ಸ್ಟೇಷನ್ಗೆ ಹೋದ್ರು. ಸ್ಟೇಷನ್ಗೆ ಹತ್ಲಾಗ ಹೋಗೋದಕ್ಕನ ಯಾರೋ ಒಬ್ರು ಕೇಳಲಿಕ್ಕೆ ಬಂದ್ರು, ಏನ್ರಿ ಇವ್ರು ಎಲ್ಲಿ ಹೋದ್ರೆ ಅಂತ ಕೇಳಿ ನಾವ್ ಏನ್ ಹೇಳ್ತೀವಿ, ಸ್ಟೇಷನ್ಗೆ ಹೋಗ್ಯಾರ ಅಂತೀವಿ, ಕಾಶಿಗೆ ಹೋದ್ರೆ. ಅರ್ಥಾತ್ ಏನಂದ್ರೆ ಅವ್ರು ಕಾಶಿಗೆ ಹೋದ್ರು ಅಂತ ಹೆಂಗೆ ಹೇಳ್ತೀವೋ, ಇನ್ನೂ ಅವ್ರ ಸ್ಟೇಷನ್ ಸಹಿತ ಮುಟ್ಟಿಲ್ಲ, ಆದ್ರೆ ನಾವು ಅವ್ರಿಗೆ ಹೇಳ್ತೀವಿ ಅಂದ್ರೆ ಕಾಶಿಗೆ ಹೋದ್ರು ಅಂತ ಹೆಂಗೆ ಹೇಳ್ತೀವೋ ನನ್ ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅವ್ನ ಧರ್ಮ ಮಾರ್ಗದಲ್ಲಿ ತೊಳಗಿ ನಡಿಲಿಕ್ಕೆ ಹತ್ತದಲ್ಲೋ ಧರ್ಮಾತ್ಮ ಆದ. ಪಶ್ಚಿಮಕ್ಕೆ ಬೆನ್ನು ಮಾಡಿದ್ನೆಲ್ಲೋ ಅನ್ಬಳಕ ಅವ್ನಿಗೆ ಏನಾಯ್ತು ಅಂದ್ರೆ ಒಳ್ಳೆ ಮನುಷ್ಯ ಆದ. ಪಶ್ಚಿಮಕ್ಕೆ ಬೆನ್ನು ಮಾಡಿದ್ರೆ ಮುಖ್ಯವಾಗಿರ್ತಕ್ಕಂಥ ಪಶ್ಚಿಮ ಕಡೆಗೆ ಮಾರಿ ಮಾಡಿ ನಾವು ಹೊಂಟಾಗ ಪಶ್ಚಿಮ ಕಡೆಗೆ ಬೆನ್ನು ಮಾಡಿದ್ವಿ ಅಂದ್ರೆ ಪ್ರಪಂಚದ ವಿಷಯದಲ್ಲಿ ಆಹೆ ಆಹೆ ನಾಹಿ ನಾಹಿ ಅನ್ನೋ ಭಾವ ಬಂದು ಭಗವಂತನ ವಿಷಯದಲ್ಲಿ ಏಕನಿಷ್ಠ ಅನ್ನುವಂಥದ್ದು ಬೆಳೀತು ಅಂದ್ರೆ ಅವನು ದಾರಿ ಹತ್ತಿದ ಅಂತ.
ಆದ್ದರಿಂದ ಹೇಳ್ತಾರೆ ಏನು ಅಂದ್ರೆ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಶಾಶ್ವತ ಶಾಂತಿ ನಿಗಚ್ಚತಿ. ಶಾಶ್ವತವಾಗಿರ್ತಕ್ಕಂತಹ ಶಾಂತಿಯನ್ನು ಪಡ್ಕೋತಾನ ಅರ್ಜುನ. ಸಾಮಾನ್ಯ ಮಾತಾಡಪ್ಪ, ಒಂದು ಸದಾ ನನ್ನ ಕಡೆಗೆ ಹೊಳ್ಳಬೇಕಾಗ್ತದೆ. ಅರ್ಥಾತ್ ಇನ್ನೊಂದು ಪ್ರಪಂಚದ ಕಡೆಗೆ ಏನು ಬಾರಿ ಮಾಡಿಕೊಂಡು ಪ್ರಪಂಚದನೇ 24 ತಾಸು ವಿಚಾರ ಇದೆ. ನಮ್ಮ ಮನುಷ್ಯ ಅದನ್ನ ವಿಚಾರ ಮಾಡಿದ್ವಿ. ಅರ್ಥಾತ್ ಒಂದು ಸ್ವಲ್ಪ ಹೊತ್ತಾದರೂ ನಮಗೆ ಹೆಂಗ ನಾಮಸ್ಮರಣೆ ಮಾಡ್ಲಿಕ್ಕೆ ಬರಬೇಕು ಅಂದ್ರೆ ಅದ್ರೊಳಗೆ ಏನು ಪ್ರಪಂಚದ ಮಿಶ್ರಣ ಇರಬಾರ್ದು. ಪ್ರಪಂಚದ ಯಾವುದು ವಿಚಾರದ್ದು ಏನಿರಬಾರ್ದು ಅಂದ್ರೆ ಅದ್ರೊಳಗೆ ಮಿಶ್ರಣ ಇಲ್ದಂಗ ಶುದ್ಧವಾದ ಭಾವದಲ್ಲಿ ನಾವು ಸ್ವಲ್ಪ ಆದ್ರೂ ನಾಮಸ್ಮರಣೆ ಮಾಡ್ಕೊತ ಹೋದ್ವಿ ಅಂದ್ರೆ ನಿಧಾನವಾಗಿ ನಮ್ಮ ಮನಸ್ಸು ಎಷ್ಟು ಹೊತ್ತು ನಾವು ಪ್ರಪಂಚದ ವಿಚಾರಗಳನ್ನು ಬಾಜೂಕಿಟ್ಟು ನಾಮಸ್ಮರಣೆ ಮಾಡ್ತಿರ್ತೀವೋ ಅಷ್ಟು ಹೊತ್ತು ನಾವು ಪ್ರಪಂಚದ ಕಡೆ ಬೆನ್ನು ಮಾಡೀವಿ ಅಂತ ತಿಳ್ಕೋಬೇಕು. ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ. ಹೇ ಅರ್ಜುನ, ಅಂಥ ಭಕ್ತಿಯನ್ನು ನಾಶ ಆಗ್ಲಿಕ್ಕೆ ಶಕ್ಕಿಲ್ಲ, ಅಧೋಗತಿ ಹೋಗ್ಲಿಕ್ಕೆ ಶಕ್ಕಿಲ್ಲ. ಅವನಿಂದ ಮುಂದೆ ಕೆಟ್ಟದ್ದೇನಾದ್ರೂ ಆಗ್ಲಿಕ್ಕೆ ಶಕ್ಕಿಲ್ಲ. ಅವನು ಏನಾದ್ರೂ ಅರ್ಥಾತ್ ಏನು ಅಂದ್ರೆ ಅವನು ಸಜ್ಜನ ಆಗ್ತಾನೆ. ಅರ್ಥಾತ್ ಏನು ಅಂದ್ರೆ ಅವನು ಕ್ಷಿಪ್ರಂ ಭವತಿ ಧರ್ಮಾತ್ಮ ಆಗ್ತಾನೆ. ಶಾಶ್ವತವಾದ ಶಾಂತಿಯನ್ನು ಪಡ್ಕೋತಾನೆ. ಆದ್ರೆ ಮೊದಲು ಅವನು ಹೆಂಗಿದ್ದು ಹಂಗನೇ ಅವನನ್ನು ತಿಳ್ಕೊಂಡು ಹೋಗ್ತಕ್ಕಂಥವ್ರಿಗೆ ಮಾತ್ರ ಜೀವನದಲ್ಲಿ ಏನಿಲ್ಲ ಅಂದ್ರ ಅರ್ಥಾತ್ ಅವ್ರಿಗೇನೆ ದುಃಖ ಅನುಭವಿಸ್ಬೇಕಾಗಿ ಬರ್ತದನೆ ಹೊರತು ಆ ಮನುಷ್ಯ ಉದ್ಧಾರ ಆಗಿಬಿಟ್ಟ ಅನ್ನುವಂಥ ಮಾತನ್ನು ಹೇಳಿದಾರ. ಅದನ್ನ ನಾವು ನಾಳಿನ ಸತ್ಸಂಗದಲ್ಲಿ ನೋಡೋಣ. ಇನ್ನು ಕೇವಲ 3 ಶ್ಲೋಕಗಳಿಗೆ 9ನೇ ಅಧ್ಯಾಯ ಮುಗಿಲಿಕ್ಕೆ ಈ ನಾಳೆ 31ನೇ ಶ್ಲೋಕ, 32, 33, 34 ಆದರೂ ಸಹಿತ ಜ್ಞಾನೇಶ್ವರ ಮಹಾರಾಜ ಬಹಳಷ್ಟು ಓದಿ ಬರೆದಿದ್ದಾರೆ. ಈ 34 ಶ್ಲೋಕಗಳನ್ನ ನಾವು ಶ್ರವಣ ಮಾಡುವಂತಹದ್ದು ಭಾಗ್ಯ ಮಹಾರಾಜ ನಮ್ಗೆ ಒದಗಿಸಿಕೊಟ್ರು ನಿಜವಾಗಿಯೂ. ಯಾಕೆಂದ್ರೆ ಜ್ಞಾನೇಶ್ವರಿ ಒಂದು ಶ್ರವಣ ಅನ್ನುವಂಥದ್ದು ಏನದನ್ನು ನಿಜವಾಗಿಯೂ ಬಹಳ ದೊಡ್ಡದಾಗಿರ್ತಕ್ಕಂಥ ಜೀವನದಲ್ಲಿ ಅದರಷ್ಟು ದೊಡ್ಡದ ಆಸ್ತಿನೇ ಯಾವುದಲ್ಲ, ಅದರಷ್ಟು ದೊಡ್ಡದಾಗಿರ್ತಕ್ಕಂಥ ಸುಖಾನ ಯಾವುದೂ ಅಲ್ಲ. ನಮಗೆ ಇವತ್ತು ಅದು ಸುಖದ ರೂಪದಲ್ಲಿ ಅನಿಸದೇ ಇದ್ರು ಹಿತ ಯಾವುದೂ ಅಲ್ಲ ಅಂತ ಅದು ನಾವು ಹೇಳ್ಬೋದು. ಅದರಷ್ಟು ಹಿತವಾದದ್ದು ಯಾವುದೂ ಅಲ್ಲ ಅಂತ ಜ್ಞಾನೇಶ್ವರ ಮಹಾರಾಜರು ಬರೆದರು. ಜ್ಞಾನೇಶ್ವರಿ ಶ್ರವಣ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಮುಂದೆ ಏನದ ಅಂತಂದ್ರೆ ಅರ್ಥಾತ್ ಆ ಜ್ಞಾನೇಶ್ವರ ಯಾವ ಜ್ಞಾನೇಶ್ವರ ಮಹಾರಾಜರು ಇದನ್ನ ಅಂಥ ದಿವ್ಯವಾದ ಭಾವದಲ್ಲಿ ಬರೆದಿದ್ದಾರೋ ಅವ್ರಿಗೆ ಮೊದಲು ನಾವು ನಮಸ್ಕಾರ ಮಾಡಿ ಅವ್ರು ಯಾವ ಪ್ರಾರ್ಥನೆಯನ್ನು ಮಾಡಿದಾರೋ ಆ ಪ್ರಾರ್ಥನೆಯನ್ನು ಸಹಿತ ನಾವು ಮಾಡೋಣ ಅಂತ ತಿಳ್ಕೊಂಡು ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ಹೇ ನಾಮೋ ಜ್ಞಾನ ರಾಜ ಸುಪಾತ್ರ ದಯಾ ಕವಿತಾ ಮಹಾಪುಣ್ಯ ರಾಶಿ ನಮಸ್ಕಾರ ಸದ್ಗುರು ಶ್ರೀ ಜ್ಞಾನೇಶ್ವರಾರ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಈಗ ಈ ವಿಶ್ವಾತ್ಮಕ ದೇವನನ್ನು ಈ ವಾಕ್ಯಜ್ಞದಿಂದ ತೋಷಿಸುವೆನು. ಸತ್ಪುರುಷನಾಗಿ ಮಾಡಬೇಕಿದನ್ನು ಪ್ರಸಾದದಾನ. ದುಷ್ಟರ ಮುಗಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ ಭಾಗತಿಮಿರ, ವಿಶ್ವಗಾಡಲಿ ಸ್ವಧರ್ಮ ಭಾಸ್ಕರ, ಪಡೆಯಲಿ ಪ್ರಾಣಿ ಮಾತ್ರ ಬಯಸಿದ್ದಲ್ಲ, ವರ್ಷಿಸುತ್ತ ಸಕಲ ಮಂಗಲ ಸಂತ ಸಮೂಹೀಶ ನಿಷ್ಠೆಯುಳ್ಳ ಭೂಮಂಡಲದಿ ಸದಾಕಾಲ ಭೇಟಿಯಾಗಲಿ ಜನರಿಗೆ. ಸಜಲ ಕಲ್ಪತರುಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು ಅಮೃತದ ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ದಾವಹೀನ, ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ. ಹೆಜ್ಜೆಯು ಸರ್ವರು ಆಗಿ ಸುಖಿಗಳು, ಸಂಪೂರ್ಣ 3 ಲೋಕಗಳು
ಭಜಿಸಲಿ ಯಾವಾಗಲೂ ಆದಿಪುರುಷನನ್ನು. ಹಾಗೂ ಬ್ರಹ್ಮೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶ್ವರೆಂದರು ನಡೆದು ಪ್ರಸಾದದಾನವನ್ನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯ सद्गुरुनाथ महाराज की जय 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 गौरी। समर्थ सद्गुरु ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಚರಣಾರವಿಂದಗಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸುವುದೇನೆಂದರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ ಆರೋಗ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಅನನ್ಯವಾಗಿ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಜಾನಕಿ ಜೀವನ ಜಯ ಜಯ ಶ್ರೀ